ಮೊದಲಿಗೆ ಪ್ರಾರ್ಥನೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆಶಾ ನೆಮಕಲವಾಡಿಯಿಂದ ಪ್ರಾರ್ಥನೆ. ಸೊಗಸಾಗಿ ಪ್ರಾರ್ಥನೆಯನ್ನ ಮಾಡಿದಂತಹ ಪ್ರಾರ್ಥನಾ ಗೀತೆಯನ್ನು ಮಾಡಿದಂತಹ ಆಶಾ ನೆಮಕಲವಾಡಿಯವರಿಗೆ ಧನ್ಯವಾದಗಳು. ಈಗ ಎಲ್ಲರನ್ನೂ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸುತ್ತಿದ್ದಾರೆ ಲೇಖಕಿಯರ ಸಂಘದ ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಬೆಳಗಾವಿ ಜಿಲ್ಲಾ ಶಾಖೆಯ ಅಧ್ಯಕ್ಷರು ಆದಂತಹ ಡಾಕ್ಟರ್ ಗಂಗಾಸ್ವಾಮಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯವಾದ ಒಂದು ದಿನ ಅಂತ ನಾವು ತಂದುಕೊಂಡಿದ್ವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಹಾಗೂ ಕರ್ನಾಟಕ ಲೇಖಕಿಯರ ಸಂಘ ಬೆಳಗಾವಿ ಜಿಲ್ಲಾ ಶಾಖೆಯ ಸಹಯೋಗ ಜೊತೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಈ ಒಂದು ವೇದಿಕೆಯನ್ನು ಸಹಯೋಗ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ನಾಟಕ ರಚನಾ ಶಿಬಿರವನ್ನು ಆರಂಭ ಮಾಡಿದ್ವಿ. ಇದಕ್ಕೊಂದು ಶೀರ್ಷಿಕೆಯನ್ನು ನಮ್ಮ ಅಧ್ಯಕ್ಷರು ಪುಷ್ಪ ಅವರು ಕೊಟ್ಟಿದ್ದಾರೆ. ಬಹಳ ಅರ್ಥಪೂರ್ಣವಾದದ್ದು, ಸಮುದ್ರದ ತಡಿಯಲದ್ದು ಮನೆಯ ಮಾಡಿ. ಬಹುಶಃ ಇದನ್ನು ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಯಾವ ಹೆಣ್ಮಕ್ಳಿಗೂ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲರೂ ನಾವು ಅನುಭವಿಸಿ ಒಂದೊಂದು ಹೆಜ್ಜೆಯನ್ನು ಮುಂದೆ ಹೋಗ್ತಾ ಇರುವಂಥವರು. ಈ ದಿವಸ ಈಗ ನನಗೆ ನಮ್ಮ ಕಾರ್ಯದರ್ಶಿಯಾದಂತಹ ಮಾತಿಯವರು ಸ್ವಾಗತ ಮಾಡಲಿಕ್ಕೆ ಹೇಳ್ಬಿಟ್ಟು ಏನೇನೋ ಮಾತಾಡೋಕೆ ಹೆಚ್ಚಿಲ್ಲ ಅಂತ ಬೈತಾ ಇದ್ದಾರೆ. ಬೇಗ, ಏಕೆಂದರೆ ತಡವ ಆರಂಭವಾಗಿದೆ, ಬೇಗ ನಾನು ಸಂಕ್ಷಿಪ್ತವಾಗಿ ಕೆಲವು ಪರಿಚಯದ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಉದ್ಘಾಟನೆಗೆ ಆಗಮಿಸಿರುವಂಥವರು ಶ್ರೀಮತಿ ವಿಶ್ವೇಶ್ವರಿ ಹಿರೇಮಠ. ನಮ್ಮ ಭಾಗದ ಒಬ್ಬ ಪ್ರಸಿದ್ಧ ಬಹುಮುಖ ಪ್ರತಿಭೆ ಇರುವುದು ನಿಮಗೆಲ್ಲ ಗೊತ್ತು. ಬೆಳಗಾವಿಯ ಮಗಳು, ಕಿತ್ತೂರಿನ ಸೊಸೆ, ಧಾರವಾಡ ಸಾಂಸ್ಕೃತಿಕ ಮನೆಮಗಳಾಗಿ ಇವತ್ತಿಗೂ ಸಹ ಕಲೆ ಜಾನಪದ ಸಂಶೋಧನಾ ಕೇಂದ್ರವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥವರು ವಿಶ್ವೇಶ್ವರಿ ಹಿರೇಮಠ ಅವರು ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಬಂದಿದ್ದಾರೆ. ಇವರು ತಮ್ಮ ಸಾವಿರ ಹಾಡುಗಳ ಸರದಾರ ಬಸಲಿಂಗಯ್ಯ ಹಿರೇಮಠವರ ಪತ್ನಿಯಾಗಿದ್ದು ಅವರು ಇಬ್ಬರು ಆರಂಭ ಮಾಡ್ತಾರೆ ಜಾನಪದ ಸಂಶೋಧನಾ ಕೇಂದ್ರ. ಇವತ್ತು ಧಾರವಾಡದಲ್ಲಿ ಎಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದೆ ಅಂದರೆ ನೀವು ಒಂದ್ಸಲ ನೆಟ್ಟನ್ನು ತಿರುಗಿಸಿ ನೋಡಿದ್ರೆ ಸಿಕ್ಬಿಡ್ತದೆ ನಿಮಗೆ. ನನಗೆ ಆಶ್ಚರ್ಯ ಆಯಿತು, ಮೇಡಮ್ ಇಷ್ಟು ಆಕ್ಟಿವ್ ಆಗಿಬಿಟ್ಟಿದ್ದಾರಲ್ಲ. ನಾವು ಬಸಲಿಂಗಯ್ಯ ಹಿರೇಮಠ ಸರ್ ಜೊತೆಯಲ್ಲಿ ನೋಡಿದ್ವಿ, ಅವರ ಪ್ರದರ್ಶನವನ್ನು ನೋಡಿದ್ವಿ, ಮಾತುಗಳನ್ನು ಕೇಳಿದ್ವಿ, ಅವರ ಬಗ್ಗೆ ಗೊತ್ತಿತ್ತು, ವ್ಯಕ್ತಿತ್ವದ ಪರಿಚಯ ಇತ್ತು. ಆದರೆ ಅಷ್ಟೇ ಸಶಕ್ತವಾಗಿ ಅವರು ಕಟ್ಟಿಕೊಂಡಂಥ ಜಾನಪದ ಸಂಶೋಧನಾ ಕೇಂದ್ರವನ್ನು ಇವತ್ತು ಅನೇಕರಿಗೆ ತರಬೇತಿ ನೀಡೋದ್ರ ಮುಖಾಂತರ ಆ
ಅದರಲ್ಲಿಯೂ ಬೆಳಗಾವಿ ಜಿಲ್ಲೆಯ ಬಹಳ ಪ್ರಸಿದ್ಧವಾದ ಕೃಷ್ಣ ಪಾರಿಜಾತ ಅನ್ನುವ ನಿಮಗೆಲ್ಲ ಗೊತ್ತಿರುವಂಥದ್ದೇ ಸಣ್ಣಾಟದ ಒಂದು ಪ್ರದರ್ಶನವನ್ನ 2 ಹಗಲು 2 ರಾತ್ರಿಗಳಲ್ಲಿ ಮಾಡ್ತಾ ಇದ್ದಂಥ ಆ ಪ್ರದರ್ಶನವನ್ನ 2.5 ತಾಸು ಇರಿಸಿ ಎಲ್ಲರಿಗೂ ಪ್ರಸ್ತುತ ಮಾಡಿಬಿಟ್ಟು ಎಲ್ಲರಿಗೂ ಗೊತ್ತಾಗೋ ದಪ್ಪ ಮಾಡಿದಂಥ ಕೀರ್ತಿ ಆ ಸಂಶೋಧನಾ ಕೇಂದ್ರ ಬಗ್ಗೆ ಬಸಲಿಂಗಯ್ಯ ಹಿರೇಮಠ ಸರ್ಗೆ ಮತ್ತು ನಾವು ಮೇಡಮ್ ವಿಶ್ವೇಶ್ವರ ಮೇಡಮ್ ಬಂದೆ ಅದನ್ನು ಅರ್ಥಪೂರ್ಣವಾಗಿ ಇವತ್ತಿಗೂ ತರಬೇತಿ ಮಾಡ್ತಾ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳಲಿಕ್ಕೆ ಇಷ್ಟ. ನಂತರದಲ್ಲಿ ನಮ್ಮ ಮಲ್ಲಿಕಾ ಮೇಡಮ್ ಬಗ್ಗೆ ಏನು ಹೇಳೋದಪ್ಪ, ಅವರು ಅತಿಥಿಗಳಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಹೆಸರು ನಿಮಗೆಲ್ಲ ಗೊತ್ತು, ಅವ್ರಿಗೆ ನೋಡಿರ್ತೀರ, ಎಲ್ಲೆಲ್ಲಾದ್ರೂ ಟಿವಿನ ನೋಡಿದ್ರ, ಪೇಪರ್ ನೋಡಿದ್ರ, ಪರಿಚಯನೂ ಆಗಿರುತ್ತೆ. ಮಲ್ಲಿಕಾ ಗಂಟಿ ಹೆಸರು ಹೇಳ್ತಿದ್ದಲ್ಲ ನಮಗೆ ಏನಂತ ಹೇಳುತ್ತೆ, ಗಂಟೆ ಹೊಡೆದಂಗೆ ಮಾತಾಡುವಂಥ ವ್ಯಕ್ತಿತ್ವ, ನೇರ ಸರಳ ಅಭಿಮಾನಿ ಹೆಣ್ಣು ಮಗಳು, ಚಿಂತಕಿ ಅಷ್ಟೇ ಅಲ್ಲ ಹೋರಾಟಗಾರ್ತಿಯಾದಂಥವಳು, ಪತ್ರಿಕೆಗಳಾಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಹೆಮ್ಮೆ ತರುವಂತ ವಿಚಾರ. ಯಾಕೆ ಅಂತಂದ್ರೆ ಅವತ್ತಿನ ಆ ದಿನಗಳಲ್ಲಿ ಅದಕ್ಕಿಂತ ಮೊದಲು ಎಷ್ಟು ಬಾರಿ ನಾವು ಹೋಗಿದ್ವಿ ಹಂಪಿ ಯೂನಿವರ್ಸಿಟಿಯಲ್ಲಿ, ಆದರೆ ನಮ್ಗೆ ಬೇಕಾದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದ ನಮಗೆ ಆಸಕ್ತಿ ಇತ್ತು. ಅಂತ ಸಮಯದಲ್ಲಿ ಅವ್ರು ಬಂದು ಮೊದಲು ಬಿಸಿಯಾಗಿ ಮಾಡಿದ ಮೊದಲೇ ಕೆಲಸ ಅಂದರೆ ನಮ್ಮ ಹೆಣ್ಮಕ್ಳು ಆರಾಮ್ ಬರ್ಬೇಕು, ಬಂದು ಖುಷಿಯಿಂದ ಹೋಗಿ ಇಲ್ಲಿ ಅಡ್ಡಾಡ್ಕೊಂಡು ಬೆಳಗಿನ ಸಂತ ಇದ್ದ ಅಷ್ಟೇ ಇಲ್ಲ 3 ದಿವಸದ ಇರೋಕೆ ಖುಷಿ ಪಡಬೇಕು ಅಂತೇಳಿ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ಒದಗಿಸಿದ್ರು. ಅಷ್ಟೇ ಇಲ್ಲ, ಒಂದು ಮಹಿಳಾ ಸಮಾವೇಶವನ್ನು ಮಾಡಿ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳನ್ನ ಪ್ರತಿಭಾವಂತ ಎಲ್ಲರೂ ಕರೆಸಿ ಅವರಿಗೆ ಒಂದು ಸಮಾವೇಶವನ್ನು ಸಹ 2 ದಿನಗಳ ಸಮಾವೇಶವನ್ನು ಮಾಡಿದ ಕೀರ್ತಿ ನಮ್ಮ ಮಲ್ಲಿಕಾ ಮೇಡಮ್ ಅವರಿಗಿರುತ್ತೆ. ಇವರು ಬರೀ ಹೋರಾಟಗಾರ್ತಿ, ಚಿಂತಕಿ ಅಷ್ಟೇ ಅಲ್ಲ, ಕವಿನೂ ಅಷ್ಟೇ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳು ಕವಿಯಾಗಿ ಹೋರಾಟಗಾರ್ತಿ ಜೋರಾಗಿ ಮಾತಾಡೋದಷ್ಟೇ ಇಲ್ಲ, ಗಂಟೆ ಹೊಡೆದಾಗೆ ಅವ್ರ ನಿಜವಾದ ಅರ್ಥದಲ್ಲಿ ಹೆಣ್ಣು ಮಕ್ಕಳ ಒಳಗಿನ ಆಳ ಅರ್ಥ ಮಾಡ್ಕೊಂಡಿರೋದು. ಯಾಕೆಂದರೆ ಹೆಣ್ಣು ಮಕ್ಕಳ ಮಹಿಳಾ ಕಥಾ ಸಾಹಿತ್ಯವನ್ನು ಕುರಿತು ಅವ್ರಿಗೆ ಆರಂಭದಲ್ಲಿ ಆ ನಂತರದಲ್ಲಿ ಅನೇಕ ನಾಟಕ ಚಾಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತುಳಿಯದಿರಿ ನನ್ನ ಅನ್ನೋದರ ಕವಿತಾ ಸಂಕಲನ, ಈ ಹೆಣ್ಣುಗಳೇ ಹೀಗೆ ಅನ್ನುವ ಸಂಕಲನ, ರೊಟ್ಟಿ ಮತ್ತು ಹುಡುಗಿ ಅನ್ನುವ ಕಾವ್ಯ ಸಂಕಲನ, ಆಮೇಲೆ ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಹೊಂದಿದ್ದಂಥವರು ಮಲ್ಲಿಕಾ ಗಂಟಿ ಅವರಿಗೆ ಸ್ವಾಗತ. 3 ಸಂಘಗಳ ಆ ನಂತರದಲ್ಲಿ ನಮಗೆ ಈಗಾಗಲೇ ನಾವು ಮೊದಲು ನಾವು ಶಿಬಿರದಲ್ಲಿ ಯಾರು ಕರಿಬೇಕು ಅಂತಂದಾಗ ನಟರಾಜ್ ಬನ್ನವಳ್ಳಿಯವರು ಕರಿಬೇಕು ಅಂತ ತೀರ್ಮಾನ ಮಾಡಿದಂಥ ನಮ್ಮ ಅಧ್ಯಕ್ಷರು ಅವ್ರು ಹೇಳ್ತಾ ಇದ್ರು, ಶಿಬಿರದ ನಿರ್ದೇಶಕರಿಗೆ ಸರ್ ಇದ್ಬಿಟ್ರೆ ಮುಗಿತಪ್ಪ, ನಾವು ಕೇವಲ ಅವ್ರ ಮಕ್ಕಳ ಪರಿಚಯಕ್ಕೆಲ್ಲ ಆಗಲಿ ಅಂತ ಅಂದ್ಕೊಂಡು. ಎಲ್ಲಿಂದ ಅಂತಂದರೆ ಅವರು ಸಾಣೆಹಳ್ಳಿನಲ್ಲಿ ಶಿಕ್ಷಕರಾಗಿ ರಂಗ ಶಿಕ್ಷಕರಾಗಿ ಕೆಲಸ ಮಾಡುವ ಅನೇಕ ಅವ್ರು ತಯಾರು ಮಾಡಿಸುವಂತಹ ಹುಡುಗರು ಇಡೀ ಕರ್ನಾಟಕದಾದ್ಯಂತ, ಒಂದು ಕಡೆ ಎಲ್ಲ ಇನ್ನೊಂದು ಕಡೆ ಎಲ್ಲ ಕರ್ನಾಟಕದಾದ್ಯಂತ ತಮ್ಮ ಪ್ರದರ್ಶನವನ್ನು ಕೊಟ್ಟು, ಯಾರಪ್ಪ ನಿಮ್ಮ ಡೈರೆಕ್ಟರ್, ಯಾರಪ್ಪ ನಿಮಗೆ ಕಲಿಸ್ಕೊಟ್ಟು ಅಂತಂದರೆ ಅವ್ರು ನೋಡಂಗೆ ಮಾಡಿದ್ದಾರಲ್ಲ ನಿಲ್ಸ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಅವ್ರು ನೋಡ್ತಾ ಇದ್ದರು, ಆದರೆ ಅವ್ರ ಮಕ್ಕಳ ಪರಿಚಯ ಇತ್ತು, ಅವ್ರ ಮಕ್ಕಳ ಮುಖಾಂತರ ಎಷ್ಟು ನಾಟಕಗಳು, ಎಷ್ಟು ವರ್ಷಗಳಿಂದ ಶಿವ ಸಂಚಾರ ನಾಟಕವನ್ನು ನೋಡ್ಕೊಂಡು ಬಂದಿದ್ವಿ. ಅಷ್ಟೇ ಅಲ್ಲದೆ ಸರ್ ಸಹ ಅನೇಕ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತಂಡ ನಿರ್ದೇಶಕ ರಂಗಕರ್ಮಿಯವರು ನಡೆಸಿದರು. ಇವರಿಗೆ ಸ್ವಾಗತ. ಇವ್ರ ಜೊತೆಯಲ್ಲಿ ಇದ್ದಂಥವರು ಅವರ ಶಿಷ್ಯರು ಆದ ಸಹ ಸ್ನೇಹಿತರು ಆದಂತಹ ಶ್ರೀಕಾಂತ್ ಎಮ್ಮಿ ಅವರು ರಂಗಕರ್ಮಿಗಳು, ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ಅವ್ರು ನೋಡಿ ನಾನು ಬಹುಶಃ ನಾನು ವಯಸ್ಸಾಗಿಲ್ಲ ಅನಿಸಬೇಕು, ಆದರೆ ಅವ್ರು ಮಾಡೋ ಕೆಲಸಗಳು ಇದನ್ನೆಲ್ಲ ನೋಡಿ ಅನ್ನಿಸ್ತು. ಅವ್ರಿಗೆ ಎಷ್ಟು ದುಡುಕೊಂಡು ಅವ್ರು ಕೆಲಸಗಳು ಮಾಡ್ಕೊಂಡು ಹೋಗಿದ್ದಾರೆ. ನಿಜವಾದ ಅರ್ಥದಲ್ಲಿ ಶಿಕ್ಷಕ, ನಿರ್ದೇಶಕ, ಅನುವಾದಕ, ನಾಟಕ ಜಗತ್ತಿನ ಕ್ರಿಯಾಶಕ್ತಿಯಾಗಿ ದಾವಣಗೆರೆ ಸುತ್ತಮುತ್ತ ಬಿಂದು ನಕ್ಷತ್ರ, ಬಹುಶಃ ಅವ್ರನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಅದು ಅವ್ರ ಬಗ್ಗೆ ಕೇಳಿದ್ದೀನಿ. ಸ್ವಲ್ಪ ನಾಟಕದ ಬಗ್ಗೆ ಆಸಕ್ತಿ ನಮಗಿದೆ ಮೇಡಮ್, ಹಾಗಾಗಿ ನಿಮ್ಮ ಬಗ್ಗೆ ಕೇಳಿದ್ದೀವಿ. ಅದರಲ್ಲಿಯೂ ಟಕಾಯಿತು ಆ ಕಥೆ ಇದೆಯಲ್ಲ, ಅದನ್ನು ಭಾಳ ಚೆನ್ನಾಗಿ ಮಾಡಿದೆ ಅಂತಂದ್ರೆ ಅನ್ನೋದ್ರ ಬಗ್ಗೆ ಅದು ಕೇಳಿ ಗೊತ್ತು, ಓದಿ ಗೊತ್ತು.
ಮತ್ತು ನೀವು ನಮ್ಮ ರಂಗಕರ್ಮಿಗಳು ಮತ್ತು ನಿಮ್ಮ ಬಗ್ಗೆ ಅನೇಕ ಕೃತಿಗಳು ಬಂದಿದ್ದಾವೆ ಅನ್ನೋದು ನಮ್ಮ ಹೇಳಿದ್ದಾರೆ. ಈ ಎಲ್ಲರ ಜೊತೆಯಲ್ಲಿ ನಮ್ಮ ಇವು 4 ದಿನದ ಶಿಬಿರ ಶ್ರೀಕಾಂತ್ ಅವರು ನೀವು ಜೊತೆಯಾಗಿಟ್ಕೊಂಡು ಈ ಒಂದು ಶಿಬಿರ ಯಶಸ್ವಿಯಾಗಲಿಕ್ಕೆ ನಿಮಗೆ ವಿಶೇಷ ಸ್ವಾಗತವನ್ನು ಅಂತ ನಿಮ್ಮಿಂದಲೇ ನಮ್ಮ ಒಂದು ಶಿಬಿರ ಪ್ರಸಾದ ಮಾಡಿದ್ದಾರೆ ಹಿರಿಯರು ಅನಂತರದಲ್ಲಿ ನಮ್ಮ ಇವತ್ತು ಕಾರ್ಯಕ್ರಮ ಆಗಲಿಕ್ಕೆ ಕಾರಣರಾದವರು ಮಾನವ ಬಂಧುತ್ವ ವೇದಿಕೆ. ಇವತ್ತು ನಾವೆಲ್ಲ ನಿಂತ್ಕೊಂಡು ಎಷ್ಟು ಆತ್ಮೀಯವಾಗಿ ಇದು ನಮ್ಮನೇನೋ ಅನ್ನೋ ಹಾಗೆ ನಮ್ಮ ಇಲ್ಲಿಯ ಎಲ್ಲ ಕೆಲಸಗಾರ ಎಲ್ಲ ಇರುವಂತಹ ಆಯೋಜಕರಿಗೆ ಅವರೆಲ್ಲರೂ ನಾವು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಎಲ್ಲಕ್ಕಿಂತ ಮೊದಲು ನಮಗೆ ಅಲ್ಲಿದ್ದಾರೆ ಪ್ರದೀಪ್ ಮಾಲ್ಗುಡಿ ಸರ್ ಇದ್ದಾರೆ ನೋಡ್ರಿ. ಹಾಗೆ ಯಾವ ಪ್ರದೀಪ್ ಮಾಲ್ಗುಡಿ ಹೆಸರು ಕೇಳಿದ್ದೀವಿ, ಪೇಪರ್ ಓದಿದ್ವಿ, ಮತ್ತು ಪರಿಚಯನೇ ಇಲ್ವಲ್ಲಪ್ಪ ಅಂದ್ರೆ ನಾವು ಖುಷಿ ಕಾವ್ಯ ಮಂಡಲದಲ್ಲಿದ್ದಾರಲ್ರಿ, ಅವ್ರು ಅಲ್ಲಿ ಇದು ಮಾಡೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕೀರಂ ಸರ್ ಜೊತೆ ಶಿಷ್ಯರು, ನಾವು ಸರ್ ಶಿಷ್ಯರು ಸರ್. ಹಾಗಾಗಿ ನೀವು ಅವ್ರ ಶಿಷ್ಯರು ಅಲ್ಲಿ ಕಾವ್ಯ ಮಂಡಲದಲ್ಲಿ PhD ಮಾಡಿದ್ದೀರ ಅಂದರೆ ನೀವು ನಮ್ಮ ಮನೆಯವರೇ ಆಗೋದು. ಹಾಗಾಗಿ ನಿಮ್ಗೆ ಭಾಳ ಆತ್ಮೀಯತೆಯಿಂದ ಸಲಿಗೆಯಿಂದ ನಮ್ಮೆಲ್ಲ ಜೊತೆಗಾದರು ಮಾನವ ಬಂಧುತ್ವ ವೇದಿಕೆಯ ಮುಖ್ಯರಾದಂಥವರು ಇವತ್ತು ನಮ್ಮ ಜೊತೆ ಇರುವಂಥವರು ಪ್ರವೀಣ್ ಮಾಲ್ಗುಡಿ ಸರ್ ಅವರಿಗೆ ಹೆಸರು ಬದಲಾಯಿಸಿದರೆ ದಯವಿಟ್ಟು ಎಲ್ಲ ಅಕ್ಷತೆ ಹೌದು ಆಯ್ತು ಸರ್. ಅದನ್ನ ಬೆಳಗಾವಿ ಇದ್ರ ವತಿಯಿಂದ ತಗೋತೀನಿ, ಒಂದೊಂದು ದಿನದ ಊಟದ ನಮ್ಗೆ ಆಯ್ತಾ, ನೀವು ನಾಮಕರಣ ಮಾಡಿದ್ದಕ್ಕೆ ಅದು ಖುಷಿ ಆಯಿತು. ಯಾಕಂದ್ರೆ ನಮ್ಮ ಮನೆಯವರಲ್ಲಿ ನಿಮಗೆಲ್ಲ ಬಂದಿದ್ದು. ಆಮೇಲೆ ನಮ್ಮವರೇ ಆದಂಥವರು ಪುಷ್ಪ ಅವರು, ಆ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಮೊದಲಿಂದಲೂ ಕವಿಯಾಗಿ, ಚಿಂತಕಿಯಾಗಿ, ನಾಟಕಕಾರ್ತಿಯಾಗಿ ಅಮೃತಮತಿಯ ಸೊಗಟ ಅನ್ನುವ ಕವನದ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಗಳ ಹೆಣ್ಣು ಹೃದಯಗಳನ್ನು ತಟ್ಟಿದಂಥವರು ಅಕ್ಕಾಜುಗಳ ಅವರು. ಆನಂತರದಲ್ಲಿ ಗೆಲ್ಲಲಾರ್ವೇ ಮೃತ್ಯುರಾಜನಂ ಅನ್ನುವ ನಾಟಕದ ಮುಖಾಂತರ ಇನ್ನಷ್ಟು ಎಲ್ಲರನ್ನ ಇದಾಗಿರುವಂಥವರು. ಅಷ್ಟೇ ಅಲ್ಲದೆ ಅವರು ದೇಹ ಮತ್ತು ಮನಸ್ಸುಗಳ ಸಂಬಂಧದಲ್ಲಿ PhD ಅದು ಅವುಗಳ ಸಂಬಂಧದಲ್ಲಿ ಅವರು PhDನೂ ಸಹ ಮಾಡಿದ್ದಾರೆ. ಕನ್ನಡ ನಾಟಕದಲ್ಲಿ ಮೈ ಮನಸ್ಸುಗಳ ಸಂಬಂಧ ಇದು ಅವರು ನಾವೆಲ್ಲ ಓದಲೇಬೇಕಾದ್ರೆ, ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರೋದು ಹೆಸರೇ ಅರ್ಥಪೂರ್ಣವಾಗಿದೆ ನೋಡಿ. ಇವರು ದೊಡ್ಡಬಳ್ಳಾಪುರದವರು, ಆದರೆ ಇವತ್ತು ನಮ್ಮ ಕರ್ನಾಟಕದ ಎಲ್ಲರೂ ಆಗಿದ್ದಾರೆ ಅವರು. ಇವರು ಭೂಮಿಯೆಲ್ಲ ಇವಳು, ಪರ್ವ ಇನ್ನು ಮುಂತಾದ ಕೃತಿಗಳು ರಚನೆ ಮಾಡಿದ್ದಾರೆ. ಸಾಕಷ್ಟು ಪ್ರಶಸ್ತಿಗಳು, ಅಕಾಡೆಮಿ ಪ್ರಶಸ್ತಿ, ಪುತಿನ ಪ್ರಶಸ್ತಿ, ಕಡಂಗೋಡು ಚಕ್ರವರ್ತಿ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥವರು, ಉದ್ಘಾಟಕರಾಗಿ ಬಂದವರು, ನಮ್ಮ ಅತಿಥಿಗಳಾಗಿ ಬಂದವರು ಎಲ್ಲರೂ ನಾಟಕವನ್ನು ಕುರಿತಾಗಿ ವಿಶೇಷ ಸಂಪತ್ತನ್ನು ಹೊತ್ಕೊಂಡು ಬಂದ್ದಾರೆ. ಆ ಸಂಪತ್ತನ್ನು ನಮಗೊಂದು ರುಚಿ ತೋರಿಸ್ತೀವಿ ಅಂತ ಬಂದ್ದಾರೆ. ಅದಕ್ಕಾಗಿ ಕಾಯ್ತಾ ಇದ್ವಿ. ಅವರಿಗೆ ಸ್ವಾಗತ. ಆಮೇಲೆ ಇದೇನೋ ಒಂದು ದಿವಸದ ಮುಖ್ಯಸ್ಥ ಅಲ್ಲ, 4 ದಿವಸ ನಾವು ಮಾಡೋಕ್ಕಿಲ್ಲ. ಅದರಲ್ಲಿ ನಮ್ಮ ಡಾಕ್ಟರ್ ರಾಮಕೃಷ್ಣ ಮರಾಠಿಯವರು ಮುಕ್ತಿ ರಂಗಭೂಮಿಯ ಒಂದು ಪ್ರಮುಖ ಚಿಂತಕ, ನಮ್ಮ ಬೆಳಗಾವಿ ಜಿಲ್ಲೆಯವರವರು. ಅವರು ಮತ್ತು ನಮ್ಮ ಹವ್ಯಾಸಿ ರಂಗಭೂಮಿಯ ಪ್ರಮುಖ ಇದ್ದಾರೆ ಚೌಗಿ ಅವರು ಬಂದಿಲ್ಲ, ಇನ್ನು ಬರ್ತಾ ಇದ್ದಾರೆ. ಅವರು ಇರಲೇಬೇಕು. ಈಗಂತೂ ನಮ್ಮ ರಾಮಕೃಷ್ಣ ಮರಾಠಿಯವರಿಂದ ನಮ್ಮ ನಾಟಕಗಳು ಆರಂಭನೆ ಆಗೋದಿವೇನೋ ಅನ್ಸುತ್ತೆ ಅಂತ ಇದು ಭೂಮಿಯವರಿಗೆ PhD ಮಾಡಿದಂಥವರು. ಮತ್ತು ಇವತ್ತಿಗೂ ಸಹ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಪರಿಚಯವನ್ನು ಹಂತವಾಗಿ ಮಾಡುವ ಅಂಕವನ್ನು ಕೊಡ್ತಾ ಇದ್ದಾರೆ. ನಾಟಕದ ನಿಜವಾಗಿ ಸಮಾಧಾನವಾಗಿ ಶಾಂತವನ್ನು ಮೂಲೆ ಕುತ್ಕೊಂಡು ಎಲ್ಲರೂ ಸೂಕ್ಷ್ಮವಾಗಿ ಗ್ರಹಿಸುವಂಥ ಪ್ರತಿಭಾವಂತ ವ್ಯಕ್ತಿ, ಉಪನ್ಯಾಸಕರಾಗಿ ಈಗ ಪೂರ್ಣವಾಗಿ ತಮ್ಮ ಹವ್ಯಾಸವಾದಂಥ ನಾಟಕಗಳಿಗೆ ತೊಡಗಿಕೊಂಡಿರುವಂಥವರು. ಇವರು ರಾಮಧಾನ್ಯ ಅನ್ನುವ ನಾಟಕವನ್ನು ಸಹ ರಚನೆಯನ್ನು ಮಾಡಿದ್ದಾರೆ. ರಚನಾಕಾರರು ಅವರು, ಡೈರೆಕ್ಟರು ಅವರು, ಜೊತೆಗೆ ಎಲ್ಲರ ಬೆನ್ನೆಲುಬಾಗಿ ನಿಂತ್ಕೊಂಡು ತಮ್ಮೆಲ್ಲ ಕೆಲಸ ಮಾಡುವಂಥವರು. ಮರಾಠಿಸರು ಬಂದಿದ್ದಾರೆ, ಅವರು ಸಹ ನಮ್ಮೆಲ್ಲರಿಂದ ಸ್ವಾಗತ ಮಾಡೋದಕ್ಕೆ ನಮ್ಮ ಮಾಧವ ಚಿಕ್ಲಿಯವ್ರನ್ನ ಮಾತ್ರ ಸಾಧ್ಯ. ಸಾಗರದಿಂದ ಬಂದಾರಂತ ಅಡಿಕೆ ಕೃಷಿನಲ್ಲಿ ಮಾಡ್ತಾ ಕೃಷಿಯನ್ನು, ಸಾಹಿತ್ಯ ಕೃಷಿಯನ್ನು ಪೂರ್ಣ ತೊಡಕೊಂಡಂಥವರು ನಮ್ಮ ಸಾಗರದ ಪ್ರತಿಭಾವಂತ ವ್ಯಕ್ತಿ. ಅವರು ಸಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಅವರು ಈ ನಾಟಕಗಳಿಗೆ ವಿಶೇಷ ಕೆಲಸವನ್ನು ಮಾಡಿದ್ದಾರೆ, ಅನೇಕ ಅನುಮೋದನೆಗಳನ್ನು ಮಾಡಿದ್ದಾರೆ. ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ಸಹ ಕೇಳ್ಕೊಂಡು ನಾನು ಸಂಸ್ಕೃತದಲ್ಲಿ ಕೆಲಸ ಮಾಡಿ ಉಪನ್ಯಾಸಕರಾಗಿರೋ, ಶಿಕ್ಷಕರಾಗಿರೋ ಅದಕ್ಕೆ ಸಂಬಂಧವನ್ನು ಇಟ್ಕೊಂಡು ಬೆಳೆದು ಅಷ್ಟೇ ಪ್ಯಾರಲಾಗಿ ಕಟ್ಟಿದಂಥವ್ರು
ಬೇರೆ ಬೇರೆ ಸ್ಥಳಗಳಲ್ಲಿ ತಿಪ್ಟೂರು ನಮ್ಮ ರೊಮ್ಯಾಟಿ ಸರ್ ಅಂತೂ ತಿಪ್ಟೂರಿನಲ್ಲಿ ಒಂದು ನಾಟಕ ಕಟ್ಟಿದ್ದಾರೆ. ಅವರು ಕೊಟ್ಟೂರಿನಲ್ಲಿ ಶ್ರೀಕಾಂತ್ ಅವರು ಕಟ್ಟಿದ್ರು. ಚಿಪ್ಲಿ ಅವರು ಸಹ ಸುತ್ತ ಎಲ್ಲೆಲ್ಲ ಅವರು ಇರ್ತಾರೋ ಅಲ್ಲೆಲ್ಲ ನಾಟಕಗಳೇ ರಚನೆಯೋ ನಿರ್ದೇಶನವೋ ಕಥೆಯೋ ಹೀಗೆ ಒಂದು ಈ ಸಾಹಿತ್ಯದ ಒಂದು ಇದನ್ನು ಬೆಳೆಸಿದಂತಹ ನಾಟಕ ಸಾಹಿತ್ಯವನ್ನು ಬೆಳೆಸಿದಂತಹ ವ್ಯಕ್ತಿ ನಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳಿದೆ. ಅದಕ್ಕೆಲ್ಲ ಜೊತೆಯಾಗಿ ನಾವು ಮಾಡ್ರಿ ಮೇಡಮ್ ನಾವೆಲ್ಲ ಇದ್ದೀವಿ ಅಂತ ಅಂದಿರೋರು ನೀವೆಲ್ಲ ಶಿಬಿರಾರ್ಥಿಗಳು. ನಿಮ್ಮನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲರೂ ಬರ್ತೀವಿ, ನಾವೆಲ್ಲ ಕಲಿತೀವಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಜೊತೆ ಸೇರ್ಕೊಂಡಿದ್ದೀರಾ. ಸೊ ನಾನು ಒಬ್ಬರು ಹೇಳಿದೆ ಸುಮಾರು 22 ಜನ ಇದ್ದೀರಾ, 20 ಜನ ಇದ್ದೀರಾ, ಇನ್ನೂ ಒಂದು ಸ್ವಲ್ಪ ಜನ ಬರೋರಿದ್ದಾರೆ. ಎಲ್ಲರಿಗೂ ಸಹ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾವು ನಮ್ಮೆಲ್ಲ ಮೀಡಿಯಾ ಪರ್ಸನ್ಸ್ಗಳು ಮರೆಯಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಸಹ ನಮ್ಮ ವೃತ್ತಪತ್ರಿಕೆಗಳಲ್ಲಿ ಈಗಾಗಲೇ ಹಿಂದಿನ ದಿನವೇ ಅವರು ಮಾಹಿತಿಗಳನ್ನು ಕೊಟ್ಟು ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಅವರುಗಳಿಗೆ ಎಲ್ಲ ಮೀಡಿಯಾ ಪರ್ಸನ್ಗಳಿಗೆ, ನಮ್ಮ ವಾರ್ತಾ ಇಲಾಖೆಯವರಿಗೆ ಎಲ್ಲರಿಗೂ ಸಹ ನಾನು ವಿಶೇಷ ಸ್ವಾಗತವನ್ನು ಇವತ್ತು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ಅಲ್ಲದೇನೂ ಸಹ ನಾವು ಸಂಘದಲ್ಲಿದ್ದೀವಪ್ಪ, ನಾವು ಬರ್ತಿದ್ದೀವಿ ಕಾರ್ಯಕ್ರಮಕ್ಕೆ, ನಮ್ಮದು ಕಾರ್ಯಕ್ರಮ ಅಂತ ಬಂದಿರುವವರು ಬೆಳಗಾವಿ ಜಿಲ್ಲೆಯವರು, ಬೆಂಗಳೂರು ಜಿಲ್ಲೆಯವರು, ಮತ್ತು ನಮ್ಮದಪ್ಪ ಇದು ಕಾರ್ಯಕ್ರಮ, ನಮಗೇನು ನಾವು ಶಿಬಿರಾರ್ಥಿಗಳೇ ಆಗಬೇಕೆ, ನಾವು ಇನ್ಯಾರು ಬರ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಎಲ್ಲ ನಮ್ಮ ಜೊತೆಯಾಗಿರುವಂಥ ಅನೇಕ ಜನ ಗೆಳತಿಯರಿದ್ದಾರೆ. ಅವರು ಸಹ ವಿಶೇಷವಾದಂಥ ಸ್ವಾಗತ. ಆಮೇಲೆ ನಮ್ಮ ವಿದ್ಯಾರ್ಥಿಗಳನ್ನ ಕರೆದ್ವಿ ನಾವು. ಸಂತೋಷ ನಿಂಗಪ್ಪ ಒಂದಿಬ್ಬರು 3 ಜನ ಬರ್ತೀರಿಪ್ಪ ನಮ್ಮ ಜೊತೆ ಮಾಡ್ತಿದ್ವಿ. ನಮ್ಮ ವಿದ್ಯಾರ್ಥಿ ಯುವ ಪೀಳಿಗೆಗೆ ಹೋಗ್ಬೇಕು, ಅದು ಜಾಸ್ತಿ ಹೆಣ್ಮಕ್ಳಿಗೆ ಹೋಗ್ಬೇಕು. ನಾವು ಮಾಡ್ತಿರೋದು ಹೆಣ್ಮಕ್ಳಿಗೆ ಮಾಡ್ತಾರೆ. ಅದಕ್ಕೆ ನಮ್ಮ ಇದೆ ಶಿಬಿರಕ್ಕೆ ನಾವು ಮಹಿಳೆಯರ ಏಕ ವ್ಯಕ್ತಿ ನಾಟಕ ರಚನಾ ಶಿಬಿರ ಅಂತ ಕೊಟ್ಟಿದ್ದೀವಿ. ಅದು ಸಹ ನೀವು ಬನ್ನಿ ಒಂದು ಬ್ಯಾಲೆನ್ಸ್ ಆಗುತ್ತೆ ನಮಗೆ. ನಿಮ್ಮ ಮಕ್ಕಳಿಗೆ ನಾವು ಒಂದಿಷ್ಟು ಆಹಾರವನ್ನು ನಮ್ಮ ಸಂಪನ್ಮೂಲ ಬರ್ತಾರೆ, ಅವರಿಗೂ ಸಹ ಕೊಡ್ತೀವಿ. ಹಾಗಾಗಿ ರಾಯಚೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೆಲವರು ಅವರಿಗೂ ಸಹ ನಾನು ಸ್ವಾಗತವನ್ನು ಪಡೆದಿದ್ದೇನೆ. ನಾನು ಯಾರನ್ನು ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಅಕಸ್ಮಾತ್ ನಾನು ಮರ್ತಿದ್ರು, ನಾನು ನಿಮ್ಮ ಮನೆಯವರು, ನಮ್ಮೂರಿಗೆ ಬಂದಿದ್ದೀರಾ, ಭಾಳ ಪ್ರೀತಿಯಿಂದ, ಖುಷಿಯಿಂದ, ಸಂತೋಷದಿಂದ ನೀವು ಯಾರಿಗೂ ನಿರ್ವಹಿಸಿದ್ರಿಲ್ಲ ಅಟೆಂಡ್ ಆಗಲಿ ಅಂತ ನನ್ನ ಆಸೆ ನಂದು. ಮತ್ತು ನಮ್ಮದೇನೋ ಸಣ್ಣ ಪುಟ್ಟ ತಪ್ಪುಗಳು ಒಪ್ಪುಗಳಿದ್ರೆ ನಾವು ನಿಮ್ಮವರಲ್ಲ ಹೊಂದಿಸ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ನಾನು ಥ್ಯಾಂಕ್ ಯು. ನಮ್ಮೆ ಮರ್ತಿದ್ರು ನಾವೆಲ್ಲ ಇದ್ದೀವಿ, ನಾವು ಅದನ್ನು ಕಂಪಲ್ಸರಿ ಮಾಡ್ತೀವಿ. ಡೊಂಟ್ವರಿ. ಹಾಗೆ ವಿಜಯವಾಣಿ ಪತ್ರಿಕೆಯ ಘಟಪ್ರಭಾದ ವರದಿಗಾರರಾದಂತಹ ರಮೇಶ್ ಗಿರಿ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಪ್ರಸ್ತಾವನೆಯನ್ನು ಮಾಡಬೇಕು. ಅದಕ್ಕೂ ಮುಂಚೆ ಬಹಳ ವಿವರವಾಗಿ ಚಂದವಾಗಿ ಹೇಳಿದಂತಹ ಸ್ವಾಗತವನ್ನು ಮಾಡಿದಂತಹ ನಮ್ಮ ಗಂಗಾಸ್ವಾಮಿ ಅವರಿಗೆ ತುಂಬ ಧನ್ಯವಾದಗಳು. ಈಗ ಪ್ರಸ್ತಾವನೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಲೇಖಕಿಯರ ಸಂಘದ ಅಧ್ಯಕ್ಷರಿಂದ ಡಾಕ್ಟರ್ ಎಚ್. ಎಲ್ರಿಗೂ ನಮಸ್ಕಾರ. ಒಂದು ಸ್ವಲ್ಪ ಗಡಿಬಿಡಿ ತರಾತರಿ ಇದ್ರ ಬಗ್ಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಮೊದಲನೇದಾಗಿ ನಮಗೆ ಸ್ಥಳ ಹೊಸಕೋಟೆ ಕಮ್ಮಟದ ರೈತ ವೇದಿಕೆಗಳಿದೆ ಬೇರೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಕೊಡ್ಕೊಳ್ತೆ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ನಾಟಕ ರಚನಾ ಶಿಬಿರ, ಅದರಲ್ಲೂ ಮಹಿಳೆಯರ ಏಕವೃತ್ತಿ ನಾಟಕ ರಚನಾ ಶಿಬಿರ ಮುಂದಿನಲ್ಲಿ ಈ ಒಂದು ಕಮ್ಮಟವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಕಮ್ಮಟಕ್ಕೆ ಬಂದಂತಹ ತಮ್ಮೆಲ್ಲರೂ ವೇದಿಕೆ ಮೇಲಿರುವಂತಹ ಎಲ್ಲ ಗೆಳೆಯರನ್ನು ಒಳಗೊಂಡು, ವಿವಿಧ ಜಿಲ್ಲೆಗಳಿಂದ ಬಂದಂತಹ ನಿಮ್ಮೆಲ್ಲರನ್ನು ಒಳಗೊಂಡು, ಪತ್ರಕರ್ತರನ್ನು ಒಳಗೊಂಡು ಮತ್ತೊಮ್ಮೆ ನಾನು ಸ್ವಾಗತವನ್ನು ನೀಡೋಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರಿನ ಸಾಹಿತ್ಯ ಪರಿಷತ್ತಿದೆ. ಪರಿಷತ್ತಿನ ಹಿಂಭಾಗದಲ್ಲಿ ಬರುತ್ತೆ, ರಾಯಲ್ ಸರ್ಕಲ್ ಬರುತ್ತೆ. ಸುಮಾರು 47 ವರ್ಷಗಳ ಒಂದು ಸಂಸ್ಥೆ. ಈ 47 ಕಾಲಘಟ್ಟಕ್ಕೆ ಕರ್ನಾಟಕ ಲೇಖಕಿಯರ ಸಂಘಕ್ಕೆ ಅದರದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ. ಇಡೀ ಭಾರತದಲ್ಲೇ ಇರುವಂತಹ ಲೇಖಕಿಯರಿಗಡೆ ಇರುವಂತಹ ಏಕೈಕ ಸಂಸ್ಥೆ ಕರ್ನಾಟಕ ಲೇಖಕಿಯರ ಸಂಘ. ಮಹಿಳಾ ಮಂಡಳಿಗಳಿದೆ, ಬೇರೆ ಬೇರೆ ಸಂಸ್ಥೆಗಳಿದೆ, ಮಹಿಳಾ ಸಂಸ್ಥೆಗಳಿದೆ.
ಇದೊಂದು ನಮ್ಮ ಹೆಮ್ಮೆಯ ಸಂಸ್ಥೆ ಅನ್ನುವಂಥದ್ದನ್ನು ನಾವು ನೆನಪಲ್ಲಿಟ್ಟುಕೊಳ್ಬೇಕು ಅನ್ನೋದನ್ನು ಹೇಳ್ತಾ, ಇದರ ಆರಂಭದಲ್ಲಿ ಇದರಂತಹ ಲೇಖಕಿಯರು, ಅವರ ಒತ್ತಾಸೆಗಳು, ಈ ಸಂಘವನ್ನು ಕಟ್ಟಬೇಕಾದಂತಹ ಸಂದರ್ಭ ಹೇಗಿತ್ತು, ಇದೆಲ್ಲವನ್ನ ಜಿ ನಾರಾಯಣ್ ಅವರನ್ನು ನಾವು ಸ್ಮರಿಸಬೇಕು. ಜಿ ನಾರಾಯಣ್ ಅವರು ಈ ಸಂಘದಲ್ಲಿ ಆರಂಭದ ಒಂದು ಪುಟ್ಟ ಪ್ರತಿನಿಧಿಗಳಾದಂಥವರು. ಅವರು ವಿನೋದ ಅನ್ನೋ ಒಂದು ಪತ್ರಿಕೆಯನ್ನು ತರ್ತಾ ಇದ್ರು. ಅವರ ಕಚೇರಿಯಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಮೊದಲು ಅದು ತನ್ನ ಅಸ್ತಿತ್ವವನ್ನು ಪಡ್ಕೊಂಡು ಆನಂತರ ಅವರು ವ್ಯಾಪಿಸ್ತಾ ಹೋದರು. ತನ್ನದೇ ಆದಂತಹ ಒಂದು ಸ್ವಂತ ಕಟ್ಟಡವನ್ನು ಕಟ್ಟಿಕೊಂಡು ಇದರಲ್ಲೆಲ್ಲವೂ ಕೂಡ ಸುಮಾರು ಈಗಾಗಲೇ 9 ಜನ ಕರ್ನಾಟಕ ಲೇಖಕಿಯರ ಸಂಘಕ್ಕೆ ಅಧ್ಯಕ್ಷರಾಗೋಗಿದ್ದಾರೆ. ಅದನ್ನು ನಾನು ಹಿಂದೆ ಬಂದಂತಹ ಎಲ್ಲ ಅಧ್ಯಕ್ಷರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ಕಾರ್ಯವ್ಯಾಪ್ತಿಯಲ್ಲಿ ತಮ್ಮದೇ ಕಾಲಘಟ್ಟದಲ್ಲಿ ಕೆಲವು ಸಾಧನೆಗಳನ್ನು ಮಾಡಿ ಸಂಘವನ್ನು ಮುನ್ನಡೆಸೋದಕ್ಕೆ ಕಾರಣರಾಗಿದ್ದಾರೆ ಅನ್ನೋದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಮತ್ತೆ ಸಂಘದ ಬಗ್ಗೆ ತುಂಬ ಹೇಳಲಿಕ್ಕೆ ನಾನು ಹೋಗಲ್ಲ. ಪುರಾತನವಾದರೂ ಒಂದು ತನ್ನ ಹೆಜ್ಜೆಗಳನ್ನು ದೃಢವಾಗಿ ನಮೂದಿಸಿದಂತಹ ದಾಖಲಿಸಿದಂತಹ ಒಂದು ಸಂಸ್ಥೆ ಅಂತೇಳಿ ನಾವು ಇದನ್ನು ಗಮನದಲ್ಲಿಟ್ಕೋಬೇಕು ಅಂತೇಳಿ. ಕೇವಲ ಸಾಹಿತ್ಯ ಮಾತ್ರವಲ್ಲದೆ ಕಲೆ, ಸಂಸ್ಕೃತಿ ಎಲ್ಲವನ್ನೂ ಒಳಗೊಂಡಂತಹ ಒಂದು ವಿಶಾಲವಾದ ವ್ಯಾಪ್ತಿ ಈ ಸಂಘಕ್ಕೆ ಇದೆ ಅಂತೇಳಿ ಈ ಹಿನ್ನೆಲೆಯಲ್ಲೇ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು, ಕಮ್ಮಟಗಳನ್ನು, ಸತತವಾಗಿ ಸಮ್ಮೇಳನಗಳನ್ನು ಸಂಸ್ಥೆ ಮಾಡ್ಕೊಂಡು ಬಂದಿದೆ. ನಾವು ಕೂಡ 1.5 ವರ್ಷ ಆಯಿತು ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿ. ಆನಂತರ ನಮ್ಮದೇ ಆದಂತಹ ವ್ಯಾಪ್ತಿಯಲ್ಲಿ ನಾವು ಹಲವಾರು ಕಮ್ಮಟಗಳನ್ನು ನಡೆಸ್ಕೊಂಡು ಇದು 3ನೇ ಕಮ್ಮಟ. ಈ ಕಮ್ಮಟವನ್ನು ಯೋಜಿಸುವಂತಹ ಸಂದರ್ಭದಲ್ಲಿ ಬಾದಾಮಿಯವರು ಬಂದಿದ್ದಾರೆ. ಅವರು ಕೂಡ ಇಲ್ಲಿ ವೈದ್ಯಶ್ರೀ ಅವರು ಇದ್ದಾರೆ. ಸ್ವಾಗತ. ಶಂಕರ್ ಅವರು ಬಂದಿದ್ದಾರೆ. ಇಲ್ಲಿ ಈ ಒಂದು ಕಮ್ಮಟವನ್ನು ಆಯೋಜಿಸುವ ಸಂದರ್ಭದಲ್ಲಿ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಇತ್ತೀಚೆಗೆ ನೀವು ಗಮನಿಸಿದ ಹಾಗೆ ಏಕವೃತ್ತಿ ಮಹಿಳಾ ನಾಟಕಗಳು ತುಂಬ ಆಗ್ತಾ ಇರುವಂತಹ ಒಂದು ಸಂದರ್ಭ. ಸುಮಾರು 2 ವರ್ಷಗಳ ಹಿಂದೆ ಆಗುವಂಥ ಒಂದು ರೀತಿಯಲ್ಲಿ ಪ್ರದರ್ಶನಗಳಾಗ್ತಾ ಇತ್ತು. 2 ವರ್ಷಗಳಿಂದ ಇತ್ತೀಚೆಗೆ ಬಹಳಷ್ಟು ಮಹಿಳೆಯರನ್ನು ಕೇಂದ್ರೀಕರಿಸಿದಂತಹ ನಾಟಕಗಳು, ಮಹಿಳೆಯರೇ ಅಭಿನಯಿಸುವಂತಹ ನಾಟಕಗಳು ಇನ್ನೂ ಪ್ರದರ್ಶನ ಆಗ್ತಾ ಇರೋದನ್ನು ನಾವು ಗಮನಿಸ್ತೀವಿ. ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಪುರುಷರು ಯಾಕೆ ಹೆಚ್ಚು ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಬಂತು. ನನಗೆ ನೋಡಿದಾಗೆ ಕೃಷ್ಣಮೂರ್ತಿ ಕೌತಾರರು ಸಾಯೋನೇ ಚಿರಂಜೀವನ ನಾಟಕ, ಆಮೇಲೆ ಕೆಲವರು ಮಾಡಿದ್ದು ಅದರಲ್ಲಿ ಸ್ಪಷ್ಟ ಮಾಹಿತಿಗಳು ಅದಿಲ್ಲ. ಇಲ್ಲಿ ನಾವು ಯೋಚನೆ ಮಾಡೋ ಸಂದರ್ಭ ಹೇಗೆ ಅನಿಸ್ಕೊಂಡ್ರೆ, ಟೆಕ್ಸ್ಟ್ಗಳು ರೆಡಿ ಇರೋದಿಲ್ಲ ಏಕವೃತ್ತಿ ನಾಟಕಗಳು. ಅದನ್ನು ಬರೆಸಿ ನಿರ್ದೇಶಕರು ತಮ್ಮ ಅಗತ್ಯತೆ ತಕ್ಕ ಹಾಗೆ ನಾಟಕಕಾರರನ್ನು ಕೂಡಿಸಿ ಬರೆಸಿ ನಾಟಕಗಳನ್ನು ಪಡೆದುಕೊಳ್ಳುವಂತಹ ಒಂದು ಹಿನ್ನೆಲೆ ಕೂಡ ನಮ್ಮಲ್ಲಿ. ಹಾಗೊಂಡಿದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಪುರುಷ ಲೇಖಕರೇ ಏಕವೃತ್ತಿ ನಾಟಕಗಳನ್ನು, ಮಹಿಳಾ ನಾಟಕಗಳನ್ನು ಬರೆದಿರೋದು ಕೂಡ ನಮ್ಮಲ್ಲಿ ದಾಖಲೆಗಳಿದೆ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಸಾಕಷ್ಟು ಸಂಖ್ಯೆಯ ಮಂಥರೆಯನ್ನು ಮತ್ತು ಊರ್ಮಿಳ, ಉಡಿಯ ಉಯ್ಯಾಲೆ, ಈ ರೀತಿ ಹಲವಾರು ನಾಟಕಗಳನ್ನು ಅವರು ಬರೆದಿದ್ದಾರೆ. ಈ ನಾಟಕಗಳನ್ನು ಪಠ್ಯಗಳನ್ನು ನಾವು ಒಂದು ಅಂದರೆ ಪಠ್ಯಗಳನ್ನು ನಾವು ಕೊಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಮ್ಮದೇ ಆದಂತಹ ಒಂದು ಲೇಖಕಿಯರ ಸಂಘದಿಂದ ಯಾಕೆ ಕಮ್ಮಟವನ್ನು ಮಾಡಬಾರ್ದು? ನಮ್ಮಲ್ಲಿ ಸಾಕಷ್ಟು ಜನ ಹಲವು ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತಹ ಕಲೆಗಾರ್ತಿಯರು, ಕವಿಯರು, ಕಾದಂಬರಿ ಬರೆಯೋರು, ರಂಗಭೂಮಿಯಲ್ಲಿ ಕೆಲಸ ಮಾಡಿದಂತಹ ಸಂಘಟಕಿಯರು, ನಿರ್ದೇಶಕರು ಸಾಕಷ್ಟು ಜನ ನಮ್ಮಲ್ಲಿ ಇದ್ದಾರೆ. ಇವರನ್ನೆಲ್ಲರನ್ನ ಸೇರಿಸಿಕೊಂಡು ಒಂದು ಕಮ್ಮಟವನ್ನು ಮಾಡಿ ಉತ್ತಮವಾದಂತಹ ನಾಟಕಗಳನ್ನು ಆಯ್ದು ಒಂದು ಪುಸ್ತಕವನ್ನು ಪ್ರಕಟಿಸಬೇಕು ಅನ್ನೋದು ಒಂದು ನಮ್ಮ ಯೋಜನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ ನಾಟಕದ ಒಂದು ಕಮ್ಮಟವನ್ನು ನಾವು ಹಮ್ಮಿಕೊಂಡ್ವಿ. ಈ ಕಮ್ಮಟಕ್ಕೆ ಯಾರು ನಿರ್ದೇಶಕರಾಗಬೇಕು ಅಂತ ಆಲೋಚನೆ ಬಂದಾಗ ಹೊನ್ನವಳ್ಳಿ ನಟರಾಜ್ ಹೊನ್ನವಳ್ಳಿಯವರ ಹೆಸರು ನಮಗೆ ತುಂಬ ಸೂಕ್ತ ಅನ್ನಿಸ್ತು. ನಿಮಗೆ ಹೊನ್ನವಳ್ಳಿಯವರ ಪರಿಚಯ ಇದೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೆ. ಸಾಣೆಯಲ್ಲಿ ನಾಟಕ ಶಾಲೆಯ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ತುಮಕೂರಿನ ತಿಪ್ಟೂರು ಕಡೆಯವರು ಅಲ್ಲ ಸರ್, ತಿಪ್ಟೂರು ಅಲ್ವಾ, ತಿಪ್ಟೂರಿನ ಕಡೆಯವರು. ಅವರ ಆಯ್ದುಕೊಳ್ಳುವ ನಾಟಕಗಳೇ ವಿಭಿನ್ನವಾಗಿರುತ್ತೆ. ಅಂದರೆ ನಾಟಕವನ್ನು ವೃತ್ತಿಯಾಗಿ ಮಾಡಿಕೊಳ್ಳೋದು ಬೇರೆ, ಅದನ್ನು ಒಂದು ರೀತಿ ಮನಸ್ಸಿನ ತೃಪ್ತಿಗಾಗಿ ನಾಟಕಗಳನ್ನು ನಡೆಸೋದು, ನಿರ್ವಹಿಸೋದು ಅದು ಬೇರೆ ಆಗುತ್ತೆ. ಕಥೆಯ ಆಯ್ಕೆಗಳಿಂದ, ನಾಟಕಗಳ ಆಯ್ಕೆಯಿಂದ ಒಬ್ಬ ನಿರ್ದೇಶಕನ ಆಯ್ಕೆಯನ್ನು, ನಿಲುವುಗಳೇನು ಎಲ್ಲವೂ ಕೂಡ ಆಗ್ತಾಯಿರುತ್ತೆ. ಅವರ ಆಯ್ಕೆಗಳು ತುಂಬ ಚೆನ್ನಾಗಿದೆ. ಮೊನ್ನೆ ತಾನೇ ತಲೆದಂಡ ನಾಟಕ ಸಾಣೆಹಳ್ಳಿಗಾಗಿ ಮಾಡಿಸಿದರೆ ಅದು ಯಶಸ್ವಿ ಪ್ರದರ್ಶನಗಳನ್ನು ಕಂಡಿದೆ. ಬಹಳ ಹಿಂದೆ ಜನ ತೇಜಸ್ವಿ ಅವರ ಅವನರಿವಲ್ಲಿ ಎನ್ನುವಂತಹ ಒಂದು ಕಾವ್ಯವನ್ನು ರಂಗಭೂವನ್ನಾಗಿ ಮಾಡಿಸಿದ್ರು. ಕಲಾಕ್ಷೇತ್ರದಲ್ಲಿ ತುಂಬ ವಿಭಿನ್ನವಾಗಿ ಅದು ಪ್ರಯೋಗಗೊಂಡಿತ್ತು ಅನ್ನುವಂಥದ್ದು ಕೂಡ. ಇಲ್ಲಿ ಅವರು ನಮಗೆ ಬಹಳ ಸೂಕ್ತ ವ್ಯಕ್ತಿ ಅಂತ ಅನಿಸಿದ್ರಿಂದ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಬಹಳ ಖುಷಿಯಿಂದ ಅದನ್ನು ಮಾಡಿಕೊಂಡ್ರು.
ಹಲವಾರು ಕಾರಣಗಳಿಂದ ಅದು ಮುಂದೆ ಹೋಗ್ತಾ ಹೋಗ್ತದೆ. ಒಂದು ಸರಿ ಡೇಟ್ಗಳು ಜಂಪ್ ಆಗ್ತಾ ಅಂತಿಮವಾಗಿ ಘಟಕದಲ್ಲಿ ಇವತ್ತು ನಾವು ಅದನ್ನು ನೆರವೇರಿಸ್ತಾ ಇದ್ದೀವಿ ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಸಂಚಾಲಕರಾಗಿ ನಮಗೆ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೀಕಾಂತ್ ದಾವಣಗೆರೆಯಲ್ಲಿ ಇರುವಂತಹ ರಂಗಕರ್ಮಿ. ಅವರು ನಾಟಕ ನಡೆಸುವ ಮಾಸ್ತರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರಂಗಭೂಮಿಯ ಬಗ್ಗೆ ಬಹಳ ಅವರಿಗೆ ಆಸಕ್ತಿ ಇದೆ. ಮತ್ತು ಅದೇ ಅವರ ಕರ್ಮಭೂಮಿ ಕೂಡ ಆಗಿರೋದ್ರಿಂದ ಅವರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ಬಿಂದು ಲಕ್ಷರಿ ನನಗೆ ಗೊತ್ತಿರುವಂಥದ್ದು. ಮೊನ್ನೆ ಕೆ.ಪಿ. ಸಿದ್ದಯ್ಯನವರ ದಕ್ಲದೇವಿ ಮಹಾಕಥಾ ಅನ್ನೋ ಒಂದು ನಾಟಕದ ಪ್ರಯೋಗದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀವಿ. ಆ ನಾಟಕದಲ್ಲಿ ಒಂದು ಪ್ರಧಾನ ಪಾತ್ರವನ್ನು ಅದರ ಮೈ ತುಂಬಿ ಅಭಿನಯಿಸೋದಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ರು. ನಾವು ಅದನ್ನು ನೋಡಿ ಕೆ.ಪಿ. ಸಿದ್ದಯ್ಯನವರ ಕಾವ್ಯವನ್ನು ಓದ್ಕೊಳ್ಳಿಕ್ಕೆ ಕಷ್ಟ ಅನ್ನುವಂತಹ ಮಾತುಗಳ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಬರೋದು ಬಹಳ ಚಾಲೆಂಜ್ ಇದೆ. ಅದನ್ನು ನಟರಿಗೆ ನೋಡೋ ರೀತಿಯ ಚಾಲೆಂಜ್ ಇದೆ. ಕಾವ್ಯ ಮತ್ತು ಬೇರೆ ಬೇರೆ ಅದರ ಭಾಷೆನೇ ಬೇರೆ ರೀತಿ ಬರುತ್ತೆ. ಅದನ್ನು ಬಹಳ ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿ ತೋರಿಸಿದ್ರು. ಹಾಗಾಗಿ ಒಬ್ಬ ಯುವ ತಲೆಮಾರಿನ ಬಿಂದು ಲಕ್ಷರಿಯವರು ನಮ್ಮ ಜೊತೆ ಇರೋದು, ಅವರಿಂದ ನೀವು ಹಲವಾರು ಸೂಚನೆಗಳನ್ನು ಮಾಹಿತಿಗಳನ್ನು ಪಡೆಯೋದು ಇದು ನಮಗೆ ಬಹಳ ಮುಖ್ಯ ಅನ್ನಿಸ್ತು. ಅವರನ್ನು ಕೂಡ ನಾವು ಒಳ್ಳೆ ಮಾಡ್ಕೊಂಡಿದ್ವಿ ಅಂತ ಹೇಳಿ. ಇಲ್ಲಿ ಇನ್ನು ಕನ್ನಡದ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂದರೆ ಇನ್ನು ಎಲ್ಲ ಹಿರಿಯರು ವೇದಿಕೆಗಳಿದ್ದಾರೆ, ಎಲ್ಲರೂ ಚರ್ಚೆಗಳನ್ನು ಮಾಡ್ತಿದ್ದಾರೆ. ಹಿರಿಯರನ್ನು ಎಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಕನ್ನಡಕ್ಕೆ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತಾ ಏಕವ್ಯಕ್ತಿ ನಾಟಕಗಳ ಒಂದು ಪರಂಪರೆಯನ್ನು ಒಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಯಾವ ಹಿನ್ನೆಲೆಯಲ್ಲಿ ನಾಟಕಗಳು ಹುಟ್ಟಿದ್ರು, ಅದರ ಉದ್ದೇಶಗಳೇನು, ಯಾತಕ್ಕಾಗಿ ಏಕವ್ಯಕ್ತಿ ನಾಟಕಗಳ ಆಧಾರಪಡುತ್ತೆ, ಈ ಥರದ್ದನ್ನೆಲ್ಲ ನಾವು ಒಂದಷ್ಟು ಯೋಚನೆ ಮಾಡಬೇಕು ಅಂತೇಳಿ ಅನಿಸುತ್ತೆ. ಇದುವರೆಗೆ ರಂಗಭೂಮಿಗೆ ಮತ್ತು ಮಹಿಳೆಯ ಸಂಬಂಧಗಳನ್ನು ಕುರಿತು, ಟೆಕ್ಸ್ಟ್ ಸಂಬಂಧಗಳನ್ನು ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದೆ. ನಾನೇ ಬಹಳ ಹಿಂದೆ ನಾಟಕ ಅಕಾಡೆಮಿಗೆ ರಂಗಭೂಮಿ ಮತ್ತು ಮಹಿಳೆಯ ಒಂದು ಪುಸ್ತಕವನ್ನು ಸಂಪಾದಿಸಿ ಕೊಟ್ಟಿದ್ದೆ ನಾನು. ಆ ಸಂದರ್ಭದಲ್ಲಿ ಬರ್ಸೋದು ಎಷ್ಟು ಕಷ್ಟ, ಮಾತಾಡೋದು ಬಹಳ ಸುಲಭ. ಅದು ಬರವಣಿಗೆ ಮೂಲಕ ಲೇಖನಗಳನ್ನು ತಗೊಳ್ಳೋದು, ಒಂದು ಪುಸ್ತಕವನ್ನು ಸಂಪಾದಿಸೋದು ಎಷ್ಟು ಕಷ್ಟ ಅಂತ ಹೇಳಿ ತಿಳಿದಾಗಿದೆ. ಆಗ ವೃತ್ತಿರಂಗಭೂಮಿಯ ನಟಿಯರನ್ನು ಒಳಗೊಂಡು, ವೃತ್ತಿರಂಗಭೂಮಿಯ ಕೆಲಸ ಮಾಡಿದಂತಹ ನಿರ್ದೇಶಕರುಗಳನ್ನು ಒಳಗೊಂಡು, ಹವ್ಯಾಸಿ ರಂಗಭೂಮಿ ಈ ಎಲ್ಲರನ್ನು ಒಳಗೊಂಡು ಎಲ್ಲರ ಲೇಖನಗಳನ್ನು ತಗೊಳ್ಳಾಯಿತು. ಅದೊಂದು ದಾಖಲೆ ಪುಸ್ತಕವಾಗಿ ತೆಗೆದುಕೊಂಡು ಅದು ಪ್ರತಿಗಳು ಅದು ಲಭ್ಯ ಇಲ್ಲ ಅಂತೇಳಿ ಇಲ್ಲಿ ರಂಗಭೂಮಿ ಮತ್ತು ಮಹಿಳೆಯರ ಕುರಿತು ಮಾತಾಡ್ತಾ ಬಂದಿದ್ವಿ. ಆದರೆ ಒಬ್ಬ ವ್ಯಕ್ತಿ, ಒಬ್ಬ ನಟಿಯ ಬಗ್ಗೆ ಇಡೀ ಒಂದು ಕಥನವನ್ನು ತನ್ನ ಮೇಲೆ ಆವರಿಸಿಕೊಂಡು ಒಂದು ನಿರ್ದಿಷ್ಟ ಕಾಲದಲ್ಲಿ ಎಲ್ಲವೂ ತಾನೇ ಆಗಿ ನಟಿಸುವಂತಹ ಒಂದು ಕಥಾರೂಪದ ಬಗ್ಗೆ ಮಾತಾಡೋದು ಬಹಳ ಕಷ್ಟದ ಕೆಲಸ ಅಂತೇಳಿ ಹೇಳಲಾಗುತ್ತೆ. ಹೆಣ್ಣಿನ ಬಗ್ಗೆ ಮೊದಲಿಂದಲೂ ಹಲವಾರು ಪೂರ್ವಾಗತ ಪೀಡಿತ ಮಾತುಗಳಿದೆ ಅಥವಾ ಕಥಾ ಕಲ್ಪನೆಗಳಿದೆ. ಈ ಎಲ್ಲ ಕಲ್ಪನೆಗಳನ್ನು ಬರೆದು ಹೊಸ ಕಾಲದ ಹೆಣ್ಣುಗಳನ್ನು ಸೃಷ್ಟಿ ಮಾಡೋದು ಹೇಗೆ, ಕಟ್ಟೋದು ಹೇಗೆ, ಇದು ಮೊದಲಿಂದಲೂ ಎಲ್ಲ ನಮ್ಮ ಸಾಹಿತ್ಯದ ಪ್ರಕಾರಗಳು ಮಾಡ್ಕೊಂಡು ಬಂದಿರುವಂಥದ್ದು. ಆರಂಭದ ನಮ್ಮ ವೀಣಾ ಶಾಂತೇಶ್ವರ ಅವರ ಕಥೆಗಳನ್ನು ಒಳಗೊಂಡು, ಎಲ್ಲಿ ಭಾಗ್ಯಲಕ್ಷ್ಮಿ ಅವರ ಕಥೆಗಳನ್ನು ಒಳಗೊಂಡು ಹೊಸ ಕಾಲದ ಹೆಣ್ಣುಗಳನ್ನು ಕಟ್ಟೋದು ಹೇಗೆ ಅನ್ನೋ ಒಂದು ಚಿಂತನೆಗಳನ್ನು ಮಾಡ್ತಾ ಬಂದರು. ಹೊಸ ಕಾಲದ ಹೆಣ್ಣುಗಳು ಹೇಗಿರಬೇಕು, ಹಿಂದಿನಿಂದ ಪರಂಪರಾವಾಗಿ ಬಂದಂತಹ ಒಂದು ಕಲ್ಪನೆಗಳೇನಿದೆ ಅಥವಾ ಕೇಳಿಕೊಂಡ ಕಥೆಗಳೇನಿದೆ ಅವುಗಳನ್ನು ಮುರಿದು ಕಟ್ಟುವ ಕ್ರಮವು ಅಥವಾ ಅವುಗಳನ್ನು ವಿರೋಧಿಸಿ ಹೊಸ ದಾರಿಯನ್ನು ಕಟ್ಟಿಕೊಳ್ಳುವ ಕ್ರಮವು, ಇದಕ್ಕೆ ಹಲವಾರು ಪ್ರಶ್ನೆಗಳನ್ನು ಮೊದಲ ತಲೆಮಾರಿನ ಲೇಖಕಿಯರು ಅದನ್ನು ಮಧ್ಯದಲ್ಲಿಸಿದ್ದು. ಇವತ್ತು ಕೂಡ ನಾವು ಅದರ ಹಾಗೆಯೇ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತೇಳಿ. ವೀಣಾ ಶಾಂತೇಶ್ವರ ಅವರ ಗಂಡಸರು ಅನ್ನೋ ಒಂದು ಕಥಾ ಸಂಕಲನ ತಂದಾಗ ಅದೊಂದು ಕ್ರಾಂತಿಕಾರಿಕ ಸಂಕಲನ ಅಂತೇಳಿ ಕರೆಸ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಕೆಲವರು ಅದನ್ನು ಅಕ್ಸೆಪ್ಟೇ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಮೊದಲನೇ ಬಾರಿಗೆ ಒಂದು ನಿರ್ದಿಷ್ಟವಾದ ದಿಟ್ಟ ಮಹಿಳೆಯನ್ನು ಕಟ್ಟಿಕೊಂಡಂತಹ ಒಂದು ಸಂಕಲನ ಆಗಿದೆ. ಅಂದರೆ ಆ ಕಾಲದಲ್ಲಿ ಅದನ್ನು ಒಪ್ಕೊಳ್ಳಿಕ್ಕೆ ತಕರಾರಿದ್ದಂಥ ಸಂದರ್ಭದಲ್ಲಿ ಇವತ್ತಿನ ಬದುಕಿನ ಕಾಲಘಟ್ಟ ಹೇಗಿದೆ, ಯಾವುದನ್ನು ಮೌಲ್ಯ ಅಂದ್ಕೊಂಡಿದ್ವಿ, ಯಾವುದನ್ನು ದಾಂಪತ್ಯ ಧರ್ಮ ಅಂತ ಅಂದ್ಕೊಂಡಿದ್ವಿ, ಅದೆಲ್ಲವನ್ನು ಧಿಕ್ಕರಿಸಿ ಹೊಸದನ್ನು ಕಟ್ಟಿಕೊಳ್ಳುವ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಕಲೆ ಮತ್ತು ಜೀವನ ಪರಸ್ಪರ ಸಂಬಂಧಿತವಾಗಿರೋದ್ರಿಂದ ಜೀವನ ಏನು ಅದನ್ನು ಕಲೆ ಕಟ್ಟಿಕೊಡುತ್ತೆ ಅನ್ನೋದನ್ನು ನಾವು ನಂಬ್ಕೊಂಡು ಬಂದಿದ್ದೀವಿ. ಕೆಲವು ಬಾರಿ ಅದು ಆಗದೆ ಇರಬಹುದು, ಆದರೆ ಕಲೆ ಜೀವನವನ್ನು ಪ್ರತಿಬಿಂಬಿಸಬೇಕು ಅನ್ನೋ ಮಾತುಗಳನ್ನು ಮೊದಲಿಂದ ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಚರಿತ್ರೆಯಿಂದಲೂ ಹೆಣ್ಣುಗಳ ಪಾತ್ರವನ್ನು ನಾವು ಮೊದಲಿನಲ್ಲಿ ಹೇಳ್ಕೊಂಡು ಬಂದಿದ್ದೀವಿ. ಹೆಣ್ಣನ್ನು ಕಲಹದ ಮೂಲ, ಹಾಗಾಗಿ ಅವಳೆಲ್ಲ ತೇಜಸ್ಸು ಅಂತೇಳಿ ಮನು ಆ ಕಾಲದಲ್ಲೇ ಹೇಳ್ತಾನೆ. ಹೆಣ್ಣನ್ನು ಹೆಂಡತಿಯ ರೂಪದಲ್ಲಿ ಸ್ವೀಕರಿಸೋಕ್ಕಾಗಲ್ಲ, ತಾಯಿಯ ರೂಪದಲ್ಲಿ ಸ್ವೀಕರಿಸಬಹುದು ಅನ್ನೋದನ್ನು ಮನು ಬೇರೆ ರೀತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾನೆ. ಅಂದರೆ ಈ ಎಲ್ಲ ಮಾತುಗಳ ಮಧ್ಯೆಯೂ ಇವತ್ತು ಪ್ರದರ್ಶನ ಕಲೆಯಾದಂತಹ ನಾಟಕ ಒಂದು ಕ್ಷೇತ್ರದಲ್ಲಿ ಹೆಣ್ಣನ್ನು ಹೇಗೆ ನಿರ್ಮಿಸ್ಕೋಬೇಕು, ಹೇಗೆ ಕಂಡುಕೋಬೇಕು ಅನ್ನೋದು ಪ್ರಶ್ನೆಗಳು ಕೂಡ ಇದೆ ಅನ್ನುವಂಥದ್ದು.
ಸೃಷ್ಟಿಯ ಮೂಲದಲ್ಲೇನೆ ಹೆಣ್ಣನ್ನು ಸೃಷ್ಟಿಸಬೇಕಾದ್ರೇನೆ ಎರಡನೇ ಪ್ರಜೆಯನ್ನಾಗಿ ಸೃಷ್ಟಿಸಲಾಗಿದೆ. ಈ ಎರಡನೇ ಪ್ರಜೆ ಇದುವರೆಗೆ ತನ್ನನ್ನು ಕಲ್ಕೊಂಡು ಬಂದಂತಹ ಬದುಕು, ತಾನು ರೂಪಿಸಿಕೊಂಡಂತಹ ಇತಿಹಾಸ, ತಾನು ಮುರಿದು ಕಟ್ಟಲಿಕ್ಕೆ ಹೊರಟಿರುವಂತಹ ಬದುಕು, ಇದರ ಮಧ್ಯೆ ಅವಳ ಒಂದು ಕಲೆಯ ಸಾಹಿತ್ಯದಲ್ಲಿ ಹೇಗೆ ಸ್ಥಾನವನ್ನು ಕಂಡುಕೋಬೇಕು ಅನ್ನೋದು ಕೂಡ ಮುಖ್ಯ. ಜಗತ್ತಿನ ಯಾವುದೇ ಯುದ್ಧಗಳನ್ನು ನೋಡಿ, ನಮ್ಮ ರಾಮಾಯಣ, ಮಹಾಭಾರತ, ಟ್ರೋಜನ್ ಯಾವುದನ್ನೇ ನೋಡಿ ಅಲ್ಲಿ ಹೆಣ್ಣಿನ ಸುತ್ತಲೇ ಯುದ್ಧಗಳು ಕಟ್ಟಲ್ಪಟ್ಟಿರುತ್ತೆ ಮತ್ತು ಹೆಣ್ಣಿನ ಸುತ್ತಲೇ ನಡೆಯುತ್ತದೆ. ಒಂದು ಕಡೆ ಹೆಣ್ಣನ್ನು ಎರಡನೇ ಪ್ರಜೆಯನ್ನಾಗಿ ಮಾಡುವಂಥದ್ದು, ಇನ್ನೊಂದು ಹೆಣ್ಣನ್ನು ಕೇಂದ್ರದಲ್ಲಿರಿಸಿ ಯುದ್ಧವನ್ನು ಮಾಡುವಂಥದ್ದು. ಅಂದರೆ ಈ ವೈವಿಧ್ಯಗಳನ್ನು ಗಮನಿಸಿ, ಹೆಣ್ಣನ್ನು ತಿರಸ್ಕರಿಸ್ತಲೇನೆ, ಹೆಣ್ಣನ್ನು ನಗಣ್ಯವಾಗಿ ಕಾಣ್ತಲೇನೆ, ಅವಳನ್ನೇ ಕೇಂದ್ರವನ್ನಾಗಿ ಯುದ್ಧವನ್ನು ಮಾಡುವ ಒಂದು ಪರಂಪರೆ ನಮ್ಮ ಇರೋದನ್ನು ನಾವು ಗಮನಿಸ್ತೀವಿ. ದ್ರೌಪದಿ ಪಾತ್ರ ತಗೊಳ್ಳಿ, ಸೀತೆ ಪಾತ್ರ ತಗೊಳ್ಳಿ, ಅಲ್ಲಿ ಯಾರು ಈ ರೀತಿ ಹಲವಾರು ಪಾತ್ರಗಳಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅನ್ನೋದು. ಇಲ್ಲಿ ನಮ್ಮಲ್ಲಿ ಸಾಹಿತ್ಯಕ್ಕೆ ಬಂದರೆ ನಮ್ಮಲ್ಲಿ ಎರಡು ಮಾತುಗಳನ್ನೇ ಕಾಣ್ತೀವಿ. ಅದು ಮೊದಲಿಂದಲೇ ಹೇಳ್ಕೊಂಡಿದ್ದೀವಿ. ಒಂದು ಸಂಜೀವನಮನ ಅಡಿಗಳಲ್ಲಿ ಕಾಣಬಹುದಂತಹ ಹೆಣ್ಣಿನ ಚಿತ್ರಣಗಳು, ಎರಡನೇದಾಗಿ ಅಕ್ಕಮಹಾದೇವಿ ಸೃಷ್ಟಿಸಿಕೊಂಡಂತಹ ಒಂದು ಜಗತ್ತು. ಸಂಜೀವನಮ ಪುರುಷ ನಿರ್ಮಿತ ಸಮಾಜದಲ್ಲಿ ಅರಸರ ಆಸ್ಥಾನದಲ್ಲಿ ಸಿಂಗರಾಯನ ಶಿಷ್ಯರಾಗಿ, ಮೈಸೂರು ಮಹಾರಾಜರ ಆಸ್ಥಾನದಲ್ಲಿದ್ದಂತಹ ಸಿಂಗರಾಯನ ಶಿಷ್ಯರಾಗಿ ತನ್ನ ಗುರುವನ್ನು ಕೇಳಿ ನಾನು ಏನನ್ನು ಬರೀಬೇಕು, ಹೇಗೆ ಬರೀಬೇಕು ಅಂತೇಳಿ ಅಧಿಪತಿಯ ಧರ್ಮವನ್ನು ಬರೀತಾರೆ. ಅದು ಪುರುಷರಿಂದ ಬರೆಸಲ್ಪಟ್ಟಂತಹ ಒಂದು ಕಾವ್ಯ. ಆದರೆ ಅದರ ಮಧ್ಯವನ್ನು ಅವಳು ಅಲ್ಲಲ್ಲಿ ಒಂದು ಪ್ರತಿಭಟನೆಯ ಧ್ವನಿಗಳನ್ನು ಹೇಗೆ ರೂಪಿಸ್ತಾಳೆ ಅನ್ನೋದು ಬಹಳ ಮುಖ್ಯ. ದಾಂಪತ್ಯ ಧರ್ಮವನ್ನು ಹೇಗಿರಬೇಕು ಅಂತ ಓದಿಸ್ತಲೇನೆ ಗಂಡನಾದಂತಹ ನೀರಿನ ಹೆಂಡತಿಯನ್ನು ಹೇಗೆ ಕಾಣಬೇಕು, ಸಖಿಯಾಗಿ ಕಾಣಬೇಕಾ, ಹೆಂಡತಿಯಾಗಿ ಕಾಣಬೇಕಾ ಅನ್ನೋ ಪ್ರಶ್ನೆಗಳನ್ನು ಅಲ್ಲವಳು ಎತ್ತಾ ಹೋಗ್ತಾಳೆ. ಅವಳೊಂದು ಪದದ ಒಂದು ಸಾಲು, ಉಗುರುಳು ಬಾಜುವ ವೀಣೆಗೆ ಒನಕೆ ಕೊಂಬತ್ತದಲ್ಲಿ ಅಂತೇಳಿ. ವೀಣೆಯನ್ನು ಉಗುರಿನಿಂದ ನುಡಿಸ್ಬೇಕು, ಆದರೆ ಅದಕ್ಕೆ ನೀನು ಒನಕೆಯನ್ನು ತಗೊಂಡ್ರೆ ಆ ವೀಣೆಯ ಹೀಗೆ ಆತ್ಮಸಂಘಾತಕ್ಕೆ ನೀನುಂಟು ನಮ್ಮ ಮಾತನ್ನು ಸುಲಭವಾಗಿ ಹೇಳ್ಬಿಡ್ತೇವೆ ನಾವು. ಚಂದ್ರಮಲ್ಲಿಕಾರ್ಜುನನ ಆ ಮಾತನ್ನು ನಾವು ಹೇಳ್ತೀವಿ. ಅವಳು ಕೇವಲ ಆತ್ಮಸಂಘಾತವನ್ನು ಬಯಸಿಲ್ಲ, ಅದರ ಬಿಡುಗಡೆಯ ದಾರಿಯನ್ನು ಹೋಗಿಲ್ಲ. ಈ ಎಲ್ಲ ಪ್ರಶ್ನೆಗಳು ಬಹಳಷ್ಟಿದೆ. ಇದಕ್ಕೆ ಮಹಿಳೆ ನಾವು ಯಾವ್ಯಾವ ಪ್ರಶ್ನೆಗಳನ್ನು ಎನ್ನುತ್ತಾ ಇದ್ದೀವಿ, ಆ ಪ್ರಶ್ನೆಗಳನ್ನು ಅವಳು ತನ್ನ ಕಾವ್ಯದ ಮೂಲಕ ಒಂದಿಯಾಗಿ ಎದುರಿಸಿ ಸಮೂಹದಲ್ಲಿ ಅವಳು ಆ ಪ್ರಶ್ನೆಗಳಿಗೆ ತಗೊಂಡಿಲ್ಲ. ಸಮೂಹದಲ್ಲಿ ಅವಳು ಕೂಡ ತನ್ನ ವಚನಗಳನ್ನು ಚರ್ಚೆಗೆ ಅವಳು ಅನುಭವ ಮಂಟಪದಲ್ಲಿ ಹುಟ್ಟೋದಿಲ್ಲ. ಅವಳ ವೈಯಕ್ತಿಕ ನೆಲೆಯಲ್ಲಿ ಅವಳು ಬರೆದ್ರು ಮತ್ತು ಅದನ್ನು ಕಂಡರು, ಅನುಭವಿಸಿದ್ರು, ಬದುಕಿದ್ರು ಅಂದರೆ ಒಂದು ಮಿತ್. ಅವಳು ಮಿತ್ತಾಗಿ ಉಳ್ಕೊಂಡಿದ್ದಾಳೆ. ಮಿತ್ ಒಡೆಯೋದಕ್ಕೆ ಬೇಕಾದಂತಹ ಒಂದು ಪಾತ್ರವಾಗಿ ಕೂಡ ಅವಳು ಕಂಡುಬರ್ತಾರೆ ಅಂಥೇಳಿ. ಮುಖ್ಯವಾಗಿ ಇವತ್ತು ನಾವು ದೇಹ ಮತ್ತು ಭಾಷೆಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಹೆಣ್ಣಿನ ದೇಹದ ಬಗ್ಗೆ, ಹೆಣ್ಣಿನ ಸಂಕೋಚಗಳನ್ನು ನೋಡೋದಕ್ಕೆ, ಆ ಸಂಕೋಚವನ್ನು ಮೀರಿ ಬೆಳೆಯೋದಕ್ಕೆ, ಈ ಥರದ ಹಲವಾರು ಮಾತುಗಳಿವೆ. ಅವಳು ಆ ಕಾಲದಲ್ಲಿ ಆ ಎಲ್ಲವನ್ನು ಕೂಡ ಅವಳು ಕಾಯ ಅನ್ನೋ ಮಾತನ್ನು ಇಟ್ಕೊಳ್ತಾ ಅವಳು ಅದೆಲ್ಲ ಲಜ್ಜೆ ಅಂದ್ರೇನು, ಸಂಕೋಚ ಅಂದ್ರೇನು, ಅದನ್ನು ಮೀರಿ ಬೆಳೆಯೋದಿಗೆ ಈ ಎಲ್ಲ ಮಾತುಗಳನ್ನು ಕಾವ್ಯದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇವತ್ತು ನಾವು ನಾಟಕದ ರಚನೆಗಳಿಗೆ ವಸ್ತುಗಳನ್ನು ಹುಡುಕುವ ಸಂದರ್ಭದಲ್ಲಿ ಇದೇ ಸಂಜೀವನಮನನ್ನು ತಗೊಂಡ್ರೆ ಹೇಗೆ ಚಿತ್ರಿಸ್ಬೋದು, ಇದೇ ಆತ್ಮಹತ್ಯೆ ಹೇಗೆ ಅಂದರೆ ಚಿತ್ರಣಗಳು ಅದೇನೇನೆ, ಆದರೆ ಆಯಾ ಕಾಲಕ್ಕೆ ಹೇಗೆ ಅವರು ಬಿಟ್ಕೊಡ್ತಾ ಹೋಗುತ್ತೆ, ಹೊರಕೊಡ್ತಾ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಅನ್ನೋದು ಕೂಡ ಒಂದು ಮಾತಂದ್ರೆ. ಇವತ್ತು ಸೀತೆಯ ಬಗ್ಗೆ, ಅಹಲ್ಯೆಯ ಬಗ್ಗೆ, ಅಮೃತಮತಿಯ ಬಗ್ಗೆ, ಯಶೋಧರೆಯ ಬಗ್ಗೆ ಹಲವಾರು ನಾಟಕಗಳ ಬಗ್ಗೆ, ಮಂಥನೆಯ ಬಗ್ಗೆ ಹಲವಾರು ನಾಟಕಗಳು ಸಿಗ್ತದೆ. ಆದರೆ ಕಾಲದಿಂದ ಕಾಲಕ್ಕೆ ಅವು ಬಿಟ್ಕೊಳ್ಳೋ ಕ್ರಮಗಳೇನು ಅಥವಾ ಅವುಗಳನ್ನು ನಾವು ನಿಲ್ಲಿಸಬೇಕಾದಂಥ ಕ್ರಮಗಳೇನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಕಸ್ತೂರಬ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರುವಂತಹ ಒಂದು ಪಾತ್ರ. ರಮಾಬಾಯಿ ಅಂಬೇಡ್ಕರ್ ಬಗ್ಗೆ ಕೂಡ ಮೊನ್ನೆ ನಾಟಕ ಪ್ರದೀಪ್ ಗಿರ್ದೂರವರೊಂದು ನಾಟಕ ಆಯಿತು. ಅಂದರೆ ಯಾಕೆ ಪ್ರಸಿದ್ಧ ಪುರುಷರ ಹೆಂಡತಿಯರ ಪಾತ್ರಗಳು ಯಾಕೆ ಇರುತ್ತೆ, ಕಥನಗಳಾಗಿ ನಮ್ಮ ಮುಂದೆ ಬರ್ತಾ ಇದೆ, ಯಾಕೆ ಹಿಂದೆ ಬರ್ತಾ ಇರಲಿಲ್ಲ, ಅದರ ಅಗತ್ಯಗಳೇನಿದೆ, ಅದರ ತುರ್ತುಗಳೇನಿದೆ, ಅವುಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾದಂತಹ ಸಂದರ್ಭಗಳು ಅನ್ನೋದನ್ನು ನಾವು ಗಮನಿಸಬೇಕು. ಈ ನಾಟಕದ ಪ್ರದರ್ಶನ ಕಲೆ ಇತಿಹಾಸಗಳನ್ನು ನಾವು ಗಮನಿಸಿದ್ರೆ ಹಿಂದೆ ರಂಗಭೂಮಿಗೆ ಯಾರು ವೇದಿಕೆಯನ್ನು ಆಗ್ತಾ ಇದ್ದಾರೆ, ರಂಗನಟಿಯರು ವೇದಿಕೆ ಅಡ್ಡೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಪುರುಷರೇ ಹೇಗೆ ಮಹಿಳಾ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ, ಇವೆಲ್ಲ ಬರೋದು. ಮಹಿಳೆಯರನ್ನು ರಂಗಭೂಮಿ ಕರ್ಕೊಂಡ್ಬರೋದು ಕಷ್ಟ, ಅವರಿಗೆ ಅಭಿನಯಿಸೋದು ಕಷ್ಟ ಅನ್ನೋ ಸಂದರ್ಭದಲ್ಲಿ ಪುರುಷರೇ ತಮ್ಮ ಕೃತಜ್ಞತೆಗಳನ್ನು ಇಟ್ಕೊಳ್ತಾರೆ. ಗೌಡ ಸದಾಶಿವರಾಯರನ್ನು ನೋಡಿಕೊಂಡು ಕೂಡ ಹೇಗೆ ತಾವೇ ಮಹಿಳಾ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಹಲವಾರು ರೋಚಕ ಕಥೆಗಳು ಇದೆ. ಅದನ್ನು ಮರಾಠಿಯವರು ಅದನ್ನು ಶಕ್ತವಾಗಿ ಹೇಳಬಹುದು ಅಂತ
ಯಾರು ಕೂತ್ಕೋಬೇಕು ಯಾರು ಕೂತ್ಕೋಬಾರ್ದು ಎಲ್ಲ ಪ್ರೇಕ್ಷಕರಿಗೆ ಒಂದು ನಾಟಕವನ್ನು ನಿರ್ಮಿಸೋದಕ್ಕೆ ಅದನ್ನು ಕೊಡೋದಕ್ಕೆ ಹೀಗೆ ಎಲ್ಲ ಚರ್ಚೆಗಳಾಗಿರೋದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಹೀಗೆ ಹಲವಾರು ವಿಷಯಗಳು ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಿತ್ತು. ಅಹಲ್ಯೆ ಅಂತ ಪಾತ್ರಗಳನ್ನ ಹೇಗೆ ಕಾಣ್ತೀವಿ. ಅಹಲ್ಯೆ ಪುತಿನ ಅವರು ಈಗಾಗಲೇ ಒಂದು ಗೀತನಾಟಕವನ್ನು ಬರೆದಿದ್ದಾರೆ. ಅಹಲ್ಯೆ ದೇಹದ ಬಗ್ಗೆ ಬಂದಾಗ ಅವರು ಮನಸ್ಸಿನಿಂದ ಜೀವಂತವಾಗಿದ್ದು ದೇಹದಿಂದ ಕಲ್ಲಾಗಿರೋದ ಕಥೆ ಬರುತ್ತೆ. ಶಾಪ ಕೊಟ್ಟ ಗೌತಮ ವಿಷಯಗಳು ಕಲ್ಲಾಗಿ ಅಂತೇಳಿ ಅಲ್ಲಿ ಮೈಮನಸ್ಸುಗಳ ಪ್ರಶ್ನೆಗಳಿದೆ. ಪ್ರಶ್ನೆಗಳನ್ನು ಎತ್ತಿದಂತಹ 3 ಪಾತ್ರಗಳಲ್ಲಿ ನಮಗೆ ಪ್ರಮುಖವಾದದ್ದು ಒಂದು ಅಮೃತಮತಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದು ಬಿಟ್ಟರೆ ನಮ್ಮ ಅಹಲ್ಯೆ ಬರುತ್ತೆ. ಅದು ಬಿಟ್ಟರೆ ಯಯಾತಿ ನಾಟಕದಲ್ಲಿ ನಾಗಮಂಡಲದಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ರಾತ್ರಿಯ ಗಂಡ ಹಗಲಿನ ಗಂಡ, ಈ ಕಾನ್ಸೆಪ್ಟ್ಗಳು ಬಿರುಕುಗಳು ಇದೆಯಲ್ಲ. ಅಂದರೆ ಹೆಣ್ಣಿನಲ್ಲಿ ಹಲವಾರು ಬಿರುಕುಗಳಿದೆ. ಆದರೆ ಅವರು ಯಾವುದನ್ನು ಅವರ ಜಗತ್ತಿಗೆ ತೋರಿಸ್ತಿರ್ತಾರೆ ಮತ್ತು ಯಾವುದನ್ನು ಒಳಗೆ ಕೊಡ್ತಿರ್ತಾರೆ. ಇದು ನಮ್ಮ ಎಲ್ಲ ಪಾತ್ರಗಳಲ್ಲಿ ಬರುತ್ತದೆ. ಅಂದರೆ ಏಕವ್ಯಕ್ತಿ ನಾಟಕ ಅನ್ನೋ ಮಾತು ಬಂದಾಗ ಸದಾಕಾಲ ಹೆಣ್ಣನ್ಸೋದು, ಸದಾಕಾಲ ಅವಳ ನಡಿಗೆ ಮನೆಯಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಕೂಡ ಎಲ್ಲ ಸಂದರ್ಭದಲ್ಲಿ ಎಲ್ಲ ಒತ್ತಡದಲ್ಲಿ ಹಲವು ಪಾತ್ರಗಳಲ್ಲಿ ಜೀವಿಸುವಂಥವರು, ಬದುಕುವಂಥವರು ಮತ್ತು ಏಕಕಾಲದಲ್ಲಿ ಎಲ್ಲ ಪಾತ್ರಗಳಲ್ಲಿ ಅವರು ಸಲ್ಲಿಸುವಂಥವರಾಗಿರ್ತಾರೆ. ತಾಯಿ ಆಗಿರ್ತಾರೆ, ಮಗಳಾಗಿರ್ತಾರೆ, ಹೆಂಡತಿಯಾಗಿರ್ತಾರೆ. ಒಂದು ಕುಟುಂಬ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಏಕಕಾಲದಲ್ಲಿ ಎಲ್ಲವನ್ನು ಹೇಗೆ ನಿರ್ವಹಿಸ್ತಾರೆ. ಉದ್ಯೋಗಿ ಆದರೆ ಅವಳು ಇನ್ನೊಂದು ರೀತಿಯ ಒತ್ತಡ ಇರುತ್ತೆ, ಅದನ್ನು ಹೇಗೆ ನಿರ್ವಹಿಸ್ತಾರೆ. ಹೀಗೆ ಹೆಣ್ಣಿಗೂ ರಂಗಭೂಮಿಗೂ ಆರಂಭ ಕಾಲದಲ್ಲಿ ಅಂತ ಸಂಬಂಧಗಳೇನಿರಲಿಲ್ಲ. ಆದರೆ ಇವತ್ತು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ ಅನ್ನುವಂಥದ್ದು. ಧರ್ಮದಲ್ಲಿ, ರಾಜಕಾರಣದಲ್ಲಿ ಇವತ್ತು ಹೆಣ್ಣನ್ನು ಹೇಗೆ ಉಳ್ಳಾಗ್ತದೆ, ಹೆಣ್ಣನ್ನು ಹೇಗೆ ಮತ್ತೆ ಮತ್ತೆ ಕಡೆಗಣಿಸಿ ಮಾತಾಡೋದು. ಮೊನ್ನೆ ಕಿತ್ತೂರು ಚಲೋ ಆಯಿತು ನೋಡಿದ್ರೆ ಬೆಳಗಾವಿಗಳು ಯಾತಕ್ಕೆ ಅಂತಹ ಕಾರ್ಯಕ್ರಮಗಳು ಇವತ್ತು ಅನಿವಾರ್ಯವಾಗಿ ನಮ್ಮಲ್ಲಿ ಆಗ್ತಾ ಇದೆ. ಇವೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗಿದೆ. ಭಾರತದಲ್ಲಂತೂ ಇತ್ತೀಚೆಗೆ ಈ ಒಂದು ಮರ್ಯಾದೆಗಳನ್ನು ಒಳಗೊಂಡು ಹೆಣ್ಣಿನ ಅಂಶಗಳನ್ನು ಒಳಗೊಂಡು ಬೇಕೋ ಬೇಕೋ ಚರ್ಚೆಗಳನ್ನು ಕರ್ತಾರೆ ಇದ್ದಾರೆ. ಅದು ಎಲ್ಲೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗಿರ್ತಾರೆ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಏಕವ್ಯಕ್ತಿ ನಾಟಕಗಳನ್ನು ರಚಿಸಿದ್ದೇವೆ ನಮ್ಮ ವಸ್ತುಗಳ ಆಂಟಿಗಳಲ್ಲಿ. ಆ ಒಂದು ಪಾತ್ರಗಳ ಮೂಲಕ ನಾವು ಏನೇನು ಹೇಳಬೇಕು, ಬರೀ ಕಥೆ ಹೇಳೋದು ಮಾತ್ರ ಉದ್ದೇಶನೇ ಅಥವಾ ಕಥೆ ಇಲ್ಲದೆ ನಾವು ಏನೇನು ಹೇಳಬೇಕಾಗಿದೆ, ಒಂದು ನಾಟಕದ ಸಾಧ್ಯತೆಗಳೇನು, ಭಾಷೆಗಳೇನು, ಅದು ಬೆಳೆಸುವಂತಹ ಬೇರೆ ವಸ್ತುಗಳೇನು, ಇವೆಲ್ಲವನ್ನು ಕೊಟ್ಟು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಅಂತ ಅನ್ನಿಸ್ತಾ ನಮ್ಮ ಉದ್ದೇಶ ಅಷ್ಟು ಒಂದಷ್ಟು ಜನ ಈ ಬಂದಿರುವಂಥ ಕವಿತೆಗಳಲ್ಲಿ, ಕಥೆಗಳಲ್ಲಿ, ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಲೇಖಕರಿದ್ದಾರೆ. ಅವರನ್ನು ಈ ಪ್ರಕಾರದಲ್ಲಿ ಒಂದು ಕಡೆ ಸೇರಿಸಿ ಅವರಿಂದ ಒಂದು ಸಾಧ್ಯವಾದಷ್ಟು ಒಂದು ಉತ್ತಮವಾದ ನಾಟಕಗಳನ್ನು ಒಂದು ಪಠ್ಯವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಒಂದು ಮೂಲವಾದಂತಹ ಉದ್ದೇಶ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಡೆಯುವಂತಹ 4 ದಿನದ ಕ್ರಮದ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದೊಂದು ಕೂಡ ನಿರ್ದೇಶನ ಇರುತ್ತೆ. ನಿಮಗೆ ಸೂಕ್ತ ಸಾಧ್ಯತೆಗಳನ್ನು ಶ್ರೀಕಾಂತ್ ಕೊಡ್ತಿರ್ತಾರೆ. ಮಿಕ್ಕವರೆಲ್ಲರೂ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ದೂರದಿಂದ ಮಲ್ಲಿಕಾ ಗಂಟೆ ಬಂದಿದ್ದಾರೆ. ಮಲ್ಲಿಕಾ ಗಂಟೆ ನಿಮಗೆ ಪರಿಚಯವಾದಂಥದ್ದು ನಮ್ಮ ಮಂಡ್ಯ ಸಾಹಿತ್ಯದ ದೊಡ್ಡ ಹೆಸರು ಮತ್ತು ಅದಕ್ಕೆ ಸಾಕಷ್ಟು ಶಕ್ತಿಯನ್ನು ಜೀವವನ್ನು ತುಂಬಿದೆ. ಮಲ್ಲಿಕಾ ಮಾತಾಡ್ತಾರೆ ಅಂದರೆ ಏನು ಹೊಸದನ್ನು ಮಾತಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ಚಾಟಿ ಎಬ್ಬಿಸಿದಾಗ ಎಬ್ಬಿಸಿ ಕೂದಲನ್ನು ಬೆಳೆದೆಬ್ಬಿಸುವ ಬಗ್ಗೆ ಮಾತಾಡುವಂತಹ ಜಾತಿ ಮಲ್ಲಿಕಾ ಗಂಟೆ ಮಾತಾಡ್ತಾರೆ. ಅದನ್ನು ಬಿಟ್ಟು ನಮ್ಮ ಸುಧಾರಣೆ ಮಾಡಲಿಕ್ಕೆ ಅದನ್ನು ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೆಲ್ಲರೂ ಮಾತಾಡ್ತಾರೆ ಆ ಕಡೆ. ಆದರೆ ನಾನು ಬಂಡಾಯ ಕಾಲದಿಂದ ಹೇಳ್ತಾರೆ, ಇತ್ತೀಚೆಗೆ ಬಹಳಷ್ಟು ಜನ ಮಾತಾಡ್ತಿದ್ದಾರೆ, ಅವರೆಲ್ಲ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹಳ ಹಿಂದೆ ಬೀದರಲ್ಲಿ ಮಹಿಳೆಯರ ಸಂಡಾಸ ವ್ಯವಸ್ಥೆಯನ್ನು ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಇವತ್ತು ಕೂಡ ಸಂಡಾಸಗಳು ಏನು ಲೇಡೀಸ್ ಟಾಯ್ಲೆಟ್ಗಳ ವ್ಯವಸ್ಥೆ ಹೇಗಿದೆ ಇನ್ನೂ ಏನೂ ಬದಲಾವಣೆ ಆಗಿಲ್ಲ, ಹಾಗೆಯೇ ಇದೆ ಅನ್ನೋದು ಗಮನಿಸ್ತೀವಿ. ಇಂತಹ ಒಂದು ಪ್ರಸ್ತುತ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಅವರು ಮಾತಾಡಬಲ್ಲರು, ಉಗ್ರವಾಗಿ ಮಾತಾಡಬಲ್ಲರು. ಅವರು 2 ನಾಟಕಗಳನ್ನು, ಚಾಜಾ ಅನ್ನೋ ಒಂದು ನಾಟಕ, ಇನ್ನೊಂದು ನಾಟಕ, 2 ನಾಟಕಗಳನ್ನು ಬರೆದಿದ್ದಾರೆ. ನಾಟಕಗಾರರಿಗೆ ಮತ್ತು ಒಳ್ಳೆಯ ಕವಿತೆ ಕೂಡ ಅವರು, ಒಳ್ಳೆಯ ಮಾತುಗಾರರು. ಕನ್ನಡ ವಿಶ್ವವಿದ್ಯಾಲಯದ ಹಂಪಿಯ ಒಂದು ವಿಶ್ರಾಂತ ಕೊಡಪಟ್ಟರು ಅಲ್ಲಿ ಅವರು ಮಾಡಿದಂಥ ಕೆಲಸಗಳು ಒಬ್ಬ ಮಹಿಳೆಯಾಗಿ ಒಂದು ಯೂನಿವರ್ಸಿಟಿಯನ್ನು ಕಟ್ಟೋದೇನೆ, ಅದು ಚಾಲೆಂಜಿಂಗ್ ಏನು, ಒಬ್ಬ ಮಹಿಳೆಗೆ ವಿಶೇಷವಾಗಿ ಎದುರಾಗುವ ಸವಾಲುಗಳೇನು, ಇದೆಲ್ಲವನ್ನು ಅವರು ಅನುಭವಿಸ್ಕೊಂಡು ಜೀವಿಸಿಕೊಂಡು ವಿಷಕಂಠೆಯಾಗಿ ಬಂದು ನಿಂತಿರೋದನ್ನು ನಾವು ಗಮನಿಸ್ಬೋದು ಅಂತ
ಏನೋ ಭಾಗದಲ್ಲಿ ವಿಶ್ವೇಶ್ವರಿ ಹಿರೇಮಠದಲ್ಲಿ ನಮಗೆ ಮುಸಲಿಂಗೆ ಅವರು ತಕ್ಷಣ NSD ಅವರು NSD ಕಾರ್ಯಕ್ರಮ ರಂಗಭೂಮಿಗಾಗಿ ತಮ್ಮ ಬದುಕನ್ನು ಉಳಿಸಬೇಕಂತ ಬಂದರು. ಕೃಷ್ಣ ಪಾರಿಜಾತ ಇತ್ತೀಚೆಗೆ ಯಶಸ್ವಿ ಪ್ರದರ್ಶನ ಮಾಡ್ತಾ ನಾಟಕ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಇವತ್ತು ಅವರು ಉದ್ದೇಶಿಸಿ ಮಾತಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಅಷ್ಟೇ ಉತ್ತಮವಾದಂತಹ ಒಂದು 7 ನಾಟಕಗಳು ನಮಗೆ ಸಿಕ್ಕರೆ ಸಾಕು ಅನ್ನೋ ಉದ್ದೇಶದಿಂದ ಈ ನಾಟಕವನ್ನು ಮಾಡಿದ್ರು. ತುಂಬ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲರೂ ಬಂದಿದ್ದೀವಿ. ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುವು ಮಾಡಿಕೊಂಡಂತಹ ಮಾನವ ಬಂಧುತ್ವಕ್ಕೆ ಎಲ್ಲರನ್ನು ಸ್ವಾಗತಿಸ್ಕೊಳ್ತಾ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ನೋಡಿದಾಗ ಮೇಡಮ್ ಏನು ಬೇಕಾದರೂ ಮಾಡಿ ಬದುಕೋರು ನಾಟಕ ಮಾಡಿ ಅನಂತ ನಾಯಕ ಮಾಡಿ ಎಲ್ಲ ವ್ಯವಸ್ಥೆಗಳು ಎಲ್ಲವನ್ನೂ ಮಾಡ್ಕೊಳ್ತೀವಿ ಅವರನ್ನು ಸ್ಮರಿಸಿಕೊಳ್ತಾ ಇಲ್ಲಿನ ಸಂಸ್ಥೆಯ ರವೀಂದ್ರನಾಥ್ ಅವರನ್ನು ಸ್ಮರಿಸಿಕೊಳ್ತಾ ಪ್ರದೀಪ್ ಮಾಲ್ಗುಡಿ ಯಾವತ್ತೂ ನಮ್ಮವರೇ. ಕಾವ್ಯಮಠದಲ್ಲಿದ್ದರು, ಈಗ ಇಲ್ಲಿದ್ದಾರೆ. ಅವ್ರು ಎಲ್ಲಿದ್ದರೂ ನಮ್ಮವರೇ. ಅವರು ಕಿರುಮ ಅವರ ಶಿಷ್ಯರು. ಕಾವ್ಯದ ಬಗ್ಗೆ ನಾಟಕದ ಬಗ್ಗೆ ಸಾಕಷ್ಟು ಬರೆದವರು. ಅವರು ಇಲ್ಲಿ ಸಂಘಟನೆಯಾಗಿದ್ದಾರೆ. ಅವರು ಕೂಡ 4 ಜನ ನಮ್ಮ ಜೊತೆ ಇರ್ತಾರೆ. ಈ ಎಲ್ಲರಿಗೂ ನಾನು ಕೃತಜ್ಞತೆ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇದು ಈಗಾಗಲೇ ದೇಶದಾದ್ಯಂತ ಪ್ರದೇಶಗಳು 1052 ಪ್ರಯೋಗಗಳನ್ನು ಕಂಡಂತಹ ಸುಮಾರು 500ಕ್ಕೂ ಹೆಚ್ಚು ಪ್ರಯೋಗಗಳಲ್ಲಿ ಕೃಷ್ಣನ ಪಾತ್ರವನ್ನು ನಾನೇ ಮಾಡಿದ್ದೆ. ಈ ಮಾತನ್ನ ಗಂಡವರು ನೋಡಿರೋದಿಲ್ಲ. ಕೃಷ್ಣನ ಮಾತುಗಳನ್ನು ಹೇಳಬೇಕು ಹೇಳಿದರು. ದೂತೆ ಅಂದರೆ ಈ ನನ್ನ ಭಕ್ತ ನ್ಯಾಯ ಹೇಳ್ತಿದ್ದೆ. ನಾನು ನಿರಾಕಾರ, ನಿರ್ಗುಣ, ನಿರ್ಭಯ, ನಿರ್ವಿಕಲ್ಪ, ನಿರಾನಂದ, ಸರ್ವಾದಿಗಳಲ್ಲಿಂದಲೂ ಆನಂದಾದಿಗಳಿಂದ ಪರಿಪೂರ್ಣನು, ನಿತ್ಯ ಸತ್ಯವಾದ ಬ್ರಹ್ಮಾಂಡ ತತ್ವವಿದೆ ತಿಳಿಯಿತೆ ಅಂತ ಹೇಳ್ತಾರೆ. ಈಗ ಹಳ್ಳಿಗಳಲ್ಲಿ ಹೀಗಿದೆ ಎಂದು ತಿಳಿದಿದ್ವಿ. ಹೆಚ್ಚಿನ ಸೇರಿ ಅಂತ ಆ ಕ್ಷೀರಸಾಗರದಲ್ಲಿ ವಾಸ ಮಾಡಿದಂಥ ಶ್ರೀಮನ್ನಾರಾಯಣನಿನ ನಮಗೆ ಅನಂತಶೇನ, ಮುರಳೀಧರ, ಮುಕುಂದ, ಕೇಶವ, ಮಾಧವ ಹೀಗೆ ಅನೇಕ ನಾಮಗಳು. ನಾನು ಯಾಕೆ ಬಂದಿದ್ದೀನಿ ಅಂತ ಪಾತಾಳ ಲೋಕದೊಳಗ ಪರಿಚಕ್ರವನ್ನು ಧ್ಯಾನ ಮಾಡ್ತಿದ್ದ ಅವನಿಗೆ ನಮ್ಮ ದರ್ಶನ ಕೊಡೋದು. ಇದು ಅಲ್ಲ, ನನ್ನ ಮಕ್ಕಳಾದ ಸಂದೀಪ ಮಹರ್ಷಿಗಳನ್ನ ನಾನು ಭೇಟಿಯಾಗಬೇಕು. ಎಷ್ಟೋ ಜನ ಭಕ್ತಾದಿಗಳ ಇಷ್ಟಾರ್ಥವನ್ನ ಈಡೇರಿಸಬೇಕಾಗಿತ್ತು. ಅದಕ್ಕಾಗಿ ಹೊರಟಿದ್ದೆ. ಜೊತೆ ನಾನು ಬರಲೇ ನಿಮ್ಮ ಜೊತೆಗೆ ಮತ್ತೆ ಯಾರ್ಯಾರು ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದೆ. ಅವಾಗ ಕೃಷ್ಣ ಹೇಳಿದ್ರು, ಸಾಕು ಕುಟುಂಬ ಪರಿವಾರ ಸಮೇತನಾಗಿ ಹೊರಟಿದ್ದೆ. ನನ್ನೊಂದಿಗೆ ಮೈತ್ರಾವತಿ, ಜಾಂಬವತಿ, ರುಂಡಿ, ಗಂಧಿ, ಕಾಲಿಂದಿ, ತುಳಸಿ, ರುಕ್ಮಿಣಿ, ಸತ್ಯಭಾವೆ ಎಲ್ಲರನ್ನೂ ಕರ್ಕೊಂಡು ಬರ್ತಿದ್ದೇವೆ ಅಂತ ಹೇಳ್ತಾರ. ಜ್ಯೋತಿ ಕೇಳ್ತಾರ, ಏನ್ರಿ ಪರಮಾತ್ಮ ಎಲ್ಲ ಬರೀ ಹೆಣ್ಣು ಹೊರಟು ಜೋಡಿ ಅಂತ ಸಾಕೋಸ್ಕರ ಬಹಳ ಸೊಗಸಾಗಿ ಈ ಒಂದು ಶ್ರೀಕೃಷ್ಣ ಪಾರಿಜಾತದ ಒಂದು ತುಣುಕನ್ನು ಹೇಳಿದ್ದೀರಿ ಮೇಡಮ್, ಧನ್ಯವಾದಗಳು. ಈಗ ತಾವು ಉದ್ಘಾಟನೆ ಮಾಡಿದಂಥವರು ಉದ್ಘಾಟನಾ ಭಾಷಣವನ್ನು ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿಶ್ವೇಶ್ವರಿ ಹಿರೇಮಠ. ಎಲ್ರಿಗೂ ನಮಸ್ಕಾರ. ವೇಳೆ ಹಾಗೆ ಬಹಳ ಆಗಿರೋದ್ರಿಂದ ಹೆಚ್ಚು ಹೆಸರುಗಳನ್ನು ತೆಗೆದುಕೊಳ್ಳಾರ್ದೇನೆ ಈ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು, ಬೆಳಗಾವಿ ಜೊತೆಗೆ ಮಾನವ ಬಂಧುತ್ವ ವೇದಿಕೆ ಬೆಳಗಾವಿ, ಈ 3 ಸಂಘಟನೆಗಳು ಬಹಳ ಒಂದು ಒಳ್ಳೆಯ ಮಹಿಳಾ ಏಕ ವ್ಯಕ್ತಿ ರಚನಾ ಶ್ರೀಮಠ ಒಂದು ಕಮ್ಮಟವನ್ನು ಇಲ್ಲಿ ಹಾಕ್ಕೊಂಡಿದ್ದಾರೆ. ಮೊಟ್ಟ ಮೊದಲಿಗೆ
HR ಪುಷ್ಪ ಅವರಿಗೆ ಹಾಗೂ ಈ ಎಲ್ಲ 3 ಸಂಸ್ಥೆಯ ಬಳಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ರಂಗಾಸಕ್ತ, ಸಾಹಿತ್ಯ, ರಂಗಭೂಮಿಗೆ ಸಂಬಂಧಿತ, ಸಂಘಟನೆಗಳಿಗೆ ಸಂಬಂಧಿತ ಎಲ್ಲ ಸಹೋದರ ಸಹೋದರಿಯರ ಬಳಗ ಏನದ ಅವ್ರಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾ ಏನು ಮಾತಾಡ್ಬೋದು ಅಂತ ವಿಚಾರ ಮಾಡಬೇಕು ಅಂದ್ರೆ, ಈಗಾಗಲೇ ತಮ್ಮ ಆಶಯ ಭಾಷಣದೊಳಗೆ ಪ್ರಾಸ್ತಾವಿಕ ನುಡಿಯೊಳಗೆ HR ಪುಷ್ಪ ಅವರು ಬಹಳ ಚಂದ ಹೇಳಿಬಿಟ್ಟಾರೆ. ಅವರ ಇಡೀ ಈ 3 ದಿನದ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ಏನದ ಅದನ್ನು ಇಲ್ಲಿಗೆ ತಗೊಂಡು ಬಂದು ಗೋಕಾಕ್ ಫಾಲ್ಸ್ನ ಅಡಿಯೊಳಗೆ ಒಂದು ಕಮ್ಮಟವನ್ನು ಮಾಡಿ ಅವರು ಇದನ್ನು ಯಶಸ್ವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಒಂದು ದೊಡ್ಡ ಖುಷಿ. ಕಮ್ಮಟದ ಉದ್ದೇಶ ಹೇಳೋದ್ರ ಜೊತೆಗೆ ಏನೇನು ಆಗಬೇಕಾಗಿದೆ ಇವತ್ತು ಏಕ ವ್ಯಕ್ತಿ ನಾಟಕ ಪ್ರದರ್ಶನಗಳ ಅನುಭವದ ಮೇರೆಗೆ ಬಹಳ ಅದ್ಭುತವಾಗಿ ಅವ್ರು ಮಾತಾಡಿದ್ದಾರೆ. ನಾ ಏನು ಮಾತಾಡಬೇಕಪ್ಪ ಅಂತ ನಾವು ವಿಚಾರ ಮಾಡಿದ್ರೆ, ಪ್ರದರ್ಶನ ಬಗ್ಗೆ ನೀವು ನೋಡಿದ್ದೀರಿ, ಮಾತಾಡ್ತೀರಿ. ಒಂದು ಪ್ರದರ್ಶನ, ಒಬ್ಬ ನಟ, ಒಬ್ಬ ನಿರ್ದೇಶಕ, ಒಂದು ರಂಗಭೂಮಿ, ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿದಂಥ ರಂಗಭೂಮಿಯ ಚಿತ್ರಣ ನಿಮ್ಮೆಲ್ಲರ ಕಣ್ಣೆದುರಿಗೆ ಬರ್ತದೆ. ಆದರೆ ಇವತ್ತು ಇಲ್ಲಿ ನಡೀತಿರೋದು ರಚನಾ ಕಮ್ಮಟ, ಏಕ ವ್ಯಕ್ತಿ ರಚನಾ ಕಮ್ಮಟ. ನಾಡಿನಾದ್ಯಂತ ನಾಟಕ ರಚನಾ ಕಮ್ಮಟಗಳು ಭಾಳಷ್ಟಾಗಿದ್ದಾವೆ. ಬಹುಶಃ ನನಗನ್ಸೋದು ಮೊಟ್ಟ ಮೊದಲ ಬಾರಿಗೆ ಪುಷ್ಪ ಅವರು ಬಂದ ಮೇಲೆ ಈ ಯೋಚನೆಯನ್ನು ಅವ್ರು ಮಾಡ್ಕೊಂಡಿರೋದು ನಿಜವಾಗ್ಲೂ ಅಭಿನಂದನೀಯ ಕೂಡ. ಏಕ ವ್ಯಕ್ತಿ ನಾಟಕಗಳು ಇವುಗಳು ಇತ್ತೀಚಿನ ಪ್ರಯೋಗಗಳಾಗಿ ನಮಗೆ ಕಂಡುಬಂದರು. ನಾವು ಈ ರಚನೆ ಅಂತ ಇಟ್ಕೊಂಡಾಗ ಬಹುಶಃ ನಾಟಕಗಳ ರಚನೆಯ ಹಿನ್ನೆಲೆಯಲ್ಲಿ ನಾವು ನೋಡಿದಂತಾದರೂ ಸ್ವಲ್ಪ ಆ ರಚನಾ ಹಿನ್ನೆಲೆಯನ್ನು, ಇತಿಹಾಸವನ್ನು ಸ್ವಲ್ಪ ಅವಲೋಕಿಸಬೇಕೇನು ಅಂತ ನನಗನ್ನಿಸ್ತದೆ. ಯಾಕಂದರೆ ಭಾಳ ಕಡೆ ನಾಟಕ ರಚನಾ ಕಮ್ಮಟದಲ್ಲಿ ಹೋದಾಗ ಎಷ್ಟೋ ಜನ ಭಾಗವಹಿಸಿರ್ತಾರೆ, ಎಷ್ಟೋ ಜನ ನಾಟಕಕಾರರ ಹೆಸರು ಗೊತ್ತಿಲ್ಲ, ಯಾವ ನಾಟಕ ಯಾವ ಸಂದರ್ಭದಲ್ಲಿ ಹುಟ್ಟಿತೋ ಗೊತ್ತಿಲ್ಲ. ನಾಟಕಗಳು ರಚನೆಯ ಬಗ್ಗೆ ಕೇಳಿದಾಗ 4 ರಿಂದ 5 ಜನರು ಬಿಟ್ಟರೆ ಭಾಳ ಜನರ ನಾಟಕಕಾರರ ಹೆಸರುಗಳೇ ಗೊತ್ತಿಲ್ಲ. ನಾವೆಲ್ಲ ನಾಟಕ ಉಚ್ಚಾಯ ಸ್ಥಿತಿಯೊಳಗಿರುವಂಥ ಸಂದರ್ಭದೊಳಗೆ ರಂಗಭೂಮಿಗೆ ಬಂದವರು. ನೀನಾಸಮ್ಗೆಲ್ಲ ನಾವು ಬಂದಾಗ ಆಗಲೇ ನೀನಾಸಮ್ ಸ್ಕೂಲ್ ಶುರುವಾಗಿ 3 ವರ್ಷ ಮುಗಿದಿತ್ತು. ನಾವೇ 4ನೇ ಬ್ಯಾಚಿಗೆ ಬಂದಿದ್ವಿ. ಏನೂ ರಂಗಭೂಮಿಯ ಬಗ್ಗೆ ತಿಳುವಳಿಕೆ ಅಥವಾ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವು ರಂಗಭೂಮಿಗೆ ಬಂದವರು. ಆದರೆ ನೀನಾಸಮ್ ನಮ್ಮನ್ನು ಎಲ್ಲಿಗೆ ಹೋಯಿತು ಅಂದರೆ, ಒಟ್ಟು ರಂಗಭೂಮಿಯ ಸಂದರ್ಭವನ್ನು ನಮ್ಮ ತಲೆಯೊಳಗೆ ಹಾಕೋದ್ರ ಜೊತೆಗೆ, ನಾಟ್ಯಶಾಸ್ತ್ರವನ್ನು ಕಲಿಸುವುದರ ಜೊತೆಗೆ ನಮ್ಮನ್ನು ಒಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡುವಷ್ಟರ ಮಟ್ಟಿಗೆ ಒಬ್ಬ ರಂಗಭೂಮಿಯ ಕಲಾವಿದೆಯನ್ನಾಗಿ ಒಮ್ಮಗಿಸುವ ಮೂಲಕ ನಮಗೆ ಒಂದು ಒಳ್ಳೆಯ ಪಾಠವನ್ನು ಹಾಕಿ ಕೊಟ್ಟಿತ್ತು. ನಾನಿವತ್ತು ಭಾಳ ಸಂಕ್ಷಿಪ್ತವಾಗಿ ಸ್ಯಾಂಪಲ್ಲಾಗಿ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ಇಡಬೇಕು ಅಂತ ಅನ್ಕೋತೇನೆ. ಯಾಕಂದ್ರೆ ರಚನಾ ಕಮ್ಮಟ ಇರುವುದರಿಂದ ನಾಟಕದ ಇತಿಹಾಸವನ್ನು ನಾವು ಸ್ವಲ್ಪ ಆಗಿರೋದ್ರಿಂದ ಮತ್ತು ಸ್ವಲ್ಪ ಭಾಳ ದೂರಕ್ಕೂ ಅಲ್ಲದೆ ನಾಟಕಗಳ ರಚನೆಯ ಸಂದರ್ಭ ಅಂತ ಅಂದ ಕೂಡಲೇ ಮೊದಲು ನಮ್ಮ ಕನ್ನಡ ರಂಗಭೂಮಿಯೊಳಗೆ ನಾಟಕಗಳ ರಚನೆ ಅಂದಾಗಲೇ ನಮಗೆಲ್ಲ ಗೊತ್ತಾಗೋದು ಅನುವಾದದ ಮೂಲಕವೇ ನಾಟಕಗಳು ರಚನೆ ಆಗೋದಕ್ಕೆ ಆರಂಭ ಆಗ್ಯದ ಅಂತ. 17ನೇ ಶತಮಾನದ ಹರ್ಷನ ಸಂಸ್ಕೃತ ನಾಟಕ ರತ್ನಾವಳಿಯನ್ನು ಚಿಕ್ಕ ದೇವರಾಯ ಒಡೆಯರ ಆಸ್ಥಾನದ ಕವಿ ಸಿಂಗಾರಾರ್ಯನು ಮಿತ್ರವಿಂದ ಗೋವಿಂದ ಅನ್ನುವ ಹೆಸರಿನಿಂದ ಅನುವಾದಿಸಿದ್ದು ಬಹುಶಃ ರಂಗಭೂಮಿಯ ಎಲ್ರಿಗೂ ಗೊತ್ತಿದ್ದಂಥ ವಿಷಯ. ಆ ನಾಟಕವೇ ಬಹುಶಃ ನಾಟಕಗಳ ಅನುವಾದ ಪರಂಪರೆಗೆ ನಾಂದಿ ಆಗಿರಬಹುದು ಅನ್ನುವಂಥ ಮಾತನ್ನು ಕೂಡ ನಾವೆಲ್ಲ ಕೇಳ್ತೇವೆ. ಆದರೆ ಮುಂದುವರಿಕೆಯಾಗಿ ನಾವು ನೋಡ್ತಾ ಇದ್ರೆ
20ನೇ ಶತಮಾನದ ಮೊದಲ 2 ದಶಕದವರೆಗೆ ವೃತ್ತಿರಂಗ ಭೂಮಿಯತ್ತ ನಾವು ಈಗಾಗಲೇ ಬಹುಶಃ ಮರಾಠೆ ಸರ್ ಅವರು ಅವರ ವಿಷಯಕ್ಕೂ ಮೊದಲು ನಿಮಗೆ ಪ್ರಸ್ತಾವನೆಯಲ್ಲಿ ವೃತ್ತಿರಂಗ ಭೂಮಿಯ ಚಿತ್ರಣವನ್ನು ಕೊಡ್ತಾರೆ. ಯಾಕಂದರೆ ಮೊಟ್ಟ ಮೊದಲಿಗೆ ರಂಗಭೂಮಿಯ ಒಂದು ದೊಡ್ಡದಾದ ಚಿತ್ರಣವನ್ನು ನಮ್ಮೆದುರಿಗೆ ಇಟ್ಟವರು ರಾಮಕೃಷ್ಣ ಮರಾಠೆ ಸರ್ ಅವರು. ಆ ದಿಶೆಯೊಳಗೆ ನಾವು ನೋಡುವಾಗ ಕೆಲವರ ಹೆಸರನ್ನು ಮಾತ್ರ ನಾನು ನಿಮಗೆ ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಚುರುಮುರಿ ಶೇಷಗಿರಿ ರಾಯರು, ವೆಂಕಟ ರಂಗೋಕಟ್ಟಿಯವರು, ಡೆಪ್ಯೂಟಿ ಚನ್ನಬಸಪ್ಪನವರು, ಮಿದುಯಿಡಿ ಕೃಷ್ಣರಾಯರು, MS ಪುಟ್ಟಣ್ಣ, ಕೇರೂರು ವಾಸುದೇವಾಚಾರ್ಯ, ಇನ್ನೂ ಅನೇಕರು. ಇವರೆಲ್ಲರೂ ಅವತ್ತಿನ ಸಂದರ್ಭದೊಳಗೆ ಬಹಳ ಕನ್ನಡದ ಕಟ್ಟಾಭಿಮಾನಿಗಳಾಗಿದ್ದರು. ಕನ್ನಡ ನಾಟಕಗಳನ್ನು ಹೆಂಗಾದರೂ ಮಾಡಿ ನಮ್ಮ ಕನ್ನಡದ ಮನಸ್ಸುಗಳಿಗೆ ನಾವಿವತ್ತು ತಲುಪಿಸಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಮಾತೃಭಾಷೆಯನ್ನು, ನಮ್ಮ ಕನ್ನಡ ಸಂಸ್ಕೃತಿಯನ್ನು ಆಕರ್ಷಿಸುವ ರೀತಿಯೊಳಗೆ ನಮ್ಮ ಜನಗಳನ್ನು ನಾವು ತಯಾರಿ ಮಾಡಬೇಕು ಅನ್ನುವ ಮುಖ್ಯವಾದ ಉದ್ದೇಶವನ್ನು ಇಟ್ಕೊಂಡು ಸಂಸ್ಕೃತ, ಇಂಗ್ಲೀಷ್ ಮತ್ತು ಮರಾಠಿ ಭಾಷೆಯೊಳಗಿನಂಥ ಇರುವಂಥ ಮಹತ್ವದ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬಹಳಷ್ಟು ಒಳ್ಳೆಯ ನಾಟಕಗಳು ಕನ್ನಡಕ್ಕೆ ಅನುವಾದಗೊಂಡು ಇವರೆಲ್ಲರ ಬಹುಶಃ ಈ ಪ್ರಯತ್ನ ಕನ್ನಡ ರಂಗಭೂಮಿಯನ್ನು ಬೆಳೆಸುವುದೇ ಆಗಿತ್ತು ಅನ್ನೋದು ಆ ಇತಿಹಾಸವನ್ನು ಓದ್ತಾ ಹೋದಂಗೆ ನಾಟಕ ರಚನೆಯ ಸಂದರ್ಭದೊಳಗೆ ನಾಟಕಗಳು ಹುಟ್ಟುವ ಸಂದರ್ಭಕ್ಕೆ ನಾವು ಹೋದಾಗ ನಮಗೆ ಗೊತ್ತಾಗ್ತದೆ ಅವರ ಅನ್ಯ ಭಾಷೆಗಳ ಅಟ್ಟಹಾಸವನ್ನು ನಾವು ಸ್ವಲ್ಪ ಅಡಗಿಸ್ಬೇಕು. ಕನ್ನಡ ರಂಗಭೂಮಿಯ ಇನ್ನು ನಾವು ಮೇಲೆ ಇವತ್ತು ಬೆಳೆಸಬೇಕಾಗ್ಯದ, ಎತ್ತಬೇಕಾಗ್ಯದ, ಕನ್ನಡಕ್ಕಾಗಿ ನಾವೆಲ್ಲ ಇವತ್ತು ಕೆಲಸ ಮಾಡಬೇಕಾಗ್ಯದ ಅನ್ನುವ ಮಾತನ್ನು ಬಹುಶಃ ಕನ್ನಡ ರಂಗಭೂಮಿಯ ಸಂದರ್ಭದಾಗ ಭಾಳಷ್ಟು ವಿದ್ವಾಂಸರು ಇದನ್ನೆಲ್ಲ ನಮ್ಗೆ ಆಹಾರವಾಗಿ ಕೊಟ್ಟಿದ್ದಾರೆ. ಇದರೊಳಗೆ ಬಹಳ ಮುಖ್ಯರಾದರೂ ತಮಗೆಲ್ಲ ಗೊತ್ತಿರ್ಬೋದು, ಉತ್ತರ ಕರ್ನಾಟಕದ ಶಾಂತ ಕವಿಗಳು ಅಂದರೆ ಸಕ್ರಿ ಬಾಳಾಚಾರ್ಯರು. ನಾವೆಲ್ಲ ಅವರಿಗೆ ಕನ್ನಡದ ಮೊಟ್ಟ ಮೊದಲು ಕರ್ನಾಟಕ ನಾಟಕದ ಗುರು ಅಂತ ನಾವೆಲ್ಲ ಕರಿತೀವಿ. ಅವರು ಶಾಂತ ಕವಿಗಳು ಮರಾಠಿಗರ ಒತ್ತಡ ನಮ್ಮ ಮೇಲೆ ಹೆಚ್ಚಿದ್ದಂಥ ಸಂದರ್ಭದೊಳಗೆ ಕನ್ನಡ ಜನರೇ ನಾವು ಕನ್ನಡ ಮರಾಠಿ ಮಾತನಾಡುವ ಪರಿಸ್ಥಿತಿಯಲ್ಲಿ, ಸಾಹಿತ್ಯ ರಚಿಸುವ ಪರಿಸ್ಥಿತಿಯಲ್ಲಿ, ನಾವು ಕನ್ನಡದ ಕೆಲಸಗಳನ್ನು ಮಾಡುವ ಪರಿಸ್ಥಿತಿಯಲ್ಲಿ ಹಿಂಜರಿಯುತ್ತಾ ಹೆದರುತ್ತಾ ನಾವು ಕೆಲಸ ಮಾಡ್ತಿರುವಂಥ ಸಂದರ್ಭದೊಳಗೆ ನಿಜವಾಗಿಯೂ ಶಾಂತ ಕವಿಗಳು ಭಾಳ ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ದೇನು ಅಂದ್ರೆ ಮೊಟ್ಟ ಮೊದಲು ಅವರು ಸಂಸ್ಥೆಯನ್ನು ಕಟ್ತಾರೆ. ವೀರನಾರಾಯಣ ಪ್ರಸಾದಿತ ಕೃತಪರ ನಾಟಕ ಮಂಡಳಿ ಅನ್ನುವ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಉಷಾಹರಣ, ಸಂದೋಪಸಂದವದ, ಕೀಚಕವದ, ಸುಧನ್ಮವದ ಹಿಂಗ ಅನೇಕ ನಾಟಕಗಳನ್ನು ರಚಿಸಿ ಸ್ವತಃ ಅವರೇ ನಿರ್ದೇಶಿಸಿ ಒಂದು ತಂಡವನ್ನು ಕಟ್ಟಿ ರಂಗಕ್ಕೆ ತಂದವರೊಳಗೆ ಪ್ರಥಮರು ಸಕ್ರಿ ಬಾಳಾಚಾರ್ಯ. ಬಹುಶಃ ನಾವು ರಂಗಭೂಮಿಯ ಸಂದರ್ಭದೊಳಗೆ, ನಾಟಕದ ಸಂದರ್ಭದೊಳಗೆ, ನಾಟಕ ರಚನೆಯ ಸಂದರ್ಭದೊಳಗೆ ನಾವು ಮರೆಯಲಾರದ ಹೆಸರು. ಕನ್ನಡಕ್ಕಾಗಿ ಕೆಲಸ ಮಾಡಿದ ವ್ಯಕ್ತಿ, ಶಕ್ತಿ ಸಕ್ರಿ ಬಾಳಾಚಾರ್ಯ ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದರ ಜೊತೆಗೆ ಅವ್ರ ಉದ್ದೇಶ ಏನಾಗಿತ್ತು ಅಂದರೆ ಕನ್ನಡವನ್ನು ಬೆಳೆಸೋದು, ಕನ್ನಡ ಭಾಷೆಯನ್ನು ಉಳಿಸೋದು, ಕನ್ನಡ ಸಾಹಿತ್ಯವನ್ನು ನಾವು ಎಷ್ಟು ಉತ್ಕೃಷ್ಟ ಮಟ್ಟಕ್ಕೆ ಒಯ್ಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಬಹಳ ಗಮನದಲ್ಲಿಟ್ಕೊಂಡು ಮಾಡಿದಂಥ ಕೆಲಸ ಅದಾಗಿತ್ತು. ತಮಗೆಲ್ಲ ಗೊತ್ತಿದ್ದಂಗೆ ಕಾಲಕ್ರಮೇಣ ವೃತ್ತಿ ರಂಗಭೂಮಿ ನಾಟಕಗಳು ಆರಂಭಗೊಂಡಿದ್ದು ಅತ್ಯಂತ ಪೌರಾಣಿಕ, ಚಾರಿತ್ರಿಕ, ಬಹಳ ದೊಡ್ಡ ದೊಡ್ಡ ನಾಟಕಗಳನ್ನು ನಾವೇನು ಈಗ ಕೃಷ್ಣ ಪಾರಿಜಾತದ ಮಾತನ್ನು ನಿಮಗೆ ಹೇಳಿದೆ, ಇದು ಜಾನಪದ ರಂಗಭೂಮಿಯ ಮೌಖಿಕ ಪರಂಪರೆಯಿಂದ ಬಂದದ್ದು. ಆರಂಭಗೊಂಡದ್ದೇ ಮೌಖಿಕ ಪರಂಪರೆಯಿಂದ ನಮ್ಮ ರಂಗಭೂಮಿಗಳೆಲ್ಲ. ಕ್ರಮೇಣ ನಾವು ಅವುಗಳನ್ನು ಸಾಹಿತ್ಯದ ಒಳಗಡೆ ತಗೊಂಡು ಬಂದು ಅವುಗಳ ಮೂಲಕ ರಂಗಭೂಮಿಯನ್ನು ಉಳಿಸುವ ಕಾರ್ಯ ಶುರುವಾಗಿದ್ದನ್ನು ಕೂಡ ನಾವು ನೆನಪಿಸಬೇಕಾಗ್ತದೆ. ಯಾಕಂದರೆ ವೃತ್ತಿ ರಂಗಭೂಮಿಯಲ್ಲಿ ಕಂದಗಲರು, ಕಂದಗಲ ಹನುಮಂತರಾಯರು, ಗರುಡ ಸದಾಶಿವರಾಯರು, ನಲವಡಿ ಕೃಷ್ಣಶಾಸ್ತ್ರಿಗಳು, ವಾಮನರಾವ್
ಮಾಸ್ತರ್ ಅವರು, ಏನ್ಗಿ ಬಾಳಪ್ಪ, ಇನ್ನು ಅನೇಕ ದೊಡ್ಡ ದೊಡ್ಡ ಕಂಪನಿಗಳು ಏನು ಹುಟ್ಟಿದ್ವು, ಆ ಕಂಪನಿ ಮಾಲೀಕರು ಏನಾಗಿದ್ದರು, ಮಾಸ್ತರ್ಗಳಾಗಿದ್ದರು, ಅವರು ಸ್ವತಃ ನಾಟಕಗಳನ್ನು, ಅದ್ಭುತವಾದಂತಹ ನಾಟಕಗಳನ್ನು ರಚಿಸಿ ನಮ್ಗೆ ಭಾಳ ಒಳ್ಳೆಯ ವೃತ್ತಿ ರಂಗಭೂಮಿಯ ಒಂದು ಹುಟ್ಟಿಗೆ, ಅದರ ಒಂದು ಉಚ್ಛ್ರಾಯ ಸ್ಥಿತಿಗೆ ತಲುಪೋದಕ್ಕೆ ಇಲ್ಲಿ ಆ ತಂಡಗಳ ನಟರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೆ ನಾಟಕಗಳ ರಚನೆ ಆಗಿದ್ದನ್ನು ನಾವು ನೆನಪಿಡಬೇಕಾಗ್ತದೆ ಅನ್ನುವ ಮಾತು. ಮತ್ತು ಇದಾದ ಮೇಲೆ 20ನೇ ಶತಮಾನದ 2ನೆಯ ದಶಕದ ನಂತರದೊಳಗೆ ಬಹುಶಃ ತಮಗೆಲ್ಲ ಗೊತ್ತಿರೋಂಗೆ ನಮ್ಮ ಸ್ವತಂತ್ರ ನಾಟಕಗಳು ಅಲ್ಲಿ ಹುಟ್ಕೊಳ್ತಾವ. ಆ ರಚನೆಯನ್ನು ನಾವು ಕಾಣ್ತೀವಿ. BM ಶ್ರೀ ಅವರು, ಕೈಲಾಸಂ ಅವರು, ಕುವೆಂಪು ಅವರು, ಕಾರಂತರು, ಸಂಸರು, ಬೇಂದ್ರೆ ಅವರು, ಶ್ರೀರಂಗರು, ಬಹುಶಃ ಹಿಂಗೆ ನಾವು ಹೇಳ್ಕೊತ ಹೋದ್ರೆ ಭಾಳಷ್ಟು ಜನ ನಾಟಕಕಾರರ ಹೆಸರುಗಳನ್ನು ಉದ್ದನೆಯ ಒಂದು ದೊಡ್ಡ ಪಟ್ಟಿಯನ್ನು ಬಹುಶಃ ನಾವು ಇಲ್ಲಿ ಇಡಬೇಕಾಗ್ತದೆ ಏನೋ. ಅವರೆಲ್ಲ ಭಾಳ ಗಂಭೀರವಾಗಿ ನಾಟಕಗಳನ್ನು ರಚಿಸೋದಕ್ಕೆ ಗಮನವನ್ನು ಹರಿಸಿದ್ರು ಅನ್ನೋದನ್ನು ಸದಾ ನಾವಿಲ್ಲಿ ನೋಡ್ತೇವೆ. ಯಾಕಂದರೆ ಈ ಕೆಲವು ಸ್ಯಾಂಪಲ್ಸನ್ನು ಮಾತ್ರ ಒಂದು ರಚನಾ ಕಮ್ಮಟದಲ್ಲಿ ಪಾಲ್ಗೊಂಡು ಒಂದು ನಾಟಕದ ರಚನೆಯನ್ನು ಮಾಡುವ ವಿದ್ಯಾರ್ಥಿಗಳೇ ನೀವೆಲ್ಲ. ಈಗ ನಾವು ವಿದ್ಯಾರ್ಥಿಗಳು, ನಾವು ಎಷ್ಟು ಪ್ರದರ್ಶನಗಳು ಮಾಡಿದ್ರು, ನಾವು ಎಂಥ ದೊಡ್ಡ ಕಲಾವಿದರಾಗಿದ್ರು, ನಾವು ಕಲಿಯಬೇಕಾದದ್ದಾಗಿರ್ಬೋದು, ನಾವು ಬರೆಯಬೇಕಾದದ್ದಾಗಿರ್ಬೋದು, ನಮ್ಮ ಜೀವನ ಪ್ರಿಯತೆ ಇರ್ತದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವುಗಳನ್ನು ನಾವು ಗಮನಿಸಬೇಕು. ಎಂತೆಂಥ ಕೊಡುಗೆಯನ್ನು ಇವರೆಲ್ಲ ಕೊಟ್ಟಿದ್ದಾರೆ. ಬಹುಶಃ ಎಷ್ಟು ಜನ ಅವರೆಲ್ಲರ ಒಂದೊಂದೇ ನಾಟಕಗಳನ್ನಾದರೂ ಓದೋದಕ್ಕೆ ಸಾಧ್ಯ ಆದರೆ ನೀವೆಲ್ಲ ಓದ್ರಿ ಅನ್ನುವ ಮಾತನ್ನು ತಮಗೆಲ್ಲ ನಾನು ಹೇಳ್ತಾ, ಸಮಕಾಲೀನ ಹವ್ಯಾಸಿ ರಂಗಭೂಮಿಗೆ ನಾವು ಬರೋದು ಅಂತಾದ್ರೆ, ಅಡಿ ಇಡೋದು ಅಂತಾದ್ರೆ, ನಿಮಗೆಲ್ಲ ಗೊತ್ತಿರುವಂಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡಂಥ ಗಿರೀಶ್ ಕಾರ್ನಾಡ್ ಅವರಾಗಿರ್ಬೋದು, ಕಂಬಾರವರು, P. ಲಂಕೇಶ್ ಅವರು, ಚಂಪಾ, GB ಜೋಶಿ, ಕುರ್ತಕೋಟಿಯವರು, KV ಸುಬ್ಬಣ್ಣ, ಅಕ್ಷರ, HS ಶಿವಪ್ರಕಾಶ್, ಎಂಥ ದೊಡ್ಡ ಒಂದು ಹೆಸರು ಈ ಭಾಗದ BR ಪೊಲೀಸ್ ಪಾಟೀಲ್ ಅವರಾಗಿರ್ಬೋದು, ಪಟ್ಟಣ ಶೆಟ್ಟಿಯವರು ದಂಪತಿಗಳು, ಪ್ರಸನ್ನ, ಕೂಲಿಶೇಖರ್, ಹಿಂಗೆ ನಾವು ಹವ್ಯಾಸಿ ರಂಗಭೂಮಿಯ ಸಂದರ್ಭದೊಳಗೆ ನಾವೆಲ್ಲ ನೀನಾಸಂನಿಂದ ಬಂದಾಗ ನಾಟಕಗಳನ್ನು ಹುಡುಕಿದಾಗ ಇಷ್ಟು ಪುಸ್ತಕಗಳೆಲ್ಲ ನಮಗೆ ನಾಟಕದ ರಚನೆಗಳು ಸಿಗ್ತಿದ್ವು. ಯಾವ ನಾಟಕ ನಾವು ಮಾಡಿಸ್ಬೋದು, ಯಾವ ನಾಟಕವನ್ನು ನಾವಿವತ್ತು ಈ ತಂಡಕ್ಕೆ ಮಾಡಿಸ್ಬೇಕು, ಈ ನಾಟಕ ಹೆಂಗಾಗ್ತದೆ, ಅದರ ರಚನೆಯ ತಾಂತ್ರಿಕತೆಯ ಎಲ್ಲ ದೃಷ್ಟಿಯಿಂದ ನಾವು ಏನು ಮಾಡಬಹುದು, ಯಾವ ಸಾಧ್ಯತೆ ಇದೆ ಅನ್ನುವಂಥ ಒಂದು ದೊಡ್ಡ ಪೈಪೋಟಿ ನಮಗಿರುವಂತಹ ನಾಟಕಗಳು ನಿಜವಾಗಿಯೂ ನಮಗೆ ಅವಾಗ ಸಿಗ್ತಿದ್ವು. ಅಂತ ನಾಟಕಗಳನ್ನು ಅವರು ರಚಿಸಿ ಬಹುಶಃ ಇಲ್ಲೇ ಹವ್ಯಾಸಿ ರಂಗಭೂಮಿಯ ಜೊತೆಗೆ ನಮಗೆ ನಿರ್ದೇಶಕರು ಹುಟ್ಟಿದ್ರು, ನಟರು ಹುಟ್ಟಿದ್ರು, ಹವ್ಯಾಸಿ ತಂಡಗಳು ಕೂಡ ಹುಟ್ಟಿದ್ದನ್ನು ನಾವು ನೀವೆಲ್ಲ ಗಮನಿಸ್ತೀವಿ. ಎಂಥ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿಯ ನಡುವಿನ ಆ ಚರ್ಚೆ ಬೇಡ ಅಂತ ಅನಿಸ್ತದೆ ನನಗೆ. ಇವರು ಅದನ್ನು ಒಪ್ಪಲ್ಲ, ಅವರು ಇವರನ್ನು ಒಪ್ಪಲ್ಲ, ಇವು ಬೇಡ. ಆದರೆ ಈ ಹವ್ಯಾಸಿ ರಂಗಭೂಮಿಯ ಸಂದರ್ಭದೊಳಗೆ ನಾಟಕಕಾರನಷ್ಟೇ ಮುಖ್ಯ ನಮಗೆ ನಿರ್ದೇಶಕ ಆಗ್ತಾನೆ. ನಿರ್ದೇಶಕನಿಗೆ ಅಷ್ಟೇ ನಟರು ಮತ್ತು ಪ್ರೇಕ್ಷಕರು ಹೆಂಗೆ ಮುಖ್ಯ ಆದರೂ ಆವಾಗ ಆ ಸ್ಕ್ರಿಪ್ಟನ್ನು, ಒಂದು ನಾಟಕದ ರಚನೆಯನ್ನು ನಮ್ಮೊಳಗೆ ನಾವು ತಗೊಳ್ಳುವ, ಅದನ್ನು ಪ್ರಸ್ತುತಪಡಿಸುವ ಬಗೆಗಳು ಕೂಡ ಹುಟ್ಕೊಂಡಿರೋದು ನಾವು ಹವ್ಯಾಸಿ ರಂಗಭೂಮಿಯೊಳಗೆ ನಾವು ನೋಡ್ತೇವೆ. ಯಾಕಂದರೆ ಎಷ್ಟೋ ಸಲ ನಮ್ಮಲ್ಲಿ ಒಂದು ಚರ್ಚೆ ನಡೀತಿರ್ತದೆ. ನಾವು ನಾಟಕವನ್ನು ಬರೆದುಕೊಡ್ತೀವಿ, ನಿರ್ದೇಶಕರು ಅವರ ಇಂಟರ್ಪ್ರಿಟೇಷನ್ ಅನ್ನೋ ಒಂದು ಶಬ್ದ ಉಟ್ಕೊಳ್ಳೋದ್ರ ಜೊತೆಗೆ ನಾವೇನು ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ, ನಾಟಕಕಾರನ ಒಂದು ಉದ್ದೇಶವನ್ನೇ ನಾವ್ಯಾಕೆ ಬರೀಬೇಕು, ನಾವ್ಯಾಕೆ ಮಾಡಿಸ್ಬೇಕು, ಅದನ್ನು ನಾವು ಬೇರೆ ರೀತಿಯಾಗಿ ಯಾಕೆ ನೋಡಬಾರ್ದು. ಈಗ ಹೆಂಗೆ ನಾವು ನಾಟಕಗಳನ್ನು 3 ತಾಸಿನ 2 ತಾಸಿನ ಈಗಂತೂ 1.5 ತಾಸಿಗೆ ಬಂದಿದ್ದೇವೆ. ಪ್ರೇಕ್ಷಕನ ಭಾವನೆಗಳಿಗೆ, ಅವನ ವೇಳೆಗೆ ಸಂಬಂಧಿಸಿದ ನಮ್ಮ ರಂಗಭೂಮಿ ಹೆಂಗೆ ನಾಟಕಗಳ ಅವಧಿಯನ್ನು
ಕಡಿಮೆಗೊಳಿಸ್ತಾ ವಿಸ್ತರಿಸ್ತಾ ನಾವು ಹೋಗೋದನ್ನು ಕೂಡ ಈ ನಮ್ಮ ಹವ್ಯಾಸಿ ರಂಗಭೂಮಿಯೊಳಗೆ ನಾವು ನೋಡೋ ಸಂದರ್ಭದಲ್ಲೂ ಕೂಡ ಇಲ್ಲಿ ನಾವು ಗಮನಿಸ್ಬೋದು. ನಮ್ಮ ನಾಡಿನ NSTಯ ಹಾಗೆ ದೊಡ್ಡ ನಿರ್ದೇಶಕರಾದಂಥ ಸಿ ಬಸಲಿಂಗಯ್ಯನವರು ಮಲೆಗಳಲ್ಲಿ ಮದುಮಗಳು ಅನ್ನುವಂಥ ಒಂದು ನಾಟಕವನ್ನು 9 ತಾಸು 6 ತಾಸುಗಳವರೆಗೆ ಬೆಳತನಕ ಈ ನಾಟಕವನ್ನು ಹೇಗೆ ಮಾಡಬಹುದು, ನಾವು ಒಂದು ಕಾದಂಬರಿಯನ್ನು ಹೇಗೆ ನಾವು ಈ ನಾಟಕಕ್ಕೆ ಇಳಿಸಿ ದೊಡ್ಡ ದೊಡ್ಡ ನಟರನ್ನು ನಾವು ಬಳಸ್ಕೊಂಡು ಈ ಕಾದಂಬರಿಯ ಸಾಹಿತ್ಯವನ್ನು ನಾಟಕ ಸಾಹಿತ್ಯವನ್ನಾಗಿ ನಾವು ಮಾಡಬಹುದೇ ಅನ್ನುವ ಒಂದು ಪ್ರಯತ್ನವನ್ನು ಮೊಟ್ಟ ಮೊದಲ ಬಾರಿಗೆ ಅವರು ಯಶಸ್ವಿಗೊಳಿಸಿದ್ದಾರೆ. ನಿಜವಾಗಿಯೂ ಈ ಕ್ರಿಯೆ ಅವರಿಂದ ಮೊದಲು ನಡೆದಿದ್ದು, ಅವರನ್ನು ನಾವು ಅಭಿನಂದಿಸಲೇಬೇಕು. ಹಿಂಗೆ ಈ ನಾಟಕ ಸಾಹಿತ್ಯ ರಚನೆಯ ಆಗ್ತಾ ಬಂದದ್ದು ನಮ್ಮ ಏಕಾಂಕಗಳು ಆರಂಭ ಆದ ಹೊತ್ತಿಗೆ ನಿಮ್ಮನ್ನು ಒಬ್ಬರು ಶ್ರೀರಂಗರನ್ನ ಮಾತ್ರ ನಾನು ಇಲ್ಲಿ ನೆನೆಸ್ಕೋತೀನಿ. ಅವರು ಸಾಕಷ್ಟು ಬಹುಶಃ ಅವರು ಒಬ್ಬರೇ 40 ಏಕಾಂಕಗಳನ್ನು ರಚಿಸಿ ಆಡ್ತಿದ್ರು. ಆದರೆ ಅವರು ಪ್ರಯೋಗಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಒಂದು ನಾಟಕ ಅಂತಾದರೆ ಅದು ಪ್ರಯೋಗವೇ ಹೆಚ್ಚಾಗಬೇಕು ಅಂತ. ಈ ಸಂದರ್ಭದೊಳಗೆ ನಾವು ಈ ಹವ್ಯಾಸಿ ರಂಗಭೂಮಿಯನ್ನು ದಾಟಿ 70ರ ಬೀದಿ ನಾಟಕವನ್ನು ದಾಟಿ ನಾವೀಗ ಇಲ್ಲಿ ಬಂದಿದ್ದೇವೆ. ಇತ್ತೀಚಿನ ಭಾಳ ಹಳೆದಾದದ್ದೇನಲ್ಲ ನಮಗೆ ಏಕವ್ಯಕ್ತಿ ಪ್ರದರ್ಶನಗಳು. ಹವ್ಯಾಸಿ ರಂಗಭೂಮಿಯೊಂದಿಗೆ ನಮ್ಮ ಬೀದಿ ನಾಟಕಗಳೊಂದಿಗೆ ನಾವು ಕತೆ, ಕಾದಂಬರಿಗಳು, ವ್ಯಕ್ತಿ ಚಿತ್ರಗಳನ್ನು ಇವುಗಳನ್ನೆಲ್ಲ ನಾವು ಹೆಂಗೆ ರಚಿಸ್ಕೊಳ್ತಾ ಬಂದ್ವಿ. ಅದರೊಂದಿಗೆ ನಾಟಕಗಳನ್ನು ಕೂಡ ಅವುಗಳನ್ನು ಅನುವಾದಿಸಿ ಈ ರೀತಿ ತರಬಹುದು ಅನ್ನೋದರಲ್ಲಿ ಗೋಪಾಲ ವಾಜಪೇಯಿ ಅವರು ಕೂಡ ಭಾಳ ದೊಡ್ಡವಾದಂಥ ಒಂದು ಕೆಲಸವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಅದು ಇವತ್ತು ನಾವು ಈ ಏಕವ್ಯಕ್ತಿ ಶಿಬಿರ ಇರುವುದರಿಂದ ಇಷ್ಟೊಂದೆಲ್ಲ ಕನ್ನಡ ರಂಗಭೂಮಿಯೊಳಗೆ ನಾಟಕ ರಚನೆ ಅನ್ನೋದು ಹುಲಸಾಗಿ ಬಹುಮುಖಿಯಾಗಿ ಅರ್ಥಪೂರ್ಣವಾಗಿ ಅಷ್ಟೇ ಶಕ್ತಿಯುತವಾಗಿ ಮುನ್ನಡೆಸಿದಂಥ ಈ ಎಲ್ಲ ಹಿರಿಯರು ನಾಟಕಕಾರರು ನಮ್ಮೊಂದಿಗೆ ಇದ್ದ ಸಂದರ್ಭದೊಳಗೆ ಈಗೂ ಕೂಡ ಅದ್ಭುತವಾದಂಥ ನಾಟಕಗಳಾಗ್ತವೆ. ನನಗೂ ಒಂದು HL ಪುಷ್ಪ ಅವರು ಹೇಳ್ದಂಗೆ ನನ್ನ ಅನಿಸಿಕೆ ಏನು ಅಂದರೆ, ಈಗ ಏಕವ್ಯಕ್ತಿ ಪ್ರದರ್ಶನಗಳು ಎಷ್ಟೋ ನಾವು ನೋಡ್ತಾ ಬಂದಿದ್ದೀವಿ. ರಾಮಾಯಣ ಮಹಾಭಾರತಕ್ಕೆ ಅವು ನಿಂತ್ಕೊಬಿಟ್ಟವ. ಅಲ್ಲಿಯ ದ್ರೌಪದಿ, ಸೀತೆ, ಅಹಲ್ಯೆ, ಯಶೋಧರೆ, ಈ ಏನೇನೋ ಏಕವ್ಯಕ್ತಿ ಪ್ರದರ್ಶನಗಳು ಕೆಲವು ಕಡೆ ಏನಾಗ್ತಾ ಇದ್ದಾವೆ ಅಂತಂದರೆ ಬಹುಶಃ ಅದು ಸ್ಕ್ರಿಪ್ಟಿನಿಂದ ಗೊತ್ತಿಲ್ಲ ಅಥವಾ ನಿರ್ದೇಶನದಿಂದ ಗೊತ್ತಿಲ್ಲ, ಒಬ್ಬ ನಟಿಯಿಂದಲೂ ನಟರಿಂದಲೂ ಆಗ್ತಾ ಇದ್ದಾವೆ ಗೊತ್ತಿಲ್ಲ, ಉದ್ದುದ ಭಾಷೆಗಳಾಗಿ ನಮಗೆ ಕಾಣ್ತಾ ಇದ್ದಾವೆ. ಭಾಳಷ್ಟು ಜನ ಆ ಬದಲಾವಣೆಗಳನ್ನು ನಾವು ಕಾಣ್ತಾ ಇಲ್ಲ. ಸಾಕಷ್ಟು ತಾಂತ್ರಿಕವಾಗಿ ಸಂಗೀತದಿಂದಾಗಿರ್ಬೋದು, ಎಲ್ಲ ವಿಷಯಗಳಿಂದ ಅದಕ್ಕೆ ಪೂರಕವಾದಂತಹ ಸಾಮಗ್ರಿಗಳಿದ್ದೂ ಕೂಡ ಕೆಲವು ಇವತ್ತು ನಮ್ಗೆ ಏಕವ್ಯಕ್ತಿ ಪ್ರದರ್ಶನಗಳು ಬೇರೆಯಾಗಿ ನಮ್ಗೆ ಕಾಣ್ತಿದ್ದಾವೆ. ಆದರೆ ಇವತ್ತಿನ ಸಂದರ್ಭದ ಈ ಮಹಿಳೆಯರ ಏಕವ್ಯಕ್ತಿ ಪ್ರದರ್ಶನ, ಅದು ನಾನು ಮಹಿಳೆಯರಿಗಾಗಿ ಏನು ಇವತ್ತು ನಡೀತಾ ಇದೆ, ಈ ಒಂದು ಕಮ್ಮಟ ಅದು ಯಾಕೆ ಬೇಕು ಏನು ಅನ್ನೋದನ್ನು ಬಹುಶಃ ಅಕ್ಕ ಮಲ್ಲಿಕಾ ಗಟ್ಟಿಯವರು ಕೂಡ ನಿಮ್ಮೊಂದಿಗೆ ಮಾತಾಡ್ತಾರೆ. ಈ ಏಕವ್ಯಕ್ತಿ ಪ್ರದರ್ಶನ ಕಮ್ಮಟ ಯಶಸ್ವಿಯಾಗಲಿ, ಅದರ ಬಗ್ಗೆ ಹೇಳೋದಕ್ಕೆ ಇನ್ನೂ ವೇದಿಕೆ ಮೇಲೆ ಬಹಳ ಜನ ಇರೋದರಿಂದ ನಾವು ಅಲ್ಲಿಯೇ ಮಹಾಭಾರತಕ್ಕೆ ನಿಲ್ಲೋದು ಬೇಡ, ನಾವು ಮುಂದೆ ಹೋಗೋಣ. ನಾವು ಎಲ್ಲಿವರೆಗೂ ಹೋಗೋಕ್ಕೆ ಸಾಧ್ಯತೆ ಅಲ್ಲಿವರೆಗೂ ನಾವು ಹೋಗಿ ನಮ್ಮ ಈ ರಚನಾ ಕಮ್ಮಟವನ್ನು ಯಶಸ್ವಿಯಾಗಿ ಈ ಕಮ್ಮಟದ ಮೂಲಕ ಒಳ್ಳೊಳ್ಳೆಯ ನಾಟಕಗಳು ನಮಗೆ ಸಿಗಲಿ, ನಾವು ಆ ನಾಟಕಗಳನ್ನ ನಿರ್ದೇಶಿಸುವಂತಾಗಲಿ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ತಮಗೆಲ್ಲ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತು ಆಗಮಿಸಿದಂತಹ ಡಾಕ್ಟರ್ ಮಲ್ಲಿಕಾ ಗಂಡಿ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯ ಮತ್ತು ಇವರು ಮಾತಾಡೋದಕ್ಕೆ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು
ಕರ್ನಾಟಕ ಲೇಖಕಿಯರ ಸಂಘ ಬೆಳಗಾವಿ ಜಿಲ್ಲಾ ಶಾಖೆ ಹಾಗೂ ಮಾನವ ಬಂಧುತ್ವ ವೇದಿಕೆಯ ಈ 3 ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವಂಥ ನಾಟಕ ರಚನಾ ಈ ಶಿಬಿರದ ವೇದಿಕೆಯ ಮೇಲಿರುವಂಥ ಎಲ್ಲ ಆತ್ಮೀಯರೇ, ಶಿಬಿರದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಸಹೋದರಿಯರೇ, ಈಗಾಗಲೇ ಪುಷ್ಪ ಅವರು ಮತ್ತು ವಿಶ್ವೇಶ್ವರಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ಮಾತನಾಡ್ಯಾರ. ನನ್ನ ಚರಿತ್ರೆಗೆ ಹೋಗೋದಿಲ್ಲ. ನಾನು ಈ ಕ್ಷಣ ಬದುಕುವಕ್ಕೆ ನಾಳೆ ಅನ್ನೋದು ನನಗಿಲ್ಲ, ಹಿಂದೆ ಏನಿತ್ತು ಅನ್ನುವಂಥದ್ದು ನನ್ನ ತಲೆಯೊಳಗಿಲ್ಲ. ಈ ಕ್ಷಣ ಏನಿದೆ ಅದು ಸತ್ಯ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ನಾನು ಹೊರಟಕ್ಕೆ. ಇಲ್ಲ, ನನ್ನ ವಿದ್ಯಾರ್ಥಿ ಮಿತ್ರ ಹಿಮ್ಮಡಿಯವರು ಬಂದಾರೆ. ಈ ಮಾನವ ಬಂಧುತ್ವ ವೇದಿಕೆಯೊಳಗೆ ಅವ್ರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುವಂಥ ಸಹೋದರ. ಅವ್ರಿಗೆ ಒಂದು ವಿನಂತಿ ಮಾಡ್ಕೊತೀನಿ, ಎಲ್ಲ ಕಡೆ ನೋಡಕತ್ತೀನಿ. ನಂಗೆ ತಿಳುವಳಿಕೆ ಬಂದ ಮೇಲಿಂದ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಮತ್ತು ನಾವೆಲ್ಲಿದ್ದೀವಿ? ಅವ್ರನ್ನ ಹುಟ್ಟಿಸಿದವ್ರು ಯಾರು? ಅವರು ಭೂಮಿ ತಂದವ್ರು ನಾವೇ. ಮತ್ತು ನಮ್ಮೊಬ್ಬರನ್ನ ಇಡಬೇಕಲ್ಲ ಅಲ್ಲೇ. ಮತ್ತು ನಾವಿಲ್ಲದ ಹಾಗೆ ಜಗತ್ತು ಹೆಂಗೆ ಪೂರ್ಣ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇವತ್ತಲ್ಲ. ನಾನು ಸುಮಾರು 30 ವರ್ಷ ಸಾರ್ವಜನಿಕ ಬದುಕಿನೊಳಗೆ ಇದನ್ನೇ ಹೇಳ್ಕೊತ ಹೊಂಟೀನಿ. ಇದನ್ನೇ ಕೇಳ್ತಾರೆ, ಮತ್ತು ಅದೇ ಇರುತ್ತೆ. ಹೀಗಾಗಿ ಜಡಗಟ್ಟಿದಂಥ ಈ ವ್ಯವಸ್ಥೆಯನ್ನು ಚಲನಶೀಲಗೊಳಿಸೋದು ಭಾಳ ಕಷ್ಟದ ಕೆಲಸ. ಮೇಲ್ಗಡೆಗೆ ನೋಡ್ರಿ, ಮೇಲ್ಗಡೆಗೂ ಪುರುಷಮಯ, ಅಲ್ಲಿ ಪುರುಷಮಯ, ಇಲ್ಲಿ ಪರವಾಗಿಲ್ಲ, ನಾವು ಅದೇ ಇದು ನಮ್ಮದೇ ಇರೋದ್ರಿಂದ. ಇಲ್ಲಾಂದ್ರೆ ಅಲ್ಲಿ ಅವರೇ ಇರ್ತಿದ್ರು. ಇವರಿಗೆ ಮುಜುಗರ ಆಗ್ತಾಯಿದೆ. ಯಾಕಂದ್ರೆ ಇಷ್ಟು ಮಂದಿ ಹೆಣ್ಮಕ್ಳ ಮಧ್ಯದೊಳಗೆ ಕುಂತಾರಲ್ಲ, ಇವ್ರಿಗೆ ಮುಜುಗರ ಆಗ್ತಾಯಿದೆ. ಈ ಮುಜುಗರವನ್ನು ಮಹಿಳೆಯರು ಮತ್ತು ಪುರುಷರು ಅನುಭವಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಭ್ರಾತೃತ್ವ ಅನ್ನುವಂಥ ಪದವನ್ನು ಸಂವಿಧಾನದ ಪೀಠಿಕೆ ಒಳಗೆ ಬಳಸಿದರು. ಅದನ್ನು ನಾವು ಮುನ್ನೆಲೆಗೆ ತರಲೇ ಇಲ್ಲ. ನಾವು ಎಲ್ಲ ಬರೀ ಸಮಾನತೆಯನ್ನು ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಆದರೆ ನಮ್ಮ ಸಹೋದರತ್ವ ಅನ್ನುವಂಥದ್ದನ್ನು ನಾವು ಸಂವಿಧಾನದೊಳಗೆ ಎಷ್ಟು ಪ್ರಾಮುಖ್ಯವಾಗಿ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದಾರಲ್ಲ, ಅದನ್ನು ಇಟ್ಕೊಂಡು ಸಮಾಜವನ್ನು ಕಟ್ಟಲಿಕ್ಕೆ ಚಳವಳಿಯೊಳಗೆ ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಮಾಡದೇ ಇರೋದರಿಂದ ಇವತ್ತಿಗೂ ಮಹಿಳೆಯರನ್ನು ಸಾರ್ವಜನಿಕ ಬದುಕಿನೊಳಗೆ ಪ್ರಮುಖರು ಅನ್ನುವಂಥ ಒಂದು ಲೆಕ್ಕಾಚಾರ ಇಲ್ಲ. ನಾನು ಅಲ್ಲೇ ನಮಸ್ಕಾರ ಮಾಡ್ತಾಯಿದ್ದೆ. ನನಗೆ ಭಯ ಇಲ್ಲ, ಭಕ್ತಿ ಇಲ್ಲ, ಗೌರವ ಇದೆ. ನಾನು ಯಾವ ದೇವರನ್ನು ಭಯದಿಂದ ನೋಡೋಂಗಿಲ್ಲ, ಭಕ್ತಿಯಿಂದ ನೋಡೋಂಗಿಲ್ಲ. ಅವ್ರ ಬಗ್ಗೆ ಭಾಳ ಗೌರವ ಇದೆ. ಯಾಕಂದ್ರೆ ನಮ್ಮಂಥವ್ರ ಬದುಕಿನ ಸಲುವಾಗಿ ತಮ್ಮ ಜೀವಿತದ ಅವಧಿಯೊಳಗೆ ಅವ್ರು ಮಾಡಿದಂಥ ತೆಗೆದುಕೊಂಡಂಥ ಕಷ್ಟಗಳಿವೆಯಲ್ಲ, ಆ ಕಾರಣಕ್ಕಾಗಿ ಅವ್ರ ಬಗ್ಗೆ ನನಗೆ ಭಾಳ ದೊಡ್ಡ ಅಪಾರವಾದಂಥ ಗೌರವ ಐತೆ. ಎಲ್ಲರೂ ಅಲ್ಲೇ ನೀವು ಅವ್ರಿಗೆ ಹೂಗಳನ್ನು ಅರ್ಪಿಸುವಂಥ ಸಂದರ್ಭದೊಳಗೆ ಚಪ್ಪಲ್ ಬಿಟ್ಟು ನಿಂತರು. ನಂಗೆ ಭಾಳ ಸಂಕಟಕ್ಕಿತ್ತು. ನೀವು ಬಿಡಲಿಲ್ಲ. ನೀವು ನಮ್ಮ ಕ್ಯಾಟಗರಿಯವರು, ನಮ್ಮ ಜಾತಿಯವರು ನೀವು. ಓಕೆ, ನನಗೆ ನಾನು ಚಪ್ಪಲ್ ಬಿಟ್ಟು ಪೂಜೆ ಮಾಡಬೇಕು ಅಂತ ಅನ್ಸಂಗಿಲ್ಲ. ಯಾಕೆ ಅನ್ಸೋದಿಲ್ಲ ಅಂತಂದ್ರೆ, ಈ ಸಮಾಜದೊಳಗೆ ನಿಮ್ಮ ಬೈಯುವಾಗ ನಮ್ಮ ಸಾರಾ ಅಬೂಬಕರ್ ಅವ್ರದ್ದೊಂದು ಚಪ್ಪಲಿಗಳು ಅನ್ನುವಂಥ ಒಂದು ಕಥಾ ಸಂಕಲನ ಐತಿ. ಸಮಾಜದೊಳಗೆ ಹೆಣ್ಮಕ್ಳನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು ಅಂತ ಹೇಳ್ತಾರೆ. ಇವತ್ತಿಗೂ ಈ ವ್ಯಾಖ್ಯಾನವನ್ನು ಬದಲಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ. ಮತ್ತು ಎಲ್ಲಿಡಬೇಕು ಅಂತಂದ್ರೆ ಚಪ್ಪಲಿ ಬಿಡೋ ಜಾಗದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಈ ಸಮಾಜವನ್ನು ಪುರುಷಾಕೃತಿಗೆ ಹೋಲಿಸಿಕೊಂಡು ಬಂದ ಕಾರಣಕ್ಕಾಗಿ ತಲೆಯನ್ನು ಇಂಥವರು, ಇದು ಇಂಥದ್ದು ಎಲ್ಲರಿಗೆ ಹೇಳಿ ಶೂದ್ರ ಸಮುದಾಯಗಳನ್ನು ಎಲ್ಲಿ ತಂದಿಟ್ಟಾರ ಅಂದ್ರೆ ಕಾಲಗಳಿಗೆ ತಂದಿಟ್ಟಾರ. ಮತ್ತು ನಾವು ಕಾಲನ ರಕ್ಷಣೆ ಮಾಡುವಂಥದ್ದು ಯಾವುದು? ನಾನು ಹಾಕ್ಕೊಂಡ್ರೆ ಚಪ್ಪಲ್ ಆಗುತ್ತೆ, ಸ್ವಾಮಿಗಳು ಹಾಕ್ಕೊಂಡ್ರೆ ಪಾದರಕ್ಷೆ ಆಗುತ್ತೆ. ಅವರಿಗೆ ಪಾದರಕ್ಷಣೆ ಮಾಡುತ್ತಾ, ನನಗೂ ಪಾದರಕ್ಷಣೆ ಮಾಡುತ್ತಾ. ಮತ್ತು ನನ್ನ ಚಪ್ಪಲ್ಗಳು ಯಾಕೆ ವೇದಿಕೆ ಮೇಲೆ ಹೋಗಬಾರ್ದು, ಸ್ವಾಮಿಗಳ ಚಪ್ಪಲ್ ಯಾಕೆ ಅಲ್ಲಿರ್ತಾವೋ, ಅವ್ರಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ, ನಂಗೆ ಇವತ್ತಿಗೂ ತಿಳಿಯೋದು. ಹೀಗಾಗಿ ಈ ಥರ ನಾವು ಮಾತಾಡುವಂಥ ನನ್ನಂಥವ್ರನ್ನ ಭಾಳ ವಿಚಿತ್ರವಾಗಿ ಸಮಾಜ ನೋಡ್ಕೊತ ಬಂದೈತಿ. ಆದರೆ ನಾನಂತೂ ಬದಲಿ ಆಗಿಲ್ಲ. ಸಮಾಜ ಬದಲಿ ಆಗದಿದ್ರೆ ಅದು ಅದರ ತಪ್ಪು. ನಾನು ಹಿಂಗೆ ಇರೋಕೆ, ನಾನು ಇವತ್ತು ಬದುಕಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಬದುಕ್ತಾ ಇರೋದರಿಂದ ನಾಳೆ ಇದರ ಬಗ್ಗೆ ನನ್ನ ಕನಸುಗಳದಾವು. ನನಗೆ ಭೂತದ ಬಗ್ಗೆ ಹಳವಂಡ ಇಲ್ಲ. ಭೂತದೊಳಗೆ ಏನಾಗೈತೆ ಅನ್ನುವಂಥದ್ದು ಅದು ನನಗೆ ಬೇಕಾಗಿಲ್ಲ. ಇವತ್ತು ನನಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ನಾವು ಬರೆಯುವಂಥ ಕೆಲಸವನ್ನು ಮಾಡಬೇಕಾಗೈತಿ. ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೇವೆ, ಇವತ್ತು ಸಮಾಜ ನಮಗೆ ಏನು ಕೊಡ್ತಾ ಇದೆ. ನೀವು ಎಲ್ಲ ರಾಜಕೀಯ ಪಕ್ಷಗಳು ಭಾಳ ದೊಡ್ಡ ದೊಡ್ಡ ಸಮಾವೇಶಗಳಾಗ್ತಾ ಇರ್ತಾವೆ. ನಂಗೆ ಭಾಳ ಸಂಕಟ ಆಗ್ತಾ ಇರುತ್ತೆ. ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಸಮಾನತೆಯ ಬಗ್ಗೆ ಮಾತಾಡ್ತಾರೆ, ಲಿಂಗ ತಾರತಮ್ಯತೆಯನ್ನು ಹೊಡೆದೋಡಿಸ್ಬೇಕು ಅಂದ್ರೆ ಎಲ್ಲ ಹೇಳ್ತಾರೆ. ವೇದಿಕೆ ಮೇಲೆ ಒಬ್ಬರು ಹೆಣ್ಮಕ್ಳು ಇರೋಂಗಿಲ್ಲ. ಇವ್ರು ಯಾವ ಲಿಂಗ ತಾರತಮ್ಯತೆಯನ್ನು ಹೊಡೆದೋಡ್ಸೋಕೆ ಪ್ರಯತ್ನ ಮಾಡಕತ್ತಾರೋ, ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾರೋ ಅನ್ನೋಂಥದ್ದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾವು ಪ್ರತ್ಯೇಕತೆಯನ್ನು ಬೇಡ್ತಾ ಇಲ್ಲ, ಸಮಾನತೆಯನ್ನು ಬೇಡ್ತಾ ಇದ್ದೇವೆ.
ನನಗೆ ಅನಿಸ್ತಾ ಇದೆ ನಮ್ಮ ಪುಷ್ಪ ಅವ್ರು ಇಲ್ಲಿ ಹುಡುಗರನ್ನು ಕರೆಸ್ಕೋಬೇಕಾಗಿತ್ತು ಗಂಡಸರನ್ನ. ನಾವು ಯಾರಿಗೆ ಹೇಳ್ತೀವಿ ಅವರೇ ಇರದೇ ಇದ್ರೆ ತೊಗೊಂಡು ಏನು ಮಾಡೋಣ್ರಿ, ನಾ ಇದನ್ನು ಮಾತಾಡೋದು ನೀವೇ ಕೇಳ್ತೀರಿ, ನೀವು ಮಾತಾಡೋದು ನಾನೇ ಕೇಳ್ತೀನಿ. ನಾನು ಯಾರ ಸಲುವಾಗಿ ಮಾತಾಡ್ತಿಲ್ಲ ಅವ್ರು ಇಲ್ಲಿರ್ಬೇಕು. ಯಾರ ಸಲುವಾಗಿ ನಾವು ಮಾತಾಡಕತ್ತಿಲ್ಲ ಅವ್ರಿದ್ರೆ ಅವ್ರಿಗೇನಾದರೂ ಅದು ನಾಟ್ಬೋದಾ, ಅವ್ರಿಗೇನಾದರೂ ಒಂದಿಷ್ಟು ತಲೆ ಹುಳ ಬೀಳಬಹುದು ಅಥವಾ ಆಲೋಚನೆ ಮಾಡಬಹುದು ಅಥವಾ ಏನೋ ಆಗ್ಬೋದಲ್ಲ. ನಾವು ಇಲ್ಲವೇ ಇಲ್ಲ. ಲೇಖಕಿಯರ ಸಂಘ ನಾವು ಮಾಡ್ಕೊಂಡಿವಿ, ನಮ್ಮಷ್ಟಕ್ಕೆ ನಾವೇ ಲೇಖಕಿಯರು ಸೇರ್ಕೊತೀವಿ. ನೀ ಮಾತಾಡು ನಾ ಕೇಳ್ತೀನಿ, ನಾ ಮಾತಾಡು ನೀ ಕೇಳ್ತೀನಿ. ಎಷ್ಟು ವರ್ಷ ನಾವು ಇದನ್ನು ಮಾತಾಡ್ಕೊಳ್ಳೋಣ? ನಮ್ಮ ಮಾತುಗಳನ್ನು ಜಗತ್ತು ಹೇಗೆ ಕೇಳ್ತಾ ಇದೆ ಅಂತಂದ್ರೆ, ಹೇಗೆ ಪರಿಭಾವಿಸೈತೆ ಅಂದ್ರೆ, ಅಡುಗೆ ಮನೆಯ ಮಾತುಗಳು, ಹೆಣ್ಣು ಮಕ್ಕಳ ಮಾತುಗಳು, ಅಡುಗೆ ಮನೆಯ ಮಾತುಗಳು ಏನು ಮಾತಾಡ್ತಾವೆ ಬಿಡ್ರಿ ಅನ್ನೋವಂಥ ಈ ನೆಗ್ಲಿಜೆನ್ಸಿ ಇದೆಯಲ್ಲ, ಇದನ್ನು ನಾವು ಪ್ರಶ್ನಿಸಬೇಕಾಗೈತಿ. ಇದನ್ನು ನಾವು ಪ್ರಶ್ನಿಸದೇ ಇದ್ರೆ ನೀವೆಷ್ಟೇ ಬರೀರಿ. ನಮ್ಮ ಅಕ್ಕ ಒಂದು ದೊಡ್ಡ ಪಟ್ಟಿನ ಕೊಟ್ಲು, ನಾಟಕದ ಭಾಳ ದೊಡ್ಡ ಪಟ್ಟಿ ಕೊಟ್ಲು. ಯಾಕಲ್ಲಿ ಯಾರೋ ಹೆಣ್ಮಕ್ಳು ಇಲ್ಲ. ನಾವು ಹೆಂಗಸರು ಮಾತನಾಡುವಾಗಲೂ ಸಹ ಸ್ಟೀರಿಯೋಟೈಪ್ ಏನು ಗಂಡಸರು ಹೇಳ್ಯಾರಲ್ಲ ಅದನ್ನೇ ಒದರ್ತೀವಿ. ನಾವು ನಮ್ಮ ಮಾತುಗಳನ್ನು ಹೇಳೋಣ್ರಿ, ಅವ್ರ ಮಾತುಗಳನ್ನು ಯಾಕೆ ಹೇಳೋಣ? ಸಾಹಿತ್ಯ ಚರಿತ್ರೆಯನ್ನು ನಾವು ಬದಲಿಸಬೇಕಾಗೈತಿ, ರಾಜಕೀಯ ಚರಿತ್ರೆಯನ್ನು ನಾವು ಬದಲಿಸಬೇಕಾಗೈತಿ, ಸಾಮಾಜಿಕ ಚರಿತ್ರೆಗೆ ಹೊಸ ವ್ಯಾಖ್ಯಾನವನ್ನು ನಾವು ಬರೆಯಬೇಕಾಗೈತಿ. ಹೀಗೆ ಬರೆಯಬೇಕು ಅಂತ ತಿಳ್ಕೊಂಡು ಹೊರಟಂಥ ಹೊತ್ತಿನೊಳಗೆ ನಾವು ಗಂಡಸರು ಹೇಳಿದಂಥ ಸ್ಟೀರಿಯೋಟೈಪಿನ ಮಾತುಗಳನ್ನು ಮುಂದುವರಿಸ್ಕೊಂಡು ಹೋಗೋದಲ್ಲ, ಬರೆಯೋದಲ್ಲ. ನಾವು ಸರಿಯಾಗಿ ಹೆಣ್ಣು ಮಕ್ಕಳ ಸಾಹಿತ್ಯವನ್ನು ವಿಮರ್ಶೆ ಮಾಡುವ ಹೊತ್ತಿನೊಳಗೆ ಅಡುಗೆ ಮನೆ ಸಾಹಿತ್ಯ ಅಂತ ಒಂದು ವ್ಯಾಖ್ಯಾನ ಮಾಡಿ ಇಟ್ಬಿಟ್ರೆ ಅದನ್ನು ದೂರಕ್ಕೆ ಇಟ್ಟರು. ಹೌದು, ಅಡುಗೆ ಮನೆಯಲ್ಲಿ ಇರುವಂಥದ್ದು ಗಂಡಸರಿಗೆ ಏನು ಗೊತ್ತೈತಿ ಅಂತ ತಿಳ್ಕೊಂಡು ನಾವೇನಾದ್ರು ಪ್ರಶ್ನೆ ಮಾಡಿದ್ದೀವಿ? ಅವ್ರ ಲೋಕದ ಬಗ್ಗೆ ನಾವು ಭಾಳ ಅಭೂತಪೂರ್ಣವಾಗಿ ಮಾತಾಡ್ತೀವಿ. ಓ ವೀರರು ಶೂರರು ಎಲ್ಲ ಅಂತೇಳಿ. ಅಲ್ಲರಿ ಒಬ್ಬ ಒಣಕೆ ಓಬವ್ವ ಅಷ್ಟು ಮಂದಿ ಸೈನಿಕರನ್ನು ಹೊಡೆದ್ಲು. ಅದನ್ನ ಎಲ್ಲಾದರೂ ಚರಿತ್ರೆ ಒಳಗೆ ಗಂಡಸರು ಹೇಳ್ತಾರ? ನಾವು ಮದಕರಿ ನಾಯಕನನ್ನು ಹೇಳ್ತೀವಿ. ಅದರ ಆ ರೀತಿಯಾಗಿ ಒಬ್ಬ ಸಾಮಾನ್ಯ ಹೆಣ್ಮಗಳು ಅಂತಹ ಹೊತ್ತಿನೊಳಗೆ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ಸಂಕಟದ ಸಂದರ್ಭದೊಳಗೆ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ಎಂಥ ತೀರ್ಮಾನ ಆಗಿತ್ತು ಅನ್ನೋವಂಥದ್ದನ್ನು ನಾವು ಆಲೋಚನೆಯೇ ಮಾಡಲಿಲ್ಲ, ಅದರ ಬಗ್ಗೆ ನಾವು ಬರೀಲಿಲ್ಲ. ಹೀಗಾಗಿ ನಾವು ನಮ್ಮದ್ರ ಬಗ್ಗೆ ನಮ್ಮ ಅನುಭವಗಳನ್ನು, ಸಮಾಜ ಏನು ನಮಗೆ ಕೊಡ್ತಾ ಇದೆ, ನಾವು ಸಮಾಜದಿಂದ ಏನು ಅಪೇಕ್ಷೆಯನ್ನು ಪಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಬರೆಯದೇ ಇರೋದರಿಂದ ಇವತ್ತು ನಾವು ಮತ್ತೆ ಹೆಣ್ಮಕ್ಳು ಸೇರಿಕೊಂಡು ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ, ಮುಂದೆ ನಾನೇ ಹೇಳ್ತೀನಿ, ನೆರೆ ತೊರೆಗಳು ಬಂದಿದೆ ಅಂಜಿದೆಳಂತಯ್ಯ, ಇದು ಅಂಜಬಾರದು ಅನ್ನುವಂಥದ್ದಿತ್ತು ಅಂದ್ರೆ ಸಮುದ್ರದೊಳಗಲ್ಲ, ನಾವು ಆಕಾಶದೊಳಗೂ ಮನೆ ಕಟ್ಟಬೇಕು, ಗುಡದಾಗೂ ಮನೆ ಕಟ್ಕೋಬೇಕು, ಕಟ್ಕೊಂಡು ನಿರ್ಭೀತಿಯಿಂದ ಬದುಕಬೇಕು ಅನ್ನುವಂಥದ್ದು ಇದೆಯಲ್ಲ. ಈ ಕಾರಣಕ್ಕಾಗಿ ಸಮಾಜ ನಮ್ಮನ್ನು ಸಹನೆಯಿಂದ ನೋಡಬೇಕು ಮತ್ತು ಸೌಹಾರ್ದತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಆಶಯ, ಬಹುಶಃ ನಮ್ಮ ಬರಹದ ಆಶಯ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನೀವು ಏಕ ವ್ಯಕ್ತಿದು ಬರೀತಿರೋ ಗೊತ್ತಿಲ್ಲ, ಬಹು ಪಾತ್ರಗಳನ್ನು ಸೃಷ್ಟಿ ಮಾಡ್ತಿರೋ ಗೊತ್ತಿಲ್ಲ, ಏನು ಮಾಡ್ತಿರೋ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ನೀವು ಸಮಾಜದಿಂದ ಏನನ್ನು ಪಡ್ಕೊಂಡಿರ, ಸಮಾಜ ಹಿಂಗೈತಿ ಅಂತ ತಿಳ್ಕೊಂಡು ಅದರೊಳಗೆ ಬಿಂಬಿಸ್ರಿ. ಅದು ಕನ್ನಡಿ, ಅದು ನೋಡ್ಕೊಳ್ಳಿ. ಅಂದ್ರೆ ಸಮಾಜಕ್ಕೆ ಗೊತ್ತಾಗಲಿ, ಹೌದು ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಸಂವಿಧಾನವನ್ನು ಇಟ್ಕೊಂಡು ಬುದ್ಧನಂಥವರು ಅಥವಾ ಅಂಬೇಡ್ಕರ್ ಅಂತವರು, ಬಸವಣ್ಣಂತ 12ನೇ ಶತಮಾನದೊಳಗೆ ಬಸವಣ್ಣಂಥವರು ಹೆಣ್ಮಕ್ಳಿಗೆ ಅನುಭವ ಮಂಟಪದಲ್ಲಿ ಇಷ್ಟೆಲ್ಲ ಕೊಟ್ಟರು ಅಂತ ಹೇಳ್ತೀವಿ ನಾವು. ನಿಮ್ಮ ಸುಮ್ಮನೆ ಒಂದು ಹೇಳ್ತೀನಿ ನಾನು, ಈ ಒಂದು 10 ವರ್ಷದಿಂದ ಭಾಳ ಯಾರಾದರೂ ಏನಾದರೂ ಬರೋದ್ರು ಅಂತಂದ್ರೆ ಭಾಳಷ್ಟು ಸಂಕಟಗಳಿತ್ತು. 5 ವರ್ಷದ ಹಿಂದಂತೂ ಇನ್ನೂ ವಿಚಿತ್ರ ಇತ್ತು, ಹೋಗಿ ಕಟಕಟೆಗೆ ನಿಂದಿರುವಂಥದ್ದು. ನಾವು ಸಣ್ಣದೊಂದು ಏನೋ ನಮ್ಮ ತಲೆಯೊಳಗೆ ಕೊರಿತಾ ಇತ್ತು ಈ ವಚನಕಾರ್ತಿಯರ ಬಗ್ಗೆ. ಎಲ್ಲಕ್ಕಿಂತಲೂ ಬಸವಣ್ಣನ 2 ಹೆಂಡ್ರ ಬಗ್ಗೆ ನನಗೆ ಕಾಡ್ತಾ ಇತ್ತು. ಅವ್ರಿಬ್ಬರು ಏನು ಅನ್ಕೊಂತಿದ್ರು ಅನ್ನುವಂಥದ್ದು. ಇವತ್ತಿಗೆ 2 ಹೆಂಡ್ರು ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಅವರಿಬ್ಬರಿಗೆ ಒಬ್ಬನನ್ನು ಹಂಚ್ಕೊಳ್ಳುವಂಥ ಸಂದರ್ಭದೊಳಗೆ ಏನು ಅನಿಸ್ತಿರುತ್ತೆ? ಸುಮ್ಮನೆ ನಾವು ಸೈಕಾಲಜಿಯನ್ನು ಇಟ್ಕೊಂಡು ಆಲೋಚನೆ ಮಾಡೋದು. ಅದೇ ಸಂದರ್ಭದೊಳಗೆ ದ್ರೌಪದಿ ಕಟ್ತಾಳೆ. 5 ಮಂದಿ ಗಂಡಸರು ಈ ಹೆಣ್ಮಗಳನ್ನು ಹಂಚಿಕೊಳ್ಳುವಂಥ ಹೊತ್ತಿನೊಳಗೆ ಒಬ್ಬಾಕಿ 5 ಮಂದಿ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ಲು? ಅದು ಇವೆರಡು ವೈರುಧ್ಯಗಳು, ಒಂದು ಹಿಂಗೈತಿ ಒಂದು ಹಂಗೈತಿ. ಈ ಸೈಕಾಲಜಿ ನಮಗೆ, ಈ ಸೈಕಾಲಜಿಯನ್ನು ಸಾಮಾಜಿಕ ಸೈಕಾಲಜಿ ಹಿನ್ನೆಲೆಯೊಳಗೆ ನಾವು ನೋಡದೇ ಇದ್ದರೆ ಈ ಎರಡು ಸ್ಥಿತಿಯೊಳಗಿರುವಂಥ ಮಾನಸಿಕವಾದಂಥ ತುಮುಲೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹೀಗಾಗಿ ನಾನು ನಮ್ಮ ವಚನಕಾರ್ತಿಯರನ್ನೇ ಇಟ್ಕೊಂಡೆ ಒಂದು ನಾಟಕ ಬರೆದೆ, ಬಣ್ಣ ಶೋಲಕ್ಕಿಯರಿ ಅಂತೇಳಿ. ನಮ್ಮಲ್ಲಿ ಭಾಳಷ್ಟು ವಿದ್ವಾಂಸರು ಬೆಳೆದ ಕನ್ನಡ ಯೂನಿವರ್ಸಿಟಿ ಒಳಗೆ ಕೆಲಸ ಭಾಳ ಕಡಿಮೆ ಇತ್ತು, ಅಲ್ಲಿ ಕೆಲಸ ಇರಲಿಲ್ಲ. ಹೀಗಾಗಿ ಒಂದು ನಾಟಕ ಬರೆದೆ ಕೂತ್ಕೊಂಡು. ಆ ನಾಟಕ ಒಂದಿಷ್ಟು ನೋಡೋನು, ನನಗೆ ಯಾರಿಗೂ ಕೊಡೋ ಚಟ ಇಲ್ಲ, ನೋಡ್ರಪ್ಪ ಹೆಂಗಿರುತ್ತೋ ಅದನ್ನು ಬೇರೆ ಬದಲಿಸ್ತಾರೆ ಅಂತ ಹತ್ತದಿಲ್ಲ. ನಾನು ಏನು ಅನ್ಸುತ್ತಾ ಬರೀತೀನಿ, ಹೊರಗೆ ಹಾಕ್ತೀನಿ. ಯಾರು ಓದಿದ್ರೇನು ಯಾರು ಬಿಟ್ರೇನು, ನಂದು ಇದನ್ನು ನಾನು ಮಾಡಿ ಹೋಗೋಕ್ಕೆ ಅಷ್ಟೇ. ನನಗೇನು ವಿಮರ್ಶೆ ಭಾಳ ದೊಡ್ಡದಾಗಿ ನೀವು ದಾಖಲೆ ಮಾಡಬೇಕು, ಚರಿತ್ರೆ ಒಳಗೆ ಉಳಿಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದಂಥ ಹೆಣ್ಮಗಳಲ್ಲ. ಇವತ್ತಿನ್ನೂ ಸಾಮಾನ್ಯವಾಗಿ ಲಕ್ಷಾಂತರ ಸಾಮಾನ್ಯ ಹೆಣ್ಮಕ್ಳು ಬದುಕುವಾಗ ಮತ್ತು ನಾನೇ ಯಾಕೆ ಅವ್ರಿಗಿಂತ ಭಾಳ ದೊಡ್ಡಕ್ಕೆ ಅಂತ ಅನ್ಕೋಬೇಕು ಅನ್ನೋಂಥದ್ದು ನನ್ನ ಸರಳವಾದಂಥ ತಾರ್ಕಿಕ ಉತ್ತರಗಳು ಮತ್ತು ಪ್ರಶ್ನೆಗಳು. ಆ ನಾಟಕ ಬರೆದು ನಮ್ಮವ್ರಿಗೆ ಒಂದಿಷ್ಟು
ಮಂದಿ ಕೊಟ್ಟೆ, ಕೆಲವೊಬ್ರು ಸಲಹೆ ಕೊಟ್ಟರು, ಎಲ್ಲ ಒಂದಿಷ್ಟು ಮಂದಿ ಓದಿಸ್ರಿ, ಆಮೇಲೆ ಅದನ್ನು ಪ್ರಕಟ ಮಾಡಿರಿ, ಇಲ್ಲ ಮತ್ತೆ ಏನಾರು ಆದಿಗಿದಿತ್ತು ಅಂತ ಭಯದಿಂದ. ಎಲ್ಲ ಓದಿದವ್ರು ನನಗೆ ಹೇಳಿದರು, ಮೇಡಮ್ ದಯವಿಟ್ಟು ಈ ಸಂದರ್ಭದೊಳಗೆ ಈ ನಾಟಕ ಪ್ರಕಟ ಮಾಡಬೇಡ್ರಿ, ಏನಾರು ಆದಿಗಿದಿತ್ತು, ಸುಮ್ಮನೆ ಬಸವಣ್ಣನ ಹಿಂಗೆ ಪ್ರಶ್ನೆ ಮಾಡೋದಿದೆಯಲ್ಲ ಇದು ಭಾಳ ಅಪಾಯಕಾರಿ ಅಂತ ತಿಳ್ಕೊಂಡು ನನಗೇನೂ ಅನಿಸ್ಲಿಲ್ಲ. ಯಾಕಂದ್ರೆ ನಾನಲ್ಲ ಪ್ರಶ್ನೆ ಮಾಡ್ತಾ ಇರುವಂಥವ್ರು ಸೂಳೆ ಸಂಕವೇ ಪ್ರಶ್ನೆ ಮಾಡ್ತಾಳಲ್ಲೇ, ನಮ್ಮ ಮಲ್ಲಿಕಾ ಗಂಟಿ ಮಾಡಂಗಿಲ್ಲ ಅಲ್ಲೇ, ಕಾಳವೇ ಪ್ರಶ್ನೆ ಮಾಡ್ತಾಳಲ್ಲೇ, ಗೊಗ್ಗವೇ ಪ್ರಶ್ನೆ ಮಾಡ್ತಾಳ. ಆಮೇಲೆ ಇಬ್ಬರು ಹೆಂಡತಿಯರು ಅವನನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಬಸವಣ್ಣಗೆ ಇಬ್ಬರು ಹೆಂಡತಿಯರು ಕಟಕಟೆಯಲ್ಲಿ ಬಸವಣ್ಣನ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ. ನನ್ನ ಪ್ರಶ್ನೆಗಳಲ್ಲವು. ಹೀಗಾಗಿ ಅವರನ್ನು ಇಟ್ಕೊಂಡು ಬರೋದಂಥ ಹೊತ್ತಿನೊಳಗೆ ನಾನು ಹಗರಾದೆ ಜಗತ್ತೇನಾಯ್ತೋ ಗೊತ್ತಿಲ್ಲ. ನಾನು ಹಗರಾಗಬೇಕಾಗಿತ್ತು. ನಾನು ಹಗರಾಗುವ ಸಲುವಾಗಿ ಆ ನಾಟಕವನ್ನು ಬರೆದೆ. ಹೆಂಗಿರುತ್ತೆ ಅಂತಂದ್ರೆ ಇವರೇನು ಅನ್ಕೊಂಡಿದ್ರಲ್ಲ, ಎಲ್ಲಿಯೂ ಅದ್ರ ಬಗ್ಗೆ ಹೌದಂತೂ ಬರಲಿಲ್ಲ, ಅಲ್ಲಂತೂ ಬರಲಿಲ್ಲ. ಅಂದರೆ ಯಾಕೆ ಬರೋಂಗಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡ್ತಾರೆ ಅವರು. ಸೊಸೈಟಿ ಏನು ಮಾಡುತ್ತೆ ಅಂತಂದ್ರೆ ನಮ್ಮ ವಿಮರ್ಶಕರು ಮತ್ತು ಬಸವಣ್ಣನ ವಾರಸುದಾರರು ಅಂತ ಹೇಳ್ಕೊಳ್ಳುವಂಥ ಭಾಳ ಇವರದಲ್ಲ, ಕೊಮೇಣಿಗಳಂತ ಅದರಲ್ಲ, ಇವರೆಲ್ಲ ನಮ್ಮ ಕರ್ನಾಟಕದೊಳಗೆ ಮಠಗಳು, ಅವ್ರಿಗೂ ಪುಸ್ತಕಗಳನ್ನು ಕಳಿಸಿದೆ. ಅವರು ಅದ್ರ ಬಗ್ಗೆ ಚಕಾರ ಶಬ್ದ ಇರಲಿಲ್ಲ. ಯಾಕಂದ್ರೆ ಅವ್ರು ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡ ಕೇಕಿನಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಮಾತಾಡಬಾರ್ದು ಅಂತ ತಿಳ್ಕೊಂಡು ಅವ್ರು ಭಾಳ ಮೌನವನ್ನು ವಹಿಸಿದ್ರು. ಅದಕ್ಕೆ ನನಗೆ ಅವಾಗ ಅನಿಸ್ತು, ಇದು ಮೌನ ಅನ್ನುವಂಥದ್ದು ಇದೆಯಲ್ಲ, ಅವ್ರು ಅಂದ್ಕೊಂಡ್ರೆ ದಿವ್ಯ ನಿರ್ಲಕ್ಷ್ಯ ಅಂತ ತಿಳ್ಕೊಂಡು. ಆದರೆ ನಾನು ಅಂದ್ಕೊಂಡಿನಿ ಕಾಲ ಒಂದು ಮುಂದಿನ ದಿನಗಳಲ್ಲಿ ಅದು ಕೈಗೆತ್ಕೊಳ್ಳುತ್ತೆ ಅಂತೇಳಿ. ಕಾಲ ಭಾಳ ಎಲ್ಲರನ್ನೂ ಒರೆಸೋಗಿತ್ತದು. ಸಮಯ ಕಾಲ ಇದೆಯಲ್ಲ, ಇದಕ್ಕೆ ಭಾಳ ದೊಡ್ಡ ಶಕ್ತಿ ಐತಿ. ನಾವು ಸಮಕಾಲೀನ ಸಂದರ್ಭದಲ್ಲಿ ಜೀವಿಸ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದರ ಸಮಕಾಲೀನ ಜೀವನದೊಳಗೆ ಬದುಕಿನೊಳಗೆ ನಿಷ್ಠುರವಾದಿಗಳು ಎಂದೂ ಬದುಕಿಲ್ಲ. ಅವ್ರು ಯಾವಾಗ ಬದುಕ್ತಾರೆ ಅಂತಂದ್ರೆ ಕಾಲಾಂತರದೊಳಗೆ ಬದುಕಿದ್ದನ್ನು ನಾವು ನೋಡ್ತೇವೆ. ಬುದ್ಧನ ಹಣೆ ಬರ ಏನಾಯಿತು, ಬುದ್ಧ ಇದ್ದಾಗ ಏನು ಅನುಭವಿಸಿದ್ರು. ನಮ್ಮ ಬಸವಣ್ಣನಿಗೇನು ಭಾಳ ಗೌರವ ಇದರ್ಲಿಂದ ನೀವೇನು ಅಶ್ವಾರೂಢಿ ಬಸವಣ್ಣ ನೋಡಿಲ್ಲ, ಹಂಗಿಲ್ರಿ ಬಸವಣ್ಣ, ಅಥವಾ ನೀವೇನು ಐಕ್ಯ ಅಂತ ಹೇಳ್ತಾರೆ, ಅದು ಯಾವುದೂ ಆಗಿಲ್ಲ, ಆಗಿದ್ದೇ ಬೇರೆ ಇದೆ. ನಾವು ಹಂಗೆ ಆ ಸತ್ಯ ಹೇಳಿದೀವಿ ಅಂತಂದ್ರೆ ಒಪ್ಕೊಳ್ಳಂಗಿಲ್ಲ ಸಮಾಜ ಅನ್ನೋದಕ್ಕೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದರು ಅಂತ ಹೇಳ್ತೀವಿ. ಅದು ಅಲ್ಲ, ಚರಿತ್ರೆ ಅದು ಅಲ್ಲ, ವಾಸ್ತವ ಅದು ಅಲ್ಲ. ಹೀಗಾಗಿ ವಾಸ್ತವದ ಇವತ್ತು ಬಸವಣ್ಣ ಬದುಕ್ತಾ ಇದ್ದಾರೆ. ಆ ಕಾಲದೊಳಗೆ ಬಸವಣ್ಣನಿಗೆ ಬದುಕಲಿಕ್ಕೆ ಅವಕಾಶ ಕೊಡಲಾರ್ದಂಥ ರಾಜಸತ್ಯ ಇತ್ತಲ್ಲ, ಆ ರಾಜಸತ್ತೆಯ ಮಧ್ಯದಲ್ಲಿಯೂ ಪ್ರಜಾಸತ್ತೆಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಬಸವಣ್ಣನವರು ಲಿಂಗ ಸಮಾನತೆಗಾಗಿ ಮಾಡಿದಂಥ ಪ್ರಯತ್ನಗಳಿವೆಯಲ್ಲ, ಆ ಕಾರಣಕ್ಕಾಗಿ ಇವತ್ತು ನಾವು ಹೆಣ್ಮಕ್ಳು ಬಸವಣ್ಣನ ಫೋಟೋ ಅಲ್ಲಿಟ್ಟು ನಮಸ್ಕಾರ ಮಾಡ್ತೀವಿ ಅಂತೇಳಿ. ಹೀಗೆ ನಾವು ವೈಚಾರಿಕವಾದಂಥ ಆಲೋಚನೆಯನ್ನು ಇಟ್ಟುಕೊಂಡು ನಾಟಕ ಏನೇ ಬರೀರಿ ನೀವು ಒಂದು ಸಣ್ಣ ತರ್ಕ ಇರಲಿ ಅಂತ ತಿಳ್ಕೊಂಡು, ಒಂದು ಸಣ್ಣ ವೈಚಾರಿಕವಾದಂಥ ತಿಳುವಳಿಕೆಯನ್ನು ಇಟ್ಟುಕೊಂಡು ಬರೆಯುವಂಥ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಕಥಾನಾಯಕಿಯರೇ, ನಾವು ಯಾರೂ ಅಲ್ಲ, ನಮ್ಮದೇ ಆದಂಥ ಭಾಳ ದೊಡ್ಡ ದೊಡ್ಡ ಮಹಾಕಾವ್ಯಗಳದಾವೆ. ನೀವೆಲ್ಲರೂ ಮಹಾಕಾವ್ಯದ ನಾಯಕಿಯರೇ. ಆದರೆ ನಾವು ಅದನ್ನು ಹೇಳ್ಕೊಳ್ಳುವಂಥ ಮಾಧ್ಯಮ ನಮ್ಗೆ ಸರಿಯಾಗಿ ಸಿಗದೇ ಇರೋದರಿಂದ ನಾವು ಎಲ್ಲೋ ಒಂದು ಕಡೆಗೆ ಕಾಲದೊಳಗೆ ಹಾಗೆ ಅದ್ರ ಜೊತೆಗೆ ಹೊರಟು ಹೋಗಿಬಿಡ್ತೀವಿ. ಅಂದ್ರೆ ಅದು ಎಳ್ಕೊಂಡು ಹೋಗಿಬಿಡ್ತಾ ಹೋದ ಕಡೆಗೆ ಹೋಗಿಬಿಡ್ತೀವಿ. ಆದರೆ ನಾವೇನಾದರೂ ಒಳಸತ್ಯಗಳನ್ನು ಬರೆಯುವಂಥ ಪ್ರಯತ್ನ ಮಾಡಿದ್ದೀವಿ ಅಂತಂದ್ರೆ ಈ ಜಗತ್ತು ತಲ್ಲಣಗೊಳ್ಳುತ್ತೆ ಅನ್ನುವಂಥದ್ದು ನನಗೆ 100% ಸತ್ಯ. ಈ ಜಗತ್ತಿದೆಯಲ್ಲ, ಗಂಡಸರ ಆತ್ಮಕಥೆಗಳಿಗೆ ಅದನ್ನು ಓದಿದಾಗ ಹಬ್ಬ ಏನು ಸಂಭ್ರಮ ಪಡ್ತಾರೆ ಅಂತಂದ್ರೆ ಭಾಳ ಸಂಭ್ರಮ ಪಡ್ತಾರೆ. ಆದರೆ ಅದೇ ಹೆಣ್ಮಕ್ಳ ಆತ್ಮಕಥೆಗಳನ್ನು ಬರೆದದ್ದನ್ನು ನೋಡಿದ್ರೆ ಹೆಣ್ಮಕ್ಳು ಬಿಚ್ಚಿ ಬರೆಯೋದಿಲ್ಲ, ನನಗೆ ಗೊತ್ತಾಯ್ತದು. ಆದ್ರೆ ಒಂದು ಈಟು ಏನೋ ಬರೆದ್ರು ಅಂತಂದ್ರೆ ಅಯ್ಯೋ ನೋಡ್ರಿ ಅಂತೇಳಿ. ಹೀಗಾಗಿ ನನಗೆ ಗಂಡಸರ ಬಗ್ಗೆ ಭಯ ಇಲ್ಲ, ನನಗೆ ಹೆಣ್ಮಕ್ಳ ಬಗ್ಗೆ ಭಾಳ ಭಯ ಐತೆ. ನನ್ನ ಗಂಡಸರ ಬಗ್ಗೆ ಭಯನೇ ಇಲ್ಲ. ಯಾಕೆ ಭಯ ಇಲ್ಲ ಅಂತಂದ್ರೆ ಅವ್ರು ಏನದಾರ ಅನ್ನುವಂಥದ್ದು ನಂಗೆ ಸ್ಪಷ್ಟವಾಗಿ ಗೊತ್ತೈತಿ, ನಾನು ಏನು ಹೇಳ್ತೀನಿ ಅನ್ನುವಂಥದ್ದು ಅವ್ರಿಗೂ ಸ್ಪಷ್ಟವಾಗಿ ಗೊತ್ತೈತಿ. ಹೀಗಾಗಿ ಎದರಿನಿಂದ ನನಗೆ ಆ ರೀತಿಯಾದಂಥ ಯಾವ ಹೊಳೆ ಬರೋಂಗಿಲ್ಲ. ಆದ್ರೆ ನಮ್ಮ ಹೆಣ್ಮಕ್ಳು ಅದಾರಲ್ಲ, ನಮ್ಮನ್ನು ಹಂಗೆ ಇಟ್ಟಾರವರು, ನಮ್ಮನ್ನು ಹಂಗೆ ಬೆಳೆಸೈತಿ ಸೊಸೈಟಿ. ನಮ್ಮ ತಪ್ಪಲ್ಲ ಅದು. ನಮ್ಮನ್ನು 2 ಜಡಿ ಕೊಡಂಗಿಲ್ಲ ಅಂತ ಹೇಳ್ಯಾರ, 2 ತುರುಬು ಕೊಡಂಗಿಲ್ಲ ಅಂತ ಹೇಳ್ಯಾರ. ಅಲ್ರಿ ದಕ್ಷಿಣ ಆಫ್ರಿಕಾದೊಳಗೆ 100 ಜಡಿ ಹಾಕ್ಕೊಂಡು ಸುರುಪ ಕಟ್ಕೊತಾರೆ ಅವರು. ಇಲ್ಲ, ದಕ್ಷಿಣ ಆಫ್ರಿಕಾದೊಳಗೆ 100 ಜಡಿ ಹಾಕ್ಕೊಂಡು 1 ತುರ್ಬ ಕಟ್ಕೊಂತಾರೆ. ಮತ್ತು ನಮಗೆ 2 ಜಡಿ ಯಾಕೆ 1 ತುರ್ಬಾಗಂಗಿಲ್ಲ, 2 ತುರ್ಬಗಳು ಯಾಕೆ ಕೂಡಿರಂಗಿಲ್ಲ ಅಂದ್ರೆ ನಾವು ಕೂಡಿ ಇರಬಾರ್ದು ಅನ್ನುವಂಥ ವ್ಯವಸ್ಥೆಯ ಹಿತಾಸಕ್ತಿ ಐತಲ್ಲ. ಈ ರೀತಿಯಾದಂಥ ತಿಳುವಳಿಕೆಗಳನ್ನು ಬಾಲ್ಯದೊಳಗೆ ನಮ್ಮೊಳಗೆ ತುಂಬುತ್ತಾ ಮಹಿಳೆಯರನ್ನೇ ಗೌರವಿಸುವ ಹಾಗೆ ಅಥವಾ ಗೌರವಿಸಲಾರದ ಹಾಗೆ ನಮ್ಮೊಳಗೆ ಒಂದು ಭಾಳ ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡೈತಿ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗಲಾರದ ಹಾಗೆ ಜಾತಿಯನ್ನು, ವರ್ಗವನ್ನು ನಮ್ಮೊಳಗೆ ಭಾಳ ಒಳಪ್ರವೇಶಕ್ಕೆ ಅದೇಷ್ಟು ಸಾಧ್ಯತೆ ಅದನ್ನು ಅವಕಾಶವನ್ನು ಕೊಟ್ಟ ಕಾರಣಕ್ಕಾಗಿ ಗಂಡಸರಿಗಿಂತಲೂ ಜಾತಿ ವ್ಯವಸ್ಥೆಯನ್ನು, ವರ್ಗ ವ್ಯವಸ್ಥೆಯನ್ನು ಭಾಳ ಅರ್ಥಪೂರ್ಣವಾಗಿ ಅಂತಲ್ಲ ಅನರ್ಥಪೂರ್ಣವಾಗಿ ಆಚರಣೆ ಮಾಡೋದು ಮಹಿಳೆಯರು. ಧರ್ಮದ
ಕಪಿಮುಷ್ಟಿಗೆ ಸಿಕ್ಕು ಬಳಲ್ತಾ ಇರುವಂಥ ಹೆಣ್ಮಕ್ಕಳೇ ಧರ್ಮವನ್ನು ಆಚರಣೆ ಮಾಡ್ತಾ ಇರುವಂಥ ದುರಂತ ಕಾಲದಲ್ಲೂ ನಾವು ಅದೀವಿ ಅಂತ ತಿಳ್ಕೊಂಡು, ಹೀಗಾಗಿ ಪ್ರಶ್ನೆಗಳನ್ನು ಹಾಕ್ಕೊಂಡು ನೀವು ಬರೀರಿ, ನಿಮಗೇನು ಅನ್ಸುತ್ತೆ ಅಂತ ತಿಳ್ಕೊಂಡು ನೀವೇನು ಅನುಭವಿಸಿರಿ ಅನ್ನುವಂಥದ್ದನ್ನು ನನಗೆ ಇದನ್ನು ನೋಡಿದ ಮೇಲೆ ನನಗೆ ಅನಿಸ್ತಾ ಇದೆ. ನನಗೆ ಭಾಳಷ್ಟು 3 ಮಂದಿ ಕಾಡಿದ್ರು, ಇವ್ರ ಅವ್ವಾರು ಹುಡ್ಕೊಂಡು ಹೋಗ್ಬೇಕು ಅನ್ಸಕತ್ತೈತೆ ನನಗೆ. ಇವ್ರ ತಾಯಿಯಂದ್ರನ್ನ ಇವ್ರ ಹೆಂಡತಿಯರನ್ನು ಹುಡುಕಿಕೊಂಡು ಹೋಗಿ ಇವ್ರನ್ನ ಹೆಂಗೆ ನೋಡಿದ್ರು ಅವ್ರನ್ನ ತರಬೇಕಾಗಿತ್ತು ಹೊರಗಡೆಗೆ ಅಂತೇಳಿ ಈ ಒಂದು ಪ್ರಯತ್ನವನ್ನು ಈ ಶಿಬಿರದಿಂದ ಅಂದ್ರೆ ಕಳಚಿ ಹೋದಂಥ ಕೊಂಡಿಯನ್ನು ಬೆಸೆಯುವ ಕೆಲಸವನ್ನು ಮಾಡ್ರಿ. ನಾವು ಪ್ರತ್ಯೇಕವಾಗಿ ನಾನು ಪುಷ್ಪ ಹೇಳಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗೆ 2 ಅಧ್ಯಕ್ಷರು ಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ. ಒಬ್ಬ ಮಹಿಳಾ ಅಧ್ಯಕ್ಷರು ಇರಬೇಕು, ಒಬ್ಬರು ಪುರುಷರು ಇರಬೇಕು. ನಮಗೆ 2-2 ಕೋಟಿ ಇಲೆಕ್ಷನ್ ಅಂತ ಆರಿಸಿ ಬರೋ ತಾಕತ್ತು ನಮಗಿಲ್ಲ. ನಮ್ಮ ಗಂಡ ಯಾಕಂದ್ರೆ ಕೀಲಿ ಕೈ ಗಂಡಸರ ಕೈಯಾಗಿರುತ್ತೆ. ಸುಮ್ಮನೆ ಅವ್ರು ಹೇಳ್ತಾರೆ ಎಲ್ಲ ನಮ್ಮ ಮನೆಯಾಗೆ ಕೈಯಾಗ ಐತ್ರಿ ಅಂತೇಳಿ. 2 ಕೋಟಿ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾವನು ಕೊಡಂಗಿಲ್ಲ, ಪಾರ್ಲಿಮೆಂಟಿಗೆ ಹೋಗತ್ತಾನ. ಯಾಕಂದ್ರೆ ಅದಕ್ಕೆ ಚಲೋ ಇನ್ಕಮ್ ಇರುತ್ತೆ, ನಾಳೆ ಅಲ್ಲೇ ಕುಂತು ಅದನ್ನೆಲ್ಲ ಪಡ್ಕೋಬಹುದು ಅನ್ನೋವಂಥದ್ದು ಗಂಡಸಿಗೆ ಗೊತ್ತಿರೋದ್ರಿಂದ ಪಾರ್ಲಿಮೆಂಟಿಗೆ ಹೋಗಂತಾರ. ಅಥವಾ ನೀವು ಮಹಿಳೆಯರಿಗೆ ಮೀಸಲಾತಿಯನ್ನು ಇಷ್ಟೆಲ್ಲ ಹೋರಾಟ ಮಾಡಿ ಪಡ್ಕೊಳ್ಳುವವರು ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟಿನೊಳಗೆ ಈಗಿರುವಂಥ ರಾಜಕಾರಣಿಗಳ ಹೆಂಡತಿಯರು ಇರ್ತಾರೆ, ಮಕ್ಕಳು ಇರ್ತಾರೆ, ನೀವು ಯಾರು ಇರೋಂಗಿಲ್ಲ. ಹೀಗಾಗಿ ಮಹಿಳಾ ಮೀಸಲಾತಿ ಬಗ್ಗೆ ಪುನರ್ವಿಮರ್ಶೆ ಮಾಡಿರಿ. ಇಲ್ಲಾಗಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತಾರೆ. ಯಾಕಂದರೆ ಬಂಡವಾಳವನ್ನು ಹಾಕಿ ರಾಜಕಾರಣ ಮಾಡುವಂಥ ದಿನಗಳಲ್ಲಿ, ಉದ್ಯಮವಾದಂಥ ಈ ದಿನಗಳಲ್ಲಿ ಮಹಿಳಾ ಆಶಯಕ್ಕೆ ಅನುಗುಣವಾಗಿ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಮಧ್ಯದಲ್ಲಿಯೂ ನಾವು ರಾಜಕಾರಣಕ್ಕೂ ಸಹ ಈ ರೀತಿಯಾಗಿ ಚಾಟಿ ಏಟನ್ನು ಬೀಸಬೇಕಾಗತ್ತೆ. ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವ ಸಲುವಾಗಿ ನಿರಂತರವಾಗಿ ನಮ್ಮೊಳಗೆ ಒಂದು ಎಚ್ಚರಿಕೆ ಇತ್ತು ಅಂತಂದ್ರೆ ಅದನ್ನು ಬರಹದ ಮೂಲಕ, ಮಾತಿನ ಮೂಲಕ, ಆಚರಣೆಯ ಮೂಲಕ ಎಲ್ಲೆಲ್ಲಿ ಸಾಧ್ಯ ಐತಿ ಅದನ್ನು ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಸಣ್ಣ ಪ್ರಮಾಣದೊಳಗೆ ಸಮಾಜದೊಳಗೆ ಒಂದು ಸಂಚಲನ ಉಂಟಾಗಬಹುದು ಅನ್ನುವಂಥ ಅಭಿಪ್ರಾಯ ಭಾಳ ಗಾಢವಾಗಿ ನನಗಿರೋದ್ರಿಂದ ನನ್ನ ಮಾತುಗಳು ಹಿಂಗೆ ಇರ್ತವೆ. ಯಾರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಹಿಂಗೆ ಮಾತಾಡೋಕ್ಕೆ ಹಿಂಗೆ ಹೋಗೋಕ್ಕೆ. ಹೀಗಾಗಿ ನನ್ನ ಮಾತುಗಳು ಹಿಂಗೆ ಗೊತ್ತಿದೆ ಎಲ್ರಿಗೆ, ಹಿಂಗೆ ಮಾತಾಡ್ತಾಳೆ ಬಿಡ್ರಿ ಅಂತೇಳಿ. ನಮ್ಮ ಪುಷ್ಪ ಹೇಳಿದ್ಲು, ಕನ್ನಡ ವಿಶ್ವವಿದ್ಯಾಲಯಕ್ಕೆ ನಾನು 25 ವರ್ಷ ಆದಮೇಲೆ ಕುಲಪತಿ ಆದಕ್ಕೆ ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಕಟ್ಟಿರ್ಲಿಲ್ಲ ರೀ. ಅಷ್ಟು ಮಂದಿ ಪುರುಷರು ಕುಲಪತಿಗಳಾಗ್ಯಾರ ಅಂದ್ರೆ ಅವ್ರಿಗೆ ಅದು ಆದ್ಯತೆ ಅನ್ನಿಸ್ಲೇ ಇಲ್ಲ. ಪಾಯ್ಖಾನೆ ಕಟ್ಟಕ್ಕೆ ನಾ ಹೆಣ್ಮಗಳು ಹೋಗ್ಬೇಕಾಯ್ತು, ಹೆಣ್ಮಕ್ಳಿಗೆ ಪಾಯ್ಖಾನೆ ಕಟ್ಟಕ್ಕೆ ಹೆಣ್ಮಗಳೇ ಹೋಗ್ಬೇಕಾಯ್ತು. ಇದನ್ನ ಹೇಳಿದ್ರೆ ನಮ್ಮ ಕಣ್ಣು ಗಂಡಸರಿಗೆ ಕಣ್ಣು ಕೆಂಪಾಕವ್, ನಾವು ಯಾರೋ ಗಂಡಸರ ಕೆಲಸನೇ ಮಾಡಿಲ್ಲ ಅಂತ. ಹೌದ್ರಪ್ಪ, ನೀವು ಮಾಡಿದ್ರೆ ನಿಂಬದು ನೀವು ಮಾಡ್ಕೊಂಬಂದ್ರೆ ನಮ್ಮ ಸಂಕಟ ಯಾರು? ನಾವೆಲ್ಲಿ ಹೋಗಿ ಹೇಳು? ನಾ ಎಷ್ಟೋ ಸಲ ಅಂತಿದ್ದೆ, ನೀವು ಬೈಬೇಡ್ರಿ, ಯಾರು ಹೀಗೆ ಹೆಂಗೆ ಮಾತಾಡ್ತಲ್ಲ ಹೆಣ್ಮಗಳು ಅಂತೇಳಿ. ಬೇಕಾದ್ರೆ ಇದನ್ನ ಆಂಗಿಕ ಅಭಿನಯದೊಳಗೆ ಇಟ್ಕೊಡ್ರಿ. ನಾವು ಎಲ್ಲಿ ಪ್ರವಾಸ ಮಾಡ್ಬೇಕಾದ್ರೆ ನಾವು ಯಾರೂ ನೀರು ಕುಡಿಯಂಗಿಲ್ಲ. ನೀವು ಕುಡಿತಾರೆ? ನಾವು ನೈಟ್ ಪ್ರವಾಸ ಮಾಡ್ಬೇಕಾದ್ರೆ ನೀರು ಕುಡಿಯಂಗಿಲ್ಲ. ಅಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ನಡುವ ಕ್ಲಾಸ್ ಬಿಟ್ಬಿಟ್ಟು ಹೋಗ್ತದೆ. ಯಾಕೆ ಹೋಗ್ತಾರೆ ಇವರು ಅಂತ ಕರ್ಕರ್ ಕೇಳಿದ್ರೆ, ಮೇಡಮ್ ಇಲ್ಲಿ ಎಲ್ಲಿ ಟಾಯ್ಲೆಟ್ ಇಲ್ಲರಿ, ಅದಕ್ಕೆ ನಾವು ಹಾಸ್ಟೆಲ್ಗೆ ಹೋಗಿ ನೀರು ಕುಡಿಲಾರ್ದ ಬಂದಿರ್ತೀವಿ, ಕುಡಿದು ಬಂದೀವಿ ಅಂದ್ರೆ ಪದೇ ಹಾಸ್ಟೆಲ್ಗೆ ಹೋಗ್ಬೇಕಾಗತ್ತೆ ಅಂತ ನಾನು ಭಾಳ ಕೆಟ್ಟದಾಗಿ ಪ್ರತಿಕ್ರಿಯೆ ಕೊಟ್ಟಿನಿ. ಏನು ಅಂತಂದ್ರೆ ನಿಮ್ಮಲ್ಲಿ ಏನು ಭಾಳ ದೊಡ್ಡ ವಿದ್ವಾಂಸರು ಭಾಳ ಬರೀತಾರಲ್ಲ, ಆ ಎಲ್ಲ ಗಂಡಸರಿಗೆ ಬಗ್ಸಿ ಕೊಟ್ರಿ ಅಂತ ಹೇಳ್ರಿ ಹೋಗಿ ಅಂತ ಹೇಳಿದ್ ನಾನು. ಅಂದ್ರೆ ಆ ಮಟ್ಟದ ಮಾತುಗಳನ್ನು ನಮ್ಮ ಬಾಯಿಂದ ಬರುವ ಹಾಗೆ ನೀವು ನಮ್ಮನ್ನು ನಡೆಸ್ಕೊಂಡಿರಲ್ಲ, ಅದು ನಮ್ಗೆ ದುಃಖ ಆಗುತ್ತೆ ಅಂತ. ಇಷ್ಟು ವೈಜ್ಞಾನಿಕವಾದಂಥ ಯುಗದೊಳಗೆ, ಇಷ್ಟು ಸಂವಿಧಾನ ಬಂದು ಅಥವಾ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷದ ಅವಧಿ ಒಳಗೂ ಮಹಿಳೆಯ ಆದ್ಯತೆ ಏನು ಅನ್ನುವಂಥದ್ದನ್ನು ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಳಲ್ಲ. ನೀವು ಶೌಚಾಲಯದ ಬಗ್ಗೆ ನಾಟಕ ಬರೀರಿ, ನೀವು ಇಷ್ಟು ಮಂದಿ ಅದರಲ್ಲ ಪ್ರವಾಸ ಮಾಡುವಂಥ ಹೆಣ್ಮಕ್ಳು ಇದ್ರಲ್ಲ, ನಿಮ್ಮದೇನಾಯಿತು ಬರೀರಿ ನೀವು ಅದನ್ನು. ಇವತ್ತು ನಮ್ಮನ್ನು ಹೊಸ ಹೆಸರಿನಿಂದ ಕಂಡಕ್ಟರ್ ಕರೆಯಾಕತ್ತಾರ. ಈಗ ಹೊಸ ಒಂದು ಯೋಜನೆ ಬಂತಲ್ಲ, ನಮಗೆ ಆಧಾರ ಬಂತು ನೋಡ್ರಪ್ಪ ಅಂತಾರ. ನೋಡಿ, ಸರ್ಕಾರ ನಮ್ಮ ಯೋಜನೆಗಳು, ನಮ್ಮ ತೆರಿಗೆ, ನಮ್ಮ ಹಕ್ಕದು, ನಮ್ಮದನ್ನು ನಾವು ಬಳಸ್ಕೊಂಡು ಹೊಂಟೀವಿ, ನಾವು ಯಾರು ಕಿತ್ಕೊಂಡು ಹೊಂಟಿಲ್ಲ. ಒಂದು 2-3 ಮಂದಿ ಕಂಡಕ್ಟರ್ ಬಾಯಲ್ಲಿ ಈ ಮಾತನ್ನು ಕೇಳಿದೆ, ಆಧಾರ ಬಂತು ಬಿಡೋ ಮರ ಅದನ್ನು. ನಮಗೀಗ ಅದು ಆಧಾರ ಆಗಿವೆ ಅಂದ್ರೆ ನಮಗೆ ಎಂದೂ ಹೆಸರೇ ಇಲ್ಲ. ಇಷ್ಟು ದಿವಸ ಅಪ್ಪನ ಹೆಸರಿನೊಳಗೆ, ಮಗನ ಹೆಸರಿನೊಳಗೆ, ಗಂಡನ ಹೆಸರಿನೊಳಗೆ ಗುರುತಿಸ್ಕೊಂಡಿವಿ. ಈಗ ಆಧಾರ ಹೆಸರಿನೊಳಗೆ ಗುರುತಿಸ್ಕೊಂತೀವಿ. ಇನ್ನು ಮುಂದೆ ಯಾವ ಹೆಸರಿನೊಳಗೆ ಗುರುತಿಸ್ಕೊಂತೀವಿ ಗೊತ್ತಿಲ್ಲ. ಹೀಗೆ ಸಮಾಜದೊಳಗೆ ಒಂದೇ ನಮ್ಮ ಇರುವಂಥ ಇರುವಿಕೆಯನ್ನು ಕಾಲ ಬೇರೆ ಬೇರೆ ರೀತಿಯೊಳಗೆ ಅದು ಹಾಗೇ ಇದೆ. ನಮ್ಮ ಪಾತ್ರವನ್ನು ನಮ್ಮ ಆಕಾರವನ್ನು ಬದಲಿಸ್ತಾ ಇದೆ. ತನ್ನ ಹಿತಾಸಕ್ತಿಯನ್ನು ಮಾತ್ರ ಅದು ಬದಲಿಸ್ಕೊಂಡಿಲ್ಲ. ಹೀಗಾಗಿ ಅಂಥ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಇವತ್ತೇನಾದರೂ ನೀವು ನಾಟಕವನ್ನು ಬರೆದದ್ದೇ ಆದರೆ, ನಮ್ಮ ಅಂತರಂಗದ ವೇದನೆಗಳನ್ನು ನೀವು ಏಕ ವ್ಯಕ್ತಿಯಾಗಿ ಅದರೊಳಗೆ ತಂದದ್ದೇ ಆದರೆ, ನೀವು ಅಹಲ್ಯೆ ಆಗ್ಬೋದು, ನೀವು ದ್ರೌಪದಿ ಆಗ್ರಿ, ನೀವು ಸೀತೆ ಆಗ್ರಿ, ನೀವು ಮಂಡೋದರಿ ಆಗ್ರಿ, ಕೊನೆಯ ಪಕ್ಷ ನೀವು, ನಾನಂತೂ ಇಂದಿರಾ ಗಾಂಧಿ ಆಗ್ತಾ ಇರೋದಕ್ಕೆ, ನಾನು ಇಂದಿರಾ ಗಾಂಧಿದು ಓದಿದೆ. ಈ ಎಲ್ಲ ಗಂಡಸರು ನೋಡಿದ್ಮೇಲೆ ಅಧಿಕಾರ ಇದ್ದಾಗ ಈ ಗಂಡಸರಕ್ಕಿಂತ ಕೈ ಎದುರು ಎಲ್ಲರೂ ಹಿಂಗೆ ಕೈ ಕಟ್ಕೊಂಡು ನಿಂತಂಥ ಈ ಗಂಡಸರು ಅಧಿಕಾರ ಹೋದ್ಮೇಲೆ ಆ ಹೆಣ್ಮಗಳನ್ನು ಹೆಂಗೆ ನಡೆಸ್ಕೊಂಡ್ರು ಅನ್ನೋವಂಥದ್ದನ್ನು ನಾನು ನೋಡಿದ್ದೀನಿ.
ಮತ್ತು ಅವ್ರು ತಂದಂಥ ಯೋಜನೆಗಳನ್ನು ಹಳ್ಳಿ ಒಳಗೆ ಏನು ಫಲಾನುಭವಿಗಳು ನಾವೆಲ್ಲ ಹಳ್ಳಿಯಾಗಿದ್ದವ್ರು ಅದು ಎಷ್ಟು ನಮ್ಮ ಮೇಲೆ ಪರಿಣಾಮ ಆಗಿತ್ತು ಅನ್ನೋವಂಥದ್ದು ನನಗೆ ಗೊತ್ತಿದೆ. ಹೀಗಾಗಿ ಅಂಥದ್ದನ್ನು ಇಟ್ಕೊಂಡು ನಾವು ಬರೆಯೋದೇ ಆದ್ರೆ ಬಹುಶಃ ಈ ಕಮ್ಮಟ ಸಾರ್ಥಕ ಆಗುತ್ತೆ ಅನ್ನೋವಂಥ ಅಭಿಪ್ರಾಯ ಹೇಳಿ ನಿಮ್ಮೆಲ್ರಿಗೂ ಈ ಶಿಬಿರಕ್ಕೆ ಬಂದಂಥ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಪುಷ್ಪ ಅವರು ಇಟ್ಟು ದೊಡ್ಡ ಸಾಹಸವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು. ನೀವು ಇಲ್ಲಿ ಹೇಳ್ತಾ ಇದ್ದೀರಿ, ಆದರೆ ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕೂಡ ದೊಡ್ಡ ದೊಡ್ಡ ಮಾಲ್ಗಳಲ್ಲೂ ಕೂಡ ಅಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು ನೀರು ಕುಡಿಯೋದಿಲ್ಲ, ಯಾಕೆಂದರೆ ಶೌಚಾಲಯದ ಸಮಸ್ಯೆ ಇದೆ. ಅದರಿಂದ ನಗರದಂತಹ ಇದರಲ್ಲಿ ಕೂಡ ಶೌಚಾಲಯ ಸಮಸ್ಯೆ ಶಂಭುಮಿತ್ರ ಅವರ ಮಗಳು ನಾಥರಿದ್ದು ಅನಾಥಮತಿ ನಾಟಕ ದ್ರೌಪದಿ ಯುದ್ಧ ಆದಮೇಲೆ ಎಷ್ಟೋ ಗಂಟೆಗಳನ್ನ ಇಟ್ಕೊಂಡು ಒಂದು ನಾಟಕವನ್ನು ಅವ್ರು ಬರೆದಿದ್ದಾರೆ. ಮೊನ್ನೆ ಅವರು ಶಂಭುಮಿತ್ರ ಅನ್ನುವರು ಭಾರತದ ಬಹಳ ಪ್ರಖ್ಯಾತವಾದ ನಟ. ಅವರು ಪ್ರೋಗ್ರೆಸಿವ್ ರೈಟರ್ಸ್ ಬರೆದಿದ್ದರು. ಹಾಗೆ ಯುದ್ಧ ಒಂದು ಥಿಯೇಟರ್ ಮೂಮೆಂಟ್ಗಳಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ. ಅವರು ಬಹಳ ಮುಖ್ಯವಾದ ನಟ. ಅವ್ರ ಮಗಳು ಈ ನಾಟಕವನ್ನು ಮಾಡ್ತಾರೆ. ಆ ರಚನೆಯಲ್ಲಿ ನಾಟಕ ರಚನೆ, ವಸ್ತು, ಅದರ ಥೀಮ್ ಎಲ್ಲವೂ ಕೂಡ ಬೇರೆ ಬೇರೆ ರೀತಿ ಇದೆ. ನಾವು ಹಲವು ನಾಟಕಗಳನ್ನು ನೋಡಬೇಕು. ಮತ್ತು ಅದಕ್ಕಿಂತ ಮುಂಚೆ ನಾಟಕಗಳನ್ನು ಓದುವುದು ಹೇಗೆ ಅಂತ ಮಾಡಿ. ಯಾಕೆಂದರೆ ನಾವು ಪದ್ಯ ಓದ್ತೀವಿ ಅಥವಾ ಕಾದಂಬರಿ ಓದ್ತೀವಿ, ಎಲ್ಲ ಓದ್ತೀವಿ. ನಾಟಕ ರಂಗಭೂಮಿಯ ಜೊತೆಗಟ್ಟಿಸೋದು. ಸಾಹಿತ್ಯ ಅನ್ನೋದು ರಂಗಭೂಮಿಯ ಒಂದು ಅಂಶ ಮಾತ್ರ. ಅಲ್ಲಿ ಜನತೆ ಇರ್ತಾರೆ, ಸಂಭಾಷಣೆ ಇರುತ್ತೆ, ಮತ್ತು ಥೀಮ್ ಇರುತ್ತೆ, ಪ್ಲಾಟ್ ಇರುತ್ತೆ, ನಮ್ಮ ರಾಜಕೀಯ ಸಂದರ್ಭ ಇರುತ್ತೆ, ಸಾಮಾಜಿಕ ಸಂದರ್ಭ ಇರುತ್ತೆ. ಇದನ್ನು ಹೇಗೆ ಗಮನಿಸಬೇಕು ಹಂತ ಹಂತವಾಗಿ ಇಲ್ಲ. ಈಗಾಗಲೇ ಭಾಳಷ್ಟು ಜನ ಗುರು ಇರೋಗುತ್ತೆ ರಂಗಭೂಮಿಯವರು ಮಾತಾಡಿದ್ದಾರೆ. ನಾವು 2-3 ದಿವಸಗಳ ಕಾಲ ಈ ಇದನ್ನು ನಾಟಕವನ್ನು ರಚನೆಯಿಂದ ವಿವರಿಸೋದೇ. ಅದನ್ನು ಮೊದಲು ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಭರತ ಮಹಾಮುನಿ ತನ್ನ ನಾಟ್ಯಶಾಸ್ತ್ರವನ್ನು ಮಾಡ್ತಾರೆ. ಆಮೇಲೆ ಬಂದಂಥ ಆಧುನಿಕ ಸಂದರ್ಭದಲ್ಲಿ ಹಲವಾರು ಜನ ನಾಟಕವನ್ನು ರಚಿಸುವುದು ಹೇಗೆ ಅನ್ನೋದನ್ನು ನಾಟಕ ರಚನೆಯ ಒಳಗಡೆ ಬರುವಂಥ ರಾಜಕಾರಣ, ಪಾತ್ರ, ಇದನ್ನೆಲ್ಲ ನಾವು ವಿವರಿಸ್ಕೋಬೇಕು. ನಾವು ಭಾಳಷ್ಟು ಮಹಿಳಾ ನಾಟಕಗಳನ್ನು ನಾವು ನೋಡಿದರೆ ಅಲ್ಲಿ ಇಲ್ಲ ಒಂದು FIR ಥರ ಇರುತ್ತೆ, ಇಲ್ಲ ಒಂದು ಕಂಪ್ಲೇಂಟ್ ಥರ. ಎರಡು ಮಾರ್ಗ ಬಿಟ್ಟು ನಾವು 3ನೇ ಮಾರ್ಗ ತೋರಿಸ್ಬೇಕು. ಈಗ ಗಂಡಸರನ್ನ ಬೈಕೊಳ್ಳೋದು, ಸಮಾಜನ ಬೈಕೊಳ್ಳೋದು ಒಂದು. ಆದರೆ ಅದು ಎಲ್ಲ ಆಯಾಮದಿಂದಲೂ ನೋಡುವ ನಾಟಕವಾಗಿ ನಾವು ಪರಿವರ್ತಿಸ್ಕೊಳ್ಳೋದು ಹೇಗೆ? ನೀವು ಭಾಳಷ್ಟು ನಾಟಕಗಳನ್ನು ನೋಡಿ, ಪ್ರಸಿದ್ಧ ನಾಟಕಗಳನ್ನು, ಪ್ರಸಿದ್ಧ ನಾಟಕಗಳನ್ನು ವಿಶ್ವೇಶ್ವರಿ ಒಂದು ಲಿಸ್ಟೇ ಕೊಡ್ತಾ ಇದ್ದೀನಿ. ನಾನು ಒಂದು ಮಹಿಳೆಯರ ಲಿಸ್ಟು ಕೊಟ್ಟಿಲ್ವಲ್ಲಪ್ಪ, ಒಂದು ಮಹಿಳೆಯರು ಬರಲಿಲ್ಲ ಅಂದರೆ ಏನು ಅಲ್ಲಿ ಲಿಸ್ಟಲ್ಲಿ ಮಹಿಳೆ ಬರಲಿಲ್ಲ, ಮಹಿಳೆ ಇಲ್ವಾ? ಈಗ ಮಹಿಳೆ ಏನಿದ್ದಾರೆ? ಮಹಿಳಾ ಚಿತ್ರಣಗಳನ್ನು ಬೇರೆ ಬೇರೆ ನಾಟಕಗಳಲ್ಲಿ ತುಂಬ ಇದೆ. ಶರ್ಮಿಷ್ಠೆ ಇದೆ, ಇನ್ನೊಂದಿದೆ ಪುರಾಣದ ಮಹಿಳೆಯರಿದ್ದಾರೆ, ಸಾಮಾಜಿಕ ಮಹಿಳೆಯರಿದ್ದಾರೆ, ಇದೆಲ್ಲ ಸರಿ. ಆದರೆ ನಾಟಕ ರಚನೆ ಎಂದರೆ ಭಾಳ ಒಂದು ಕ್ರಾಫ್ಟ್ಮನ್ಶಿಪ್, ಅದು ಕುಶಲತೆ ಬೇಕು. ಭಾಳಷ್ಟು ಕುಶಲತೆಯೂ ಬರಬೇಕು. ತತ್ವ ಮತ್ತು ತಂತ್ರ ಎರಡೂ ಸೇರಬೇಕು. ಎರಡು ಸೇರಬೇಕು ಅಂತಂದರೆ ನಾವು ಒಂದಷ್ಟು ನಾಟಕಗಳನ್ನು ಓದಬೇಕು, ಮತ್ತು ನಾಟಕಗಳನ್ನು ನೋಡಬೇಕು. ನಾಟಕ ನೋಡಿ ಮತ್ತು ಓದುವ ಮೂಲಕ ನಮ್ಮ ರಚನೆಗಳಿಗೆ ಬೇರೆ ರೀತಿಯ ಶಕ್ತಿ ಬರ್ತದೆ. ನಾವು ಯಾರು ನೋಡಿಲ್ಲ ಅಂತ ನನ್ನ ಅಪಾದನೆ. ಹೆಚ್ಚೆಚ್ಚು ಒಂದನ್ನು ನಾವು ಖಾಲಿ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ರಂಗಭೂಮಿನಲ್ಲಿ ನಟಿಸುವ ಯಾವುದೇ ಅಥವಾ ನಟ ಅಥವಾ ನಟಿ ಒಂದು ಝೀರೋ ಇಂದ ಏನೋ ಶುರು ಮಾಡ್ತಾರೆ. ಅಂದರೆ ನಾನು ಈ ಪಾತ್ರಕ್ಕೆ ನಾನು
ಪಾತ್ರಕ್ಕೆ ನಾನು ಹೊಸ ಪ್ರವೇಶ ಮಾಡ್ತೀನಿ ಅಂತ ನಟಿ ಅಥವಾ ನಟ ಮಾಡ್ತಾರೆ. ಹಾಗೆ ನಾಟನ ರಚನೆ ಮಾಡೋದು ಕೂಡ ನಮ್ಮ ಎಲ್ಲ ಏನಂತೆ ಪೂರ್ವಗ್ರಹಗಳನ್ನೆಲ್ಲ ಬಿಟ್ಟು ಆ ವಸ್ತುನ ಗಮನಿಸೋದು, ಪಾತ್ರಗಳನ್ನು ಗಮನಿಸೋದು ಮತ್ತು ಮಾನವ ಸ್ವಭಾವವನ್ನು ಗಮನಿಸುವಂಥ ಕೆಲಸ ಈ ಶಿಬಿರದ ಮೂಲಕ ಆಗಲಿ. ನಾವ್ಯಾವುದೇ ನಾಟಕ ಹೀಗೆ ರಚಿಸಬೇಕು ಅಂತ ಹೇಳಕ್ಕೆ ಬಂದಿರೋ ಒಂದು ಆಗಿರುತ್ತೆ. ನಾಟಕ ರಚನೆಯನ್ನು ನಾಟಕ ಮಾಡೋದನ್ನ ವಿವರಿಸಕ್ಕೆ ಬಂದಿದೆ. ನಾಟಕವನ್ನು ವಿವರಿಸ್ಬೋದು, ರಚನೆಯನ್ನು ವಿವರಿಸ್ಬೋದು. ನಾಟಕ ಬರೆಯೋರು ಯಾವ ರೀತಿ ತಂತ್ರ ಮತ್ತು ತತ್ವವನ್ನು ಎರಡನ್ನೂ ಹಾಕಿ ಸೇರಿಸ್ತಾರೆ ಆ ಜಾಗದಲ್ಲಿ, ಒಂದು ನಾಟಕದಲ್ಲಿ ಜಾಗದಲ್ಲಿ ಅಥವಾ ನಟಿಸುವ ಜಾಗದಲ್ಲಿ. 3 ಅಂಶಗಳು ಅನುಭವದಲ್ಲಿ ಒಂದು ಲಿಟರರಿ ಎಲಿಮೆಂಟ್ ಅಂತ ಹೊಂದಿದೆ. ಅಂದರೆ ಒಂದು ಸಾಹಿತ್ಯದ ಅಂಶ, ಎರಡನೇದು ಪರ್ಫಾರ್ಮೆನ್ಸ್ ಸ್ಕಿಲ್ ಅಥವಾ ಪರ್ಫಾರ್ಮಿಂಗ್ ಎಲಿಮೆಂಟ್, ಇನ್ನೊಂದು ತಾಂತ್ರಿಕ ಅಂಶ. ಈ 3 ಅಂಶಗಳನ್ನು ನಾವು ತುಂಬ ಚೆನ್ನಾಗಿ ಅದನ್ನು ನಾವು ವಿವರಿಸ್ಕೋಬೇಕು. ಪರ್ಫಾರ್ಮೆನ್ಸ್ ಮಾಡುವಷ್ಟೊತ್ತಿಗೆ ನಮ್ಮ ನಾಟಕ ಏನಾಗುತ್ತೆ, ಟೆಕ್ನಿಕಲ್ ಎಲಿಮೆಂಟ್ಗಳು ಹಾಕಿದ್ರೆ ಏನಾಗುತ್ತೆ, ಮತ್ತು ಲಿಟರರಿ ಎಲಿಮೆಂಟ್ಗಳು ಹಾಕಿದ್ರೆ ಏನಾಗುತ್ತೆ, ಹಾಗೆ ರೂಪಾಂತರವಾಗುತ್ತೆ ಅನ್ನೋದನ್ನು ನಾನು ಗಮನಿಸ್ತಾ ಹೋದರೆ ನಮ್ಮ ರಚನೆಗೆ ಹೆಚ್ಚು ಶಕ್ತಿ ಕೊಡ್ಬೋದೇನೋ. ನಾಟಕದ ವಸ್ತು ಆಯ್ಕೆ ಇವೆಲ್ಲ ಕೂತ್ಕೊಂಡು ನಾವು ವ್ಯವಧಾನವಾಗಿ ಕ್ಲಾಸ್ ರೂಮ್ ರೀತಿಯಲ್ಲಿ ಕಲಿತು ಅದನ್ನು ನಾವು ನಿರ್ವಹಿಸೋಣ ಅಂತೇಳಿ ನನಗೆ ಅಧ್ಯಕ್ಷರಾಗಿ ಅವಕಾಶ ಮಾಡಿಕೊಟ್ಟಂಥ ಲೇಖಕಿ ಒಬ್ಬ ಪುರುಷನನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದ. ನಾನು ಪುರುಷ ಮತ್ತು ಸ್ತ್ರೀ ಅಂತ ನಾನು ಅಂದ್ಕೊಂಡಿಲ್ಲ. ರಂಗಭೂಮಿಗೆ ಪುರುಷ ಮತ್ತು ಸ್ತ್ರೀ ಅಂತ ಇಲ್ಲದೇ ಇರೋದ್ರಿಂದ ಹಾಕಿದ್ರೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಮುಂದಿನ 3 ದಿವಸಗಳಲ್ಲಿ ನಾನು ಬೇರೆ ಬೇರೆ ರೀತಿಯ ನಾಟಕದ ಟೆಕ್ಸ್ಟ್ಗಳನ್ನು ಯಾವ್ಯಾವ ರೀತಿ ಇದೆ, ಆಮೇಲೆ ಕೆಲವೊಂದನ್ನು ನೋಡಕ್ಕೆ ತಂದಿದೆ. ಯಾರ್ಯಾರು ಯಾವ ಪರ್ಫಾರ್ಮೆನ್ಸ್ ಹೆಂಗೆ ಮಾಡಿದ್ದಾರೆ, ವಸ್ತುನ ಹೆಂಗೆ ನಿರ್ವಹಿಸಿದ್ದಾರೆ, ಆ ಜಾಗಗಳು ಹೇಗೆ ನಮ್ಮನ್ನು ಅದರೊಳಗಡೆ ತಗೊಂಡಿದೆ ಅನ್ನುವಂಥ ಪುಟ್ಟ ಪರ್ಫಾರ್ಮೆನ್ಸ್ಗಳನ್ನು ನೀವು ನೋಡಬೇಕು. ಈಗ ಬಿಂದು ಭಾಳ ಮುಖ್ಯವಾದ ನಟಿ, ಆಧುನಿಕ ಸಂದರ್ಭದ ಭಾಳ ಮುಖ್ಯವಾದ ಇತ್ತೀಚೆಗೆ ಒಂದು ನಾಟಕ ಮಾಡಿದರೆ ಅದು ನಿಮಗೆ ಗೊತ್ತಿದೆ. ಕಥಕದೇವಿಗಳ ಕಾವ್ಯಗಳು ಆ ಬರೀ ಕಾವ್ಯ ಸ್ಟೇಷನ್ ಒಂದು 3 ಜನ ಮಾಡುವ ಆ ಜಾಗದಲ್ಲಿ ಹೇಗೆ ವಸ್ತು ಮೂವ್ ಆಗುತ್ತೆ, ತಾಂತ್ರಿಕತೆ ಹೇಗೆ ಮೂವ್ ಆಗುತ್ತೆ, ಹಾಗೆ ವಸ್ತು ಸೇರಿ ನಮಗೊಂದು ಅನುಭವವನ್ನು ಹೇಗೆ ಕೊಡುತ್ತೆ ಅನ್ನೋದನ್ನು ಗುರುತಿಸೋದು ಕಲ್ತ್ಕೊಳ್ತೀವಿ. ಹೆಚ್ಚೆಚ್ಚು ಗುರುತಿಸೋದು ಕಲ್ತ್ಕೊಂಡಾಗ ನಾವು ನಾಟಕದ ಒಳಗಡೆ ಪ್ರವೇಶಿಸ್ಕೊಳ್ತೀವಿ. ನಾವು ಇವಾಗೆಲ್ಲ ಹೇಗೆ ಮಾಡ್ತೀವಿ ಅಂದರೆ ಚೆನ್ನಾಗಿಲ್ಲ, ಆಮೇಲೆ ಅದು ಹೇಗಿರ್ಬೇಕಾಯ್ತು ಅಂತ ನಮ್ಮದೇನೋ ಮೆತ್ತಕ್ಕೆ ಶುರು ಮಾಡ್ತೀವಿ. ನಮ್ಗೆ ಹೇಗಿರಬೇಕಾಯಿತು, ನಮ್ಗೆ ಆಗಿರಬೇಕಾಯಿತು ಅಂತಂದ್ರಿಂದ ಅದು ಹೇಗಿದೆ ಅನ್ನೋದನ್ನು ನಾವು ವಿವರಿಸ್ಕೊಳ್ಳೋಕ್ಕೆ ಕಲಿತರೆ ಈ ಶಿಬಿರದಲ್ಲಿ ಅದು ಸಾಧ್ಯವಾಗಲಿ ಅಂತ ಹೇಳಿ ಪುಷ್ಪಮ್ಮನಿಗೂ ನಿಮ್ಮೆಲ್ಲರಿಗೂ ಮತ್ತು ರಾಜ್ಯದ ನಾನಾ ಕಡೆಯಿಂದ ಬಂದರು ಒಂದೇ ಒಂದು ಮಾತು ಹೇಳ್ಬಿಟ್ಟು, ಈ ಬೆಳಗಾಂ ಮೊಟ್ಟ ಮೊದಲ ಆಧುನಿಕ ನಾಟಕವನ್ನು ರಂಗಭೂಮಿ ಮೇಲೆ ಇಟ್ಟಂಥ ಜಾಗ. ನಾವೆಲ್ಲರೂ ಅದನ್ನು ಒಂದನ್ನು ನೆಗ್ಲೆಕ್ಟ್ ಮಾಡಿದ್ವಿ. ಅದು ಜನಪದ ನಾಟಕ ಆಗಿದ್ದರಿಂದ ಅದು ಹಳೆಯ ನಾಟಕ, ಜನಪದ ನಾಟಕ ಅಂತ. ಅದು ಮುಖ್ಯವಾದ ನಾಟಕ ಯಾವುದಪ್ಪ ಅಂದರೆ ಸಂಗ್ಯಾಪಾಳ್ಯ ಮತ್ತು ಕಡ್ಲಿಮಟ್ಟಿ ಸ್ಟೇಷನ್ ಮಾತು ಎರಡೂ ಮುಖ್ಯವಾಗಿ ಮಹಿಳೆಯ ಮೂಲಕ ಹೇಳಿದಂಥ 2 ನಾಟಕಗಳನ್ನು ನಾವು ತಲೆಗಟ್ಟಬೇಕು. ಹೆಚ್ಚು ಆತಂಕ ಸ್ಟ್ರಕ್ಚರ್ ನಾವು ಇವಾಗಲೂ ಜನಪದ ನಾಟಕ ಈ ಜನಪದ ವಿದ್ವಾಂಸರಂತೂ ಆಗಂಗಿತ್ತು ಹೀಗಿತ್ತು ಅಂತ ಹೇಳ್ತಾರೆ. ಇರುತ್ತೆ ಆಧುನಿಕತೆಗೆ ತೆರೆಕಟ್ಟಂಥ ಕಾಲದಲ್ಲಿ ಮನುಷ್ಯ ಮತ್ತು ಸಮಾಜ ಸಮುದಾಯ ಹೇಗೆ ವರ್ತಿಸೋದು ಅಂತ ನಾವು ಆ ವರ್ತನೆಯನ್ನು
ಗುರುತಿಸೋದನ್ನು ನಡೆಸ್ಬಿಟ್ಟಿದ್ದೇವೆ. ಈ ಶಿಬಿರದಲ್ಲಿ ನೀವು ನಾಟಕ ಬರೀತೀರಾ, ಬರೆಯುವ ಎಲ್ಲ ಶಕ್ತಿ ನಿಮ್ಮಲ್ಲಿದೆ. ಆದರೆ ನಾವು ಒಂದಷ್ಟು ತಾಂತ್ರಿಕತೆಯನ್ನು ಹ್ಯಾಕ್ ತೆಗೆದುಕೊಂಡು ಅದನ್ನು ಮಾಡೋಣ. 3-4 ದಿವಸ ನಾವು ಹೆಚ್ಚು ಅದ್ರ ಬಗ್ಗೆ ಮಾತಾಡೋಣ, ಕೆಲಸ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಸಂಪನ್ಮೂಲಗಳು ಮಂತ್ರಿಯಾಗಿದ್ದರಿಂದ ನನ್ನ ಸ್ನೇಹಿತರಾದ ಮಾನವಚಂದ್ರಿ ಮತ್ತು ಶ್ರೀಕಾಂತ್ ಮತ್ತು ಬಿಂದು ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ವಂಶಿ ನನ್ನ ನಮಸ್ಕಾರ. ಲೇಖಕಿಯರೆಂದರೆ ಅದರಲ್ಲೂ ಒಟ್ಟಾರೆಯಾಗಿ ಮಹಿಳೆಯರೆಂದರೆ ನಾವು ಖಂಡಿತವಾಗಿ ಪುರುಷ ವಿರೋಧಿಗಳಲ್ಲ. ಪುರುಷರನ್ನು ಒಳಗೊಂಡಂತಹ ಒಂದು ಸಮಾನತೆಯನ್ನು ಮಾತ್ರ ನಾವು ಬಯಸ್ತಾ ಇರುವಂಥದ್ದು. ಹಾಗಾಗಿ ನಮಗೆ ಎಲ್ಲರ ಅನುಭವವು ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ನಮ್ಮ ಅನುಭವ ಅಂತ ಖಂಡಿತವಾಗಿ ಮುಖ್ಯ ಆಗುತ್ತೆ ಸರ್. ಇಡೀ ಒಂದು ಶಿಬಿರ ಹೇಗಿರಬೇಕು ಅನ್ನೋದನ್ನು ಹೇಳಿದಂದರೆ ನಾಟಕದಲ್ಲಿ ತತ್ವ ಮತ್ತು ತರ್ಕ ಎರಡೂ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳಿದಂತಹ ನಟರಾಜ್ ಕನ್ನಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಒಂದು ವಿಷಯ, ಯಾವ್ಯಾವ ಶಿಬಿರಾರ್ಥಿಗಳ ನಂತರ ಬಂದಿದ್ದೀವಿ ದಯವಿಟ್ಟು ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಎಂಟ್ರಿ ಮಾಡಬೇಕು. ನಿಮ್ಮ ಹೆಸರುಗಳನ್ನು ರಿಜಿಸ್ಟರ್ ಮಾಡಿ ನೋಟ್ ಪ್ಯಾಡ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ನೆನಪಿರಬೇಕು. ಇದು ಎರಡನೇದು ಮಾನವ ಬಂಧುತ್ವ ವೇದಿಕೆ ಆ್ಯಕ್ಚುಲಿ ರವೀಂದ್ರ ನಾಯ್ಕರ್ ಅವರು ಇರಬೇಕಿತ್ತು. ಕಾರ್ಯನಿಮಿತ್ತ ಅವರು ಬೇರೆ ಕಡೆ ಇದ್ದಾರೆ. ಈಗ ಇಡೀ ಒಂದು ಮಾನವ ಬಂಧುತ್ವ ವೇದಿಕೆಯ ಒಂದು ಪ್ರಾಧ್ಯಾಪಕರು ಮತ್ತು ಈ ಘಟಪ್ರಭಾದ ಏನು ಸೇವಾ ದಳ ಇದೆ ಇದರ ಒಂದು ಉಸ್ತುವಾರಿ ವಹಿಸಿರುವಂತಹ ಪ್ರದೀಪ್ ಮಾಗೋಡಿ ಅವರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಇದಕ್ಕೂ ಮುಂಚೆ ಇನ್ನೊಂದು ವಿಷಯ, ಸೊ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ತುಮಕೂರು ಶಾಖೆಯ ಅಧ್ಯಕ್ಷರಾದಂತಹ ಮನಿಕಾ ಬಸವರಾಜ್ ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಸೇರಿದಂತೆ ಜಿಲ್ಲೆಯಿಂದ ಬಂದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಒಂದು ಸಣ್ಣ ಕರೆಕ್ಷನ್ನು, ನಾನು ಇಲ್ಲಿ ಸೇವಾದಳದ ಉಸ್ತುವಾರಿ ಅಲ್ಲ, ಇಲ್ಲಿ ಒಬ್ಬ ಸಾಮಾನ್ಯ ಕೆಲಸಗಾರ. ಇವರೆಲ್ಲ ಉಸ್ತುವಾರಿ ರವೀಂದ್ರ ನಾಯ್ಕರ್ ಅವರು. ಊಟಕ್ಕಿಂತ ಮೊದಲು ಮತ್ತೆ ಊಟ ಆದಮೇಲೆ ಮಾತಾಡೋದು ತುಂಬ ಕಷ್ಟ. ರವೀಂದ್ರ ನಾಯ್ಕರ್ ಸರ್ ಯಾವಾಗ ಅವ್ರು ಆಕಸ್ಮಿಕವಾಗಿ ಕೈ ಕೊಟ್ಟರೆ ನನಗೆ ಅದು ಅವಕಾಶ ಸಿಗ್ತಾ ಇರುತ್ತೆ. ಅವರು ಅದನ್ನು ಒದಗಿಸ್ಕೊಡ್ತಾ ಇರ್ತಾರೆ, ನೀವು ಹೋಗಿ ಅಂತೇಳಿ. ಆ ರೀತಿ ಆಕಸ್ಮಿಕವಾಗಿ ಮಾತಾಡುವಂಥ ಅವಕಾಶ ಮತ್ತೊಂದು ಸಲ ಸಿಕ್ಕಿದೆ. ಅವರ ಅನುಪಸ್ಥಿತಿಯಲ್ಲಿ ಅವರು ಆಡಬಹುದಾದ ಮಾತುಗಳನ್ನು ನಾನು ಆಡಲಾರೆ, ಆದರೆ ನಾನು ಆಡಬಹುದಾದ ಮಾತುಗಳನ್ನು ಮಾತ್ರ ಆಡೋಕ್ಕೆ ಸಾಧ್ಯ ಇದೆ. ನೋಡಿ, ವಿಶೇಷವಾಗಿ ಈ ರಾಜಕೀಯದಲ್ಲಿ ಕೆಲವು ಪರಿಭಾಷೆಗಳು ಬಳಸ್ತಾರೆ, ಅದು ಹೆಣ್ಮಕ್ಳಿಗೆ ಅವಮಾನಗಳಾಗ್ತಾ ಇದೆ. ನಾವೇನು ಬಳೆ ತೊಟ್ಟಿಲ್ಲ ಅಂದರೆ ಬಳೆ ತೊಟ್ಕೊಳ್ಳೋದೊಂದು ಈಗಿನ ಕೆಲಸಕ್ಕೆ ಕೀಳಕ್ಕೆ ಲಿಂಗದವರು ಅನ್ನುವಂಥ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಆದರೆ ನಾವು ಅದನ್ನೆಲ್ಲ ಸುಮ್ಮನೆ ಸಹಿಸ್ಕೊಂಡಿದ್ವಿ. ನಾವು ಯಾವ ಕೂಡ ಗಟ್ಟಿ ದನಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ನೊಂದು ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ. ಬಾಯಿ ತೆಗೆದ್ರೆ ರಾಜಕಾರಣಿಗಳು ಅದೇನು ಗೊತ್ತಿಲ್ಲ, ನಾವೇನು ಬಳೆ ತೊಟ್ಕೊಂಡಿಲ್ಲ ಅಂದ್ರೆ ಬಳೆ ತೊಟ್ಕೊಂಡವರು ಕೀಳು ಅಂತ ಹೇಳಿದ್ ಯಾರು? ನಾವ್ಯಾರು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಆಮೇಲೆ ಬಹುತೇಕ ನೋಡಿ, ಈ ದೇಶದ ಇತಿಹಾಸ ಹೆಂಗಿದೆ ಅಂತ ಹೇಳಿದ್ರೆ, ಹೆಣ್ಣನ್ನ ದ್ವಿತೀಯ ದರ್ಜೆಯ ಲಿಂಗ ಅಂತ ಮನುಸ್ಮೃತಿಯಲ್ಲಿ ಪರಿಗಣಿಸಲಾಯಿತು. ಮತ್ತು ಆ ಮನುಸ್ಮೃತಿಯಲ್ಲಿ ಎಂತ ವಿಚಿತ್ರ ಇದೆ ಅಂದ್ರೆ, ಹೆಣ್ಣು ಹುಟ್ಟ ಇಲ್ಲ ಅಲ್ಲಿ. ಕ್ರಿಶ್ಚಿಯನ್ರು ಹುಟ್ಟಿಲ್ಲ, ಮುಸ್ಲಿಮರು ಹುಟ್ಟಿಲ್ಲ. ಅಲ್ಲಿ ಬರೀ ಯಾವ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಹುಟ್ಟಿದ್ರು. ಹೆಣ್ಮಕ್ಳೆಲ್ಲಿದ್ದಾರೆ? ಇದು ಈ ಪ್ರಶ್ನೆ ಕೇಳ್ತಾರೆ ಎಲ್ಲ ನಮ್ಮ ಸಮುದಾಯ. ವಿಶೇಷವಾಗಿ ಹೆಣ್ಮಕ್ಳು ಆಗಲಿ, ನಾವು ಗಂಡ್ಮಕ್ಳಾಗಲಿ ಇವತ್ತು ವೈಚಾರಿಕವಾಗಿ ಮಾತಾಡ್ತಿದ್ದೀವಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಇವತ್ತಿನವರೆಗೆ ಆ ಪ್ರಶ್ನೆಯನ್ನು ಮುಖಾಮುಖಿನೇ ಆಗಲಿಲ್ಲ. ಹಂಗಾದ್ರೆ ಆಮೇಲೆ ಬಾಯಿಂದ ಆಗಲಿ ಹಿಂದಿನಿಂದ ಆಗಲಿ ಯಾವ ಹುಟ್ಟಕ್ಕಾಗಲ್ಲ, ಹುಟ್ಟಬೇಕಾಗಿರೋದು ಯೋನಿ ಮೂಲಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ಏನು ಅವೈಜ್ಞಾನಿಕತೆ ಇದೆಯಲ್ಲ ಅದನ್ನು ನಾವು ಒಪ್ಕೊಂಡಿದ್ದೀವಿ. ಆಮೇಲೆ ಆ ಅವೈಜ್ಞಾನಿಕತೆಯನ್ನು ಇವತ್ತು ನಾವು ಹೆಣ್ಮಕ್ಳು ಮುಂದುವರಿಸ್ತಾ ಇದ್ದೀವಿ. ವಿಶೇಷವಾಗಿ ಗಂಡನ ಆರೋಗ್ಯ ವೃದ್ಧಿಸ್ಲಿ ಅಂತ ಪೂಜೆ ವ್ರತ ಮಾಡೋರು ಹೆಣ್ಮಕ್ಳು. ಯಾರಾದರೂ ಗಂಡಸರು ಹೆಂಡತಿ ಆರೋಗ್ಯ ವೃದ್ಧಿಯಾಗಲಿ ಅಂತ ವ್ರತ ಪೂಜೆ ಮಾಡಿದಾರ? ಮಾಡಲ್ಲ. ನಾವ್ಯಾರು ಮಾಡಬೇಕು ಅಂತ ನೀವು ಕೇಳಲ್ಲ. ಅಂದ್ರೆ ಎಂತ ಸ್ಥಿತಿ ಇದೆ ಇವತ್ತಿಲ್ಲಿ ಅಂತ ಹೇಳಿದ್ರೆ, ನಾವು ಎಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮ ವೈಚಾರಿಕತೆ. ನಾವು ವೈಚಾರಿಕವಾಗಿ ಯೋಚನೆ ಮಾಡ್ತಾ ಇಲ್ಲ. ಪೂಜೆ ಮಾಡೋದ್ರಿಂದನೋ ಅಥವಾ ಇನ್ನೊಂದು ಮಾಡೋದ್ರಿಂದನೋ
ಏನೋ ಆಗುತ್ತೆ ಅಂತ ಬಯಸೋದು ಮತ್ತು ಅದನ್ನು ಎಂಡೇ ಮಾಡಬೇಕಾಗಿಲ್ಲ. ವಿಶೇಷವಾಗಿ ವ್ರತ ಮಾಡಿ, ಪೂಜೆ ಮಾಡಿ, ಪುನಸ್ಕಾರ ಮಾಡಿ ಅವೆಲ್ಲವುಗಳಿಗೆ ಕಡೆಯಲ್ಲಿ ಅಪೌಷ್ಟಿಕತೆಯಿಂದ ನಡೆತಾ ಇರೋದು ಹೆಣ್ಣು ಮಕ್ಕಳೇ. ಇದನ್ನ ನಾವು ಯಾಕೆ ಅಡ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನ ಈ ಮನುಸ್ಮೃತಿ ಹೇಗೆಲ್ಲ ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಅಂದರೆ ವಿಶೇಷವಾಗಿ ಗಂಡಸರು ಬಿಡಿ, ಅವ್ರ ಹಿಡಿತದಲ್ಲಿದ್ದಾರೆ, ಅವರು ಹಿಡಿತದಲ್ಲಿದ್ದಾರೆ. ಆದರೆ ಅತಿ ಹೆಚ್ಚು ಶೋಷಣೆಗೆ ಒಳಗಾಗಿರೋ ಹೆಣ್ಮಕ್ಳು ನಿಮ್ಮನ್ನ ಇಡೀ ಈ ಸೊಸೈಟಿ ಹೆಂಗೆ ಅವಮಾನಿಸ್ತಿದೆ ಅಂದರೆ ಕ್ಷಣ ಕ್ಷಣಕ್ಕೆ ಅವಮಾನಿಸ್ತಿದೆ. ಉದಾಹರಣೆ ಮೇಡಮ್ ಹೇಳಿದ್ರು, ಆಧಾರ್ ಕಾರ್ಡ್ ಬಂತು ಅಂದರೆ ಹೆಚ್ಚು ಕಡಿಮೆ ಏನು ಮನುಸ್ಮೃತಿ ರಚನೆ ಆಯಿತು ಆ ಕಾಲದಿಂದಲೂ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಶೋಷಣೆ ಒಳಗಾಗಿರೋದು ಹೆಣ್ಮಕ್ಳು. ಅದು ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಜಾತಿಯವರು. ಜಾತಿಯ ಆಧಾರದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದೇನೋ, ಆದರೆ ಶೋಷಣೆ ಅಂತ ಹೆಣ್ಮಕ್ಳ ಮೇಲೆ ಇದ್ದೇ ಇದೆ. ಈ ದೇಶದಲ್ಲಿ ಏನು ಹೇಳಿದ್ರು, ಯಾತ್ರನಾದಷ್ಟು ಪೂಜಂತೆ ರಮಂತೆ ತತ್ವ ದೇವತಾ. ಹೆಣ್ಣು ಮಕ್ಕಳು ಎಲ್ಲಿ ಪೂಜೆ ಒಳಗಾಗುತ್ತಾರೋ ಅಲ್ಲಿ ದೇವತೆಯರು ನೆಲೆಸುತ್ತಾರೆ. ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ರು, ಗಂಡಿನ ಜೊತೆ ಸ್ಥಿತಿಯಲ್ಲಿ ಸುಟ್ಟರು. ಇದನ್ನ ಮುಸ್ಲಿಮರು ಸುಟ್ಟಿರಲಿಲ್ಲ, ಕ್ರಿಶ್ಚಿಯನ್ರು ಸುಟ್ಟಿರಲಿಲ್ಲ. ಇತ್ತೀಚೆಗೆ ಕಥೆಗಳು ಏನು ಹೇಳ್ತಾರೆ ಅಂದರೆ ಮುಸ್ಲಿಮರು ಬಂದಮೇಲೆ ಶುರುವಾಯಿತು. ಹಂಗಾದ್ರೆ ಮಹಾಭಾರತದಲ್ಲಿ ಮಾತ್ರೆ ಹೆಂಗ್ ಸತ್ತು? ಇದನ್ನ ಹೆಂಗೆ ಕಥೆಗಳನ್ನು ತಿರುಚಿ ಉಲ್ಟಾ ಮಾಡಿ ಎಲ್ಲರೂ ಹಳೆಯರಲ್ಲಿ ಏನೂ ಇಲ್ಲ, ಎಲ್ಲ ಬಹುತೇಕ ಏನೋ ಅದು 19ನೇ ಶತಮಾನ, 18ನೇ ಶತಮಾನ ಅಥವಾ 16ನೇ ಶತಮಾನದಲ್ಲಿ ಬಂದು ಎಲ್ಲವೂ ಸೇರ್ಕೊಂಡಿದೆ ಅನ್ನುವಂಥ ಸುಳ್ಳುಗಳನ್ನ, ಬ್ರಹ್ಮಲೋಕವನ್ನ ಸೃಷ್ಟಿ ಮಾಡಿ ಹೆಣ್ಣನ್ನ ಮತ್ತಷ್ಟು ಅಥವಾ ಇಡೀ ಸಮುದಾಯವನ್ನು ಇನ್ನಷ್ಟು ನಿಕೃಷ್ಟ ಸ್ಥಿತಿಗೆ ತಳ್ಳೋದಕ್ಕೆ ಕಾರಣ ಆಗ್ತದೆ ಈ ಸೊಸೈಟಿ. ನೀವು ಹೆಣ್ಣುಮಕ್ಕಳು ಕಿವಿಗೆ ಯಾಕೆ ಹೊರ ಇಟ್ಕೊಂಡಿದ್ದೀರಿ, ಕೈಗೆ ಯಾಕೆ ಬಳೆ ಹಾಕೊಂಡಿದ್ದೀರಿ, ಕಾಯಿಗೆ ಯಾಕೆ ಹೆಚ್ಚು ಹಾಕೋತೀರಿ, ಮೂಗುಬಟ್ಟೆ ಯಾಕೆ ಇಟ್ಕೊಂಡಿದ್ದೀರಿ? ಇದು ಪುರುಷ ಸಮುದಾಯ ನಿಮ್ಮ ಮೇಲಿನ ಅನುಮಾನದಿಂದಾಗಿ ಇಟ್ಟಿರೋದು ಮತ್ತು ನಿಮ್ಮನ್ನ ಆದಷ್ಟು ಸೌಮ್ಯಗೊಳಿಸಬೇಕು ಅನ್ನುವಂಥ ಕುತಂತ್ರ. ಮನುಸ್ಮೃತಿಯಲ್ಲಿ ಹೇಳುತ್ತೆ, ಹೆಣ್ಣು ಮಕ್ಕಳು ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕು, ಅವರಿಗೆ ಸ್ವಾತಂತ್ರ್ಯಕ್ಕೆ ಅರ್ಹತೆ ಇಲ್ಲ. ಅದರ ಜೊತೆಗೆ ನಿಮ್ಮ ಮೇಲೆ ಅನುಮಾನ ಇದೆ. ಆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಹೆಣ್ಣು ಚಂಚಲೆ, ಯಾರ ಜೊತೆ ಬೇಕಾದ್ರೂ ಏನನ್ನಾದ್ರೂ ಮಾಡಬಹುದು. ಅದಕ್ಕೆ ನಿಮ್ಮ ಮೇಲೆ ಒಂದು ಇದನ್ನ ಏನು ಗೌರ್ನೆನ್ಸ್ ಇಡೋಕ್ಕೆ CCTV ಇರಲಿಲ್ಲ ಹಳೆ ಕಾಲದಲ್ಲಿ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಕೈ ಬಳೆ ಕೊಟ್ಟಿದ್ದಾರೆ. ನೀವು ಕೈಗೆ ಎಲ್ಲರೂ ಹೊರಗಡೆ ಹೊರಟ್ರಿ ಅಂದ್ರೆ ಶಬ್ದ ಆಗ್ಬೇಕು, ಮಗನಿಗೋ ಗಂಡನಿಗೋ ಗೊತ್ತಾಗ್ಬೇಕು. ಕಾಲಿಗೆ ಗೆಜ್ಜೆ ಹಾಕಿದ್ದಾರೆ, ಅದು ಕೂಡ ನಿಮ್ಮ ಚಲನವಲನದ ಮೇಲಿನ ಹಿಡಿತ. ಆದರೆ ನಾವೆಷ್ಟೋ ಜನ ಹೆಣ್ಮಕ್ಳು ನಮಗೆ ಗೆಜ್ಜೆ ಕೊಡಿಸಿಲ್ಲ, ಬಳೆ ಕೊಡಿಸಿಲ್ಲ ಅಂತ ಜಗಳ ಮಾಡಿದ್ವಿ. ಅಂದ್ರೆ ಇದು ಹೆಂಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನ ದಾಸರನ್ನ ಮಾಡುವ ಯಾವೆಲ್ಲ ಆಚರಣೆಗಳು ಇದಾವೆ ಅಥವಾ ವೈಡೂರ್ಯಗಳು ಅಥವಾ ಒಡವೆಗಳು ಇದ್ದಾವೆ, ಅವುಗಳೆಲ್ಲ ಹುಡುಕಿ ಈಗ ಹೆಂಗೆ ಅಂದ್ರೆ ಕೈಗೆ ಯಾರು ಬಂದು ಕೊಡ ಆಗ್ತಾ ಇಲ್ಲ, ನಾವೇ ಹೋಗಿ ತಗೊಂಡು ಹಾಕಿ ದಯವಿಟ್ಟು ಹಾಕಿ ಅಂತ ಹಾಕ್ಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಈ ದೇಶದ ಹೆಣ್ಣು ಸಂಕುಲ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ವೈಚಾರಿಕತೆ ಬರುತ್ತೆ. ಹಂಗಂತ ನಾನು ನೀವು ಯಾರು ನೆಗೆಟಿವ್ ಮಾಡ್ಕೊಂಡು ತಿಳ್ಕೊಬೇಡಿ. ಇದರ ಮಗ ಗಂಡಸು ಬಂದ್ಬಿಟ್ಟು ಸಿಕ್ಕಿದ್ದೆ ಚಾನ್ಸ್ ಅಂತ ಲಿಂಕ್ಸನ್ ಬೈತಿದ್ದಾನೆ ಅಂತ. ನೀವು ಯಾವೆಲ್ಲ ಕೆಲಸ ಮಾಡ್ತೀರಿ ಆ ಎಲ್ಲ ಕೆಲಸ ನಾನು ಮನೇಲಿ ಮಾಡ್ತೀನಿ. ನಾನೇನು ಇಲ್ಲಿ ಗಂಡ ನಿಂತ್ಕೊಂಡು ಹೆಣ್ಣು ದೂಷಣೆ ಮಾಡೋಂಥ ಉದ್ದೇಶ ಇಲ್ಲ ನನಗೆ. ಇಡೀ ಸೊಸೈಟಿಯಲ್ಲಿ ಯಾವ ರೀತಿಯ ಇಂತಹ ಸಮಸ್ಯೆಗಳಿದೆ ಅವುಗಳ ಕಡೆಗೆ ಮೊದಲು ನಾವು ಹೆಣ್ಮಕ್ಳು ಕಣ್ತಿರಬೇಕು. ಯಾಕೆಂದ್ರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆಕ್ಚುಲಿ ಇವತ್ತು ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಸಂಸ್ಕಾರ ಕಲಿಸೋದು ಪಾತ್ರ ಯಾರು? ಬಹುತೇಕ ಹೆಣ್ಮಕ್ಳು. ನೀವು ಏನು ಮಾಡ್ತೀರಿ ಹೆಣ್ಮಕ್ಳು ಜೋರಾಗಿ ಮಾತಾಡಿದ್ರೆ ಜೋರಾಗಿ ಮಾತಾಡ್ಬೇಡ, ಗಂಡು ಬೀರಿ ನೀನು ಅಂತೀರಾ. ಕಾಲಕೊಂಡು ಕುತ್ಕೊಂಡ್ರೆ ಹಂಗೆ ಕುತ್ಕೋಬೇಡ. ಅದೇ ಗಂಡಸು ಏನ್ ಬೇಕಾದ್ರೂ ಮಾಡ್ಬೋದು. ಗಂಡಸು ಬೇಕಾದ್ರೆ ನಾವು ಕಾಲಕೊಂಡು ಕುತ್ಕೋಬಹುದು, ತಲೆ ಮೇಲೆ ಕಾಲಕೊಂಡು ಕುತ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಬೋದು ಗಂಡಸು. ಅವನಿಗೆ ನಾವು ರಿಸ್ಟ್ರಿಕ್ಷನ್ಸ್ ಹಾಕಲ್ಲ. ಆದ್ರೆ ಹೆಣ್ಮಕ್ಳು ಆದ ತಕ್ಷಣ ಏನ್ ಮಾಡ್ತಾ ಇದೀವಿ? ಆಮೇಲೆ ಈಗ ನೋಡಿ, ಯಾವ ಕಾಲದಿಂದಲೇ ಇರೋದೇ ಇದು. ಅರಸು ರಾಕ್ಷಸ ಮಂತ್ರಿ ಮೊರೆ ಹೋಗಲಿ, ಪರಿವಾರ ಹತ್ತಿರ ನೆರವಿ, ಬಡವರ ಭಿನ್ನಪುವನಿ ನಾರು ಅವಧಾರಿ ಬರುವಂತ ಕುಮಾರವಾಸ. ಇವತ್ತು ಹೆಣ್ಣು ಮಕ್ಕಳ ಸ್ಥಿತಿ ಯಾವ ನಿಕೃಷ್ಟ ಸ್ಥಿತಿಗೆ ಬಂದಿದೆ ಅಂದ್ರೆ, ಇವತ್ತು ಹೆಣ್ಮಕ್ಳು ಕಷ್ಟ ಕೇಳಕ್ಕೆ ಯಾರು ಇಲ್ಲ, ಸರ್ಕಾರಗಳು ಇಲ್ಲ, ಮನುಷ್ಯರು ಇಲ್ಲ, ಸಂಘಟನೆಗಳಿಲ್ಲ. ಪ್ರಾಣಿ ದಯಾ ಸಂಘಗಳಿದಾವೆ, ದನ ರಕ್ಷಣೆ ಮಾಡಕ್ಕೆ ಸಂಘಟನೆಗಳಿದಾವೆ. ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಕ್ಕೆ ಯಾವ ಸಂಘಗಳು ಮುಂದೆ ಬರ್ತಾ ಇಲ್ಲ. ಉದಾಹರಣೆಗೆ ಇಬ್ರು ಕುಸ್ತಿಪಟುಗಳು ಬೀದಿಗೆ ಬಂದ್ರು, ಅವ್ರ ಬಗ್ಗೆ ಯಾರು ಧ್ವನಿ ಎತ್ತಕ್ಕೆ ಮಾಧ್ಯಮಗಳು ಇಲ್ಲ, ಸರ್ಕಾರಗಳು ಇಲ್ಲ, ಅಥವಾ ಏನೋ ಆಟದಲ್ಲಿ ನುರಿತಿರೋದಿಲ್ಲ. ಕ್ರಿಕೆಟ್
ಫೈನಾನ್ಸ್ ಆಗಲಿ ಅಥವಾ ಇನ್ಯಾರು ಇದ್ರಲ್ಲ ಅವ್ರು ಯಾರೋ ಬಂದು ಈ ಹೆಣ್ಣು ಮಕ್ಕಳು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಇದು ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇಲ್ಲ. ಈಗ ಕೇಳಬೇಕಾಗಿರೋದು ಯಾರು? ನೀವು ಆ್ಯಕ್ಚುಲಿ ನಾಟಕ ರಚನಾ ಕಮ್ಮಟದಲ್ಲಿ ಏನು ಬಂದಿದ್ದೀರಿ, ನಿಮಗೆ ಇಂಥ ವಿಷಯಗಳು, ಇಂಥ 1000 ವಿಷಯಗಳಿವೆ. ಒಂದು ವಿಶೇಷವಾಗಿ ಎಚ್ ಎಲ್ ಪುಷ್ಪ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು. ಹೆಣ್ಣನ್ನು ಕೇಂದ್ರೀಕರಿಸಿ, ಹೆಣ್ಮಕ್ಳನ್ನು ಕೇಂದ್ರೀಕರಿಸಿ ನಾಟಕ ರಚನೆ ಮಾಡೋ ಒಂದು ಕಮ್ಮಟವನ್ನು ಆಯೋಜಿಸಿದಾರಲ್ಲ, ಈ ಹೆಣ್ಣಿನ ಸಂಕಟಗಳನ್ನು ಕೂಡ ರಚನೆಯಲ್ಲಿ ಒಳಗೊಂಡ್ರೆ ಇನ್ನೂ ಹೆಚ್ಚು ಅವಕಾಶ ಸಿಗುತ್ತೆ. ನೋಡಿ, ನೋಟ್ ಬ್ಯಾನ್ ಆಯಿತು ಈ ದೇಶದಲ್ಲಿ. ಮೊಟ್ಟ ಮೊದಲು ಬಲಿಯಾಗಿದ್ದು ಯಾರು ಗೊತ್ತಾ? ಒಂದು ಹೆಣ್ಣು ಮಗಳು, ಆಂಧ್ರದ ಹೆಣ್ಣು ಮಗಳು ನೋಟ್ ಬ್ಯಾನ್ ಆದಾಗ ಬಲಿಯಾದರು. ನೋಟ್ ಬ್ಯಾನಿಗೆ ಬಹಳ ದೊಡ್ಡ ಒಂದು ಕ್ಯಾನ್ವಾಸ್ ಕೊಟ್ಟರು. ವಿದೇಶಿ ಭಯೋತ್ಪಾದನೆ ನಿಯಂತ್ರಣ ಮಾಡ್ತೀವಿ, ಕಪ್ಪೋಣ ನಿಯಂತ್ರಣ ಮಾಡ್ತೀವಿ, ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀವಿ. ವಾಸ್ತವದಲ್ಲಿ ಯಾವುದೂ ಆಗಿಲ್ಲ. 120 ಜನ ಜೀವ ಕಳ್ಕೊಂಡ್ರು. ಅದರಲ್ಲಿ ಮೊದಲು ಜೀವ ಬಿಟ್ಟದ್ದು ಒಂದು ಹೆಣ್ಣು ಮಗಳು, ಆಂಧ್ರದ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ನೋಟ್ ಬ್ಯಾನ್ ಮಾಡುವಂತ ನಿರ್ಧಾರದಿಂದಾಗಿ ಸತ್ತು. ನಮಗೆ ಇವೆಲ್ಲ ವಸ್ತುಗಳು. ಆಮೇಲೆ 1 ವರ್ಷಗಳ ಕಾಲ ನಿರಂತರವಾಗಿ ರೈತರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಮಳೆ, ಚಳಿ, ಗಾಳಿ ಯಾವುದನ್ನು ಲೆಕ್ಕಿಸಿದ್ರು. ಆ ಗಂಡಂದ್ರನ್ನ ಅಲ್ಲಿ ಕಳಿಸಿ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಟ್ಟಿರ್ತಾವ, ಅಥವಾ ಅಲ್ಲಿ ಜೊತೆಯಲ್ಲಿದ್ದಂಥ ಹೆಣ್ಣು ಮಕ್ಕಳು ಬೇರೆಗಳು ಏನೋ ಭಾವನೆಗಳೇನೋ, ಇವುಗಳನ್ನ ಕೂಡ ನಿಮಗೆ ಒಳಗೊಳ್ಳೋದಕ್ಕೆ ಬಹಳ ಅವಕಾಶ ಇದೆ. ಈ ಏನು ಸೊಸೈಟಿ ಇದೆಯಲ್ಲ, ಇದು ಏನು ಮೇಡಮ್ ಹೇಳೋದು ಚಪ್ಪಲಿಗಳು, ಚಪ್ಪಲಿ ನೋಡಿ, ಈ ಸೊಸೈಟಿ ಚಪ್ಪಲಿ ಇದ್ದಂಗೆ. ಚಪ್ಪಲಿ ಹರ್ಕೋದ್ರೆ ಅಂತ ಎಸಿತೀರಾ? ಎಸೆಯಕ್ಕಾಗಲ್ವ? ಯಾಕಂದ್ರೆ ನಾವು ಕಾಣಲಿಲ್ಲ, ಸೊಸೈಟಿಯಲ್ಲೇ ಇರೋದು. ಈ ಚಪ್ಪಲಿ ಕಿತ್ತೋಗಿದೆ ಅಂತ ಓದಿಸ್ಬೇಕು. ಸೊ ಈ ಚಪ್ಪಲಿ, ಈ ಏನು ಸೊಸೈಟಿ ಇದೆಯಲ್ಲ, ಈ ಸೊಸೈಟಿಯನ್ನು ರಿಪೇರಿ ಮಾಡೋ ಕೆಲಸವನ್ನ ಲೇಖಕರು ಮಾಡಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ನೀವೇನಿದ್ದೀರಿ, ನೀವು ವೈಜ್ಞಾನಿಕ ಮನೋಭಾವನೆಯಿಂದ ಎಲ್ಲವನ್ನ ಸ್ವೀಕರಿಸುವಂಥ ಗುಣವನ್ನು ಒಂದ್ಸಲ ಸ್ವೀಕರಿಸಿದ್ರಿ ಅಂತ ಹೇಳಿದ್ರೆ, ಒಪ್ಕೊಂಡ್ರಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಿಂದ ದೊಡ್ಡ ಮಟ್ಟದ ಬದಲಾವಣೆಗಳಾಗಕ್ಕೆ ಬಹಳ ದೊಡ್ಡ ಅವಕಾಶಗಳಿದೆ. ಇನ್ನೊಂದು ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ದೇಶಕ್ಕೆ ಬಹಳ ದೊಡ್ಡ, ಎಷ್ಟು ಕಡಿಮೆ ಸ್ತ್ರೀ ಸಂಕುಲಕ್ಕೆ ಅತ್ಯಂತ ಹೆಚ್ಚು ಕೊಡುಗೆ ಕೊಟ್ಟ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಮೆರಿಕಾದಲ್ಲಿ ವೋಟಿಂಗ್ ಪವರ್ ಇಲ್ಲದೆ ರಾಜ್ಯಕ್ಕೆ ವೋಟಿಂಗ್ ಪವರ್ ಸಿಕ್ತು. ಅದು ಯಾರು ಹೋರಾಟ ಮಾಡಿಲ್ಲ. ಅಮೆರಿಕಾದಲ್ಲಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ವೋಟಿಂಗ್ ಪವರ್ ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಆದರೆ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮ ದೇಶದ ಬಹುತೇಕ ಹೆಣ್ಣು ಮಕ್ಕಳಿಗೆ ABCD ಕೂಡ ಗೊತ್ತಿಲ್ಲ. ಆಮೇಲೆ ಇವತ್ತು ನಿಮಗೆ ಸಿಗ್ತಾ ಇರುವ ಎಲ್ಲ ಸವಲತ್ತು ಇದೆಯಲ್ಲ, ಆ ಎಲ್ಲ ಸವಲತ್ತಿಗೆ ಅಂಬೇಡ್ಕರ್ ಕಾರಣ. ನಿಮಗೆ ಇವತ್ತು 6 ತಿಂಗಳ ವೇತನ ಸಹಿತ ರಜೆ ಕಾರಣ ಯಾರು? ಅಂಬೇಡ್ಕರ್. ಈಗ ಪ್ರೆಗ್ನೆಂಟ್ ಆದ ಡೆಲಿವರಿ ಆದ ಟೈಮಲ್ಲಿ ನಿಮ್ಗೆ ರಜೆ ಕೊಡ್ತಿರೋದಕ್ಕೆ ಕಾರಣ ಅಂಬೇಡ್ಕರ್. ಆಮೇಲೆ ಅವತ್ತು ಅಂಬೇಡ್ಕರ್ ಸಂವಿಧಾನ ಬರೆದಾಗ, ಅಂಬೇಡ್ಕರ್ ಬರೆದ ಸಂವಿಧಾನದ ಮೊಟ್ಟ ಮೊದಲ ಫಲಾನುಭವಿಗಳು ಮೇಲ್ಜಾತಿಯ ಹೆಣ್ಣುಮಕ್ಕಳು. ಯಾಕೆಂತ ಹೇಳಿದ್ರೆ ಗಂಡಸರು ಆಲ್ರೆಡಿ ಮೇಲ್ಜಾತಿಯವರು ಅಕ್ಷರವನ್ನು ಕಲ್ತಿದ್ರು. ಹಾಗೆ ಕಲಿತವರು ಅಕ್ಷರ ಜ್ಞಾನದ ಅವಶ್ಯಕತೆ ಯಾರಿಗಿದೆ ಅನ್ನೋದು ಗೊತ್ತವರಿಗೆ ಇಮಿಡಿಯೇಟ್ಲಿ ಎಜುಕೇಶನ್ಗೆ ಓಪನ್ ಆಗಿತ್ತು ಮೇಲ್ಜಾತಿಯ ಹೆಣ್ಮಕ್ಳು, ಆಮೇಲೆ OBC ಹೆಣ್ಮಕ್ಳು, ಈಗ ಕಳಸಂತಾದ ಹೆಣ್ಮಕ್ಳು ಈಗ ಬರ್ತಾ ಇದ್ದಾರೆ. ಈ ಎಲ್ಲ ಜ್ಞಾನವನ್ನು ಕೊಟ್ಟದ್ದು, ಅವಕಾಶವನ್ನು ತೆರೆದದ್ದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಆದರೆ ಆ ಅಂಬೇಡ್ಕರ್ ಅವರ ಈ ರೀತಿಯ ತಾಯ್ತನದ ಚಿಂತನೆಗಳನ್ನ ನಾವು ಯಾರು ಕೂಡ ಅಳವಡಿಸಬೇಕಾಗಿಲ್ಲ, ಅಥವಾ ಆ ವಿಷಯದ ಬಗ್ಗೆ ಅಧ್ಯಯನ ನಾಟಕಗಳನ್ನು ರಚನೆ ಮಾಡೋದಕ್ಕೂ ಕೂಡ ನಾವ್ಯಾವ ಪ್ರಯತ್ನ ಪಟ್ಟಿಲ್ಲ. ಸೊ ಇನ್ನೂ ಮಾತಾಡ್ಬೋದು. ಊಟಕ್ಕಿಂತ ಮುಂಚೆ ಜಾಸ್ತಿ ಮಾತಾಡಿದ್ರೆ ನೀವೆಲ್ಲ ಶಾಪ ಆಗ್ತೀರಿ. ಸೊ ಶಾಪದಲ್ಲಿ ನಂಬಿಕೆ ಇಲ್ಲ. ಆದರೂ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈಗ ನಾನು ನಿಲ್ಲಿಸ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ಮತ್ತು ಈಗ ಏನು 4 ದಿವಸಗಳ ಕಾಲ ಶಿಬಿರವನ್ನು ಆಯೋಜಿಸಿರುವ ಮಹಿಳಾ ಲೇಖಕಿಯರ ಸಂಘದ 2 ಘಟಕಗಳಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮಗೂ ಆದಷ್ಟು ನೀವು ಇಲ್ಲಿಂದ ಹೋಗೋದ್ರೊಳಗಡೆಗೆ ಒಂದು ಒಳ್ಳೆ ನಾಟಕವನ್ನು ರಚನೆ ಮಾಡಿ ಶುಭವಾಗಿ. ಥ್ಯಾಂಕ್ ಯು. ಎಲ್ಲ ಕಡೆ ನಿಮ್ಮ ಥರದ ಆಲೋಚನೆಗಳಂತಹ ಪುರುಷರ ಇದ್ರೂ ಬಹುಶಃ ಯಾರು ಮಳೆ ಕೊಡಲ್ಲ ಸರ್, ಅಥವಾ ಮಳೆ ಕೊಡುವಂಥ ನಾವು ಮಳೆ ತೊಟ್ಟಿಲ್ಲ ಅಂತ ಹೇಳುವಂತಹ ಪದಗಳು ಕೂಡ ಬರಲಿಕ್ಕಿಲ್ಲ. ಮುಂದೆ ಇಂತಹ ಸಂಖ್ಯೆ 1000 ಆಗಲಿ, ಲಕ್ಷ ಆಗಲಿ, ಕೋಟೆ ಆಗಲಿ ಅಂತೇಳಿ ಆಲೋಚನೆ ತುಂಬ ಹೃದಯದ ಧನ್ಯವಾದಗಳು ಸರ್. ಈಗ
ಉದ್ಘಾಟಕರಾಗಿದ್ದಂತಹ ಶೇಷಗಿರಿ ರೇಮಣ್ ಅವರಿಗೆ ಮತ್ತು ಅತಿಥಿಗಳಾಗಿದ್ದಂತಹ ನಮ್ಮ ಮಲ್ಲಿಕಾ ಗಂಟಿ ಅವರಿಗೆ ಇಬ್ಬರಿಗೂ ಸನ್ಮಾನವನ್ನು ಮಾಡ್ತಾ ಇದೆ. ವೇದಿಕೆ ಮುಂದೆ ನಮ್ಮ ಡಾಕ್ಟರ್ ಎಚ್ ಪುಷ್ಪ ಅವರು ಮತ್ತು ನಟರಾಜನ ವೇದಿಕೆ ಮೇಲೆ ಬರುವಂತಹ ಎಲ್ಲ ಗಣ್ಯರು ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ. ಆಮೇಲೆ ಇದಾದ ತಕ್ಷಣ ವಂದನಾರ್ಪಣೆ ಆದ ತಕ್ಷಣ ಊಟ ವ್ಯವಸ್ಥೆ ಇರುತ್ತೆ. ಅಲ್ಲಿ ಒಂದು ವಿಷಯ ಎಲ್ಲರಲ್ಲೂ ಒಂದು ಮನವಿ ಏನಂತಂದರೆ, ಊಟದ ಹಾಲಲ್ಲಿ ಯಾರು ಜಾಸ್ತಿ ಡಿಸ್ಕಸ್ ಮಾಡಬೇಕು. ಯಾಕೆಂದರೆ ಬೇಗ ಬೇಗ ಊಟ ಮಾಡ್ಕೊಂಡು ಡಿಸ್ಕಸ್ ಮಾಡೋದಕ್ಕೋಸ್ಕರನೇ ಇಲ್ಲಿ ಹಾಲ್ ಇದೆ. ಹಾಗಾಗಿ ಇಲ್ಲಿಗೆ ನಾವು ಬರಬೇಕಾಗುತ್ತೆ. ಅಲ್ಲಿ ಊಟ ಮುಗಿಸಿ ತಕ್ಷಣ ಇಲ್ಲಿಗೆ ಬರಬೇಕಾಗಿ ವಿನಂತಿಸ್ತಾರೆ. ನೀವು ರಂಗಭೂಮಿಯವರೆಲ್ಲ ಅದಕ್ಕೆ ಬೀಳ್ತೀವ ಈ ಕಡೆ ಬನ್ನಿ. ಸನ್ಮಾನವನ್ನು ಸ್ವೀಕರಿಸಿದಂತಹ ಇಬ್ಬರು ಅತಿಥಿಗಳಿಗೂ ಧನ್ಯವಾದಗಳು. ಈಗ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೇಗು ಕೇರಳ ಸಂಘದ ಬೆಳಗಾವಿ ಜಿಲ್ಲಾ ಶಾಖೆಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಜ್ಯೋತಿ ಪಾಟೀಲ್. ಎಲ್ಲರಿಗೂ ನಮಸ್ಕಾರ. ಇದು ವಂದನಾರ್ಪಣೆ ಉದ್ಘಾಟನೆ ಕಾರ್ಯಕ್ರಮಕ್ಕಾಗಿ ಇದು ನಿರಂತರ 4 ದಿನ ನಡೀತಾ ಇರ್ತದೆ. ಇಲ್ಲಿ ನನಗೊಂದು ಮಾತು ನೆನಪಾಗುತ್ತೆ. ದಕ್ಷಿಣ ಧ್ರುವದ ಗಾಳಿ ಉತ್ತರ ಧ್ರುವದತ್ತ ಬರ್ತಾ ಇದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅನ್ನುವ ಮಾತು ಈಗ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಬರ್ತಾ ಇರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ನಾವು ಗಡಿ ಮತ್ತು ಗಡಿ ಒಂದು ಕುರಿತು ಗಡಿನಾಡಿನ ಕುರಿತು ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆದಿದ್ರು. ಅವಾಗ ಪುಷ್ಪ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು, ಯಾಕೆ ಗಡಿಯವರನ್ನೆಲ್ಲ ಬೆಂಗಳೂರಿಗೆ ಕರೆದಿದ್ದೀರ, ಬೆಂಗಳೂರಿನವ್ರನ್ನೇ ಗಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ. ಗಡಿನಲ್ಲೂ ಕಾರ್ಯಕ್ರಮ ಕರೀತಾ ಇರ್ತವೆ, ಆದರೆ ಅವ್ರಿಗೂ ಒಂದು ಮಹತ್ವದ ಸ್ಥಾನವನ್ನ ಪುಷ್ಪ ಮೇಡಮ್ ಅವರು ಕಾಲೇಜದಿಂದ ನಮಗೆ ಬೆಂಗಳೂರಿನಲ್ಲಿ ಕೊಟ್ಟಿದ್ರು. ಈಗ ನೋಡಿ, ನಮ್ಮನ್ನ ಅಲ್ಲಿ ಕರೆದಿದ್ರು, ಈಗ ಅವರು ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಭಾಗಕ್ಕೆ. ಇದೊಂದು ಸಮ್ಮೇಳನ, ತ್ರಿವೇಣಿ ಸಂಗಮ. ಯಾರ್ಯಾರಾದ್ರೂ ಇಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಬೆಳಗಾವಿ ಶಾಖೆ, ಅದರ ಜೊತೆಗೆ ಮಾನವ ಬಂಧುತ್ವ ವೇದಿಕೆ, ಈ ತ್ರಿವೇಣಿ ಸಂಗಮದಲ್ಲಿ ಇವತ್ತು ನಾಟಕ ರಚನಾ ಶಿಬಿರ, ಮಹಿಳೆಯ ಏಕ ವ್ಯಕ್ತಿ ನಾಟಕ ರಚನಾ ಶಿಬಿರವನ್ನ ಬಹಳ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ವೇದಿಕೆಯ ಮೂಲಕ ಉದ್ಘಾಟನೆ. ನಮ್ಮ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘ ಅದರ ವತಿಯಿಂದ ನಮ್ಮ ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕಾರಿ ಸಮಿತಿಯಲ್ಲಿರುವ ಸುಮಾ ಸತೀಶ್ ಅವರಿಗೆ ಒಂದು ದತ್ತಿ ಪುಸ್ತಕ ಪ್ರಶಸ್ತಿ ಅವರ ಕೃತಿಗೆ ದೊರಕಿದೆ. ಅದನ್ನು ಅವರು ಬಂದು ತಡೆಯೋಕ್ಕಾಗಿರಲಿಲ್ಲ. ನಾವು ಬೆಳಗಾವಿ ಜಿಲ್ಲಾ ಸಮಿತಿಯಿಂದ ಕಾರ್ಯಕ್ರಮ ಮಾಡಿದ್ವಿ. ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಅವರಿಗೆ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ದತ್ತಿ ಪ್ರಶಸ್ತಿಯನ್ನು ಸುಮಾ ಸತೀಶ್ ಅವರು ಸ್ವೀಕರಿಸಬೇಕು. ಡಾಕ್ಟರ್ ಹೇಮಾವತಿ ಸೋನಳ್ಳಿ ಅವರ ಇಟ್ಟಂತಹ ದತ್ತಿ ಪ್ರಶಸ್ತಿಯನ್ನು ಸುಮಾ ಸತೀಶ್ ಅವರು ಬೆಂಗಳೂರಿನ ಬಂದಿದ್ದಾರೆ, ಅವರು ಕೊಡಬೇಕು. ಅದಕ್ಕೆ ಉಪಾಧ್ಯಕ್ಷರಾದಂತಹ ನಮ್ಮ ಜ್ಯೋತಿ ಬಾದಾಮಿಯವರು, ಶ್ರೀಮತಿ ಜಯಶೀಲಾ ಬ್ಯಾಕೋಡ್ ಅವರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಲೇಖಕಿಯರು ಜಾಯಿನ್. ಒಂದು ಚಪ್ಪಾಳೆ ತಟ್ಟಪ್ಪ. ಬೆಳಗಾವಿ ಜಿಲ್ಲಾ ಲೇಖಕಿಯರು ಕೃಷ್ಣ ಪಾರಿಜಾತ ಸಂಭಾಷಣೆಯೊಂದಿಗೆ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒಂದು ಜೋರಾದ ಚಪ್ಪಾಳೆ ತಮ್ಮೆಲ್ಲರಿಂದ ಬರಬೇಕು. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಲ್ಲಿಕಾ ಗಂಟಿ ಅವರು ಬಹಳ ಅರ್ಥಪೂರ್ಣ ಮಾತುಗಳನ್ನು, ಬಹಳ ಮನಸ್ಸಿಗೆ ಮುಟ್ಟುವಂತಹ ಮಾತುಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ.
ಇದನ್ನ ವಿಚಾರ ಮಾಡುವಂಥದ್ದು. ಮೇಡಮ್, ನಾ ಒಂದು ಪ್ರಶ್ನೆ ಕೇಳ್ತೀನಿ ತಮಗೆ. ಮಲ್ಲಿಕಾ ಗಂಟಿ ಮೇಡಮ್, ಇದು ಮಲ್ಲಿಕಾ ಗಂಟಿ ಮೇಡಮ್, ತಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಗಂಟಿ ಮೇಡಮ್, ನಾವು ನೀವು ಹೇಳಿದ ವಿಚಾರ ಭಾಳ ನಮ್ಗೆ ಮನೆ ಮುಟ್ಟಿತು. ಯಾಕಂದರೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಫೋಟೋ, ಅದ್ರ ಜೊತೆಗೆ ಮಹಿಳೆಯದ ಒಂದು ಫೋಟೋ ಅಂತ ಒಂದು ಪ್ರಸ್ತಾವ ನಮ್ಮ ತಲೆಯಲ್ಲಿ ಹುಳ ಹಾಕಿದಿರಲ್ಲ. ಯಾರ ಫೋಟೋವನ್ನು ಇಡೋಣ, ಅದನ್ನು ನಾವೆಲ್ಲರೂ ಸೇರಿ ಅದಕ್ಕೊಂದು ಜಯಕಾರವನ್ನು ಹಾಕೋಣ ಅಂತ ಹೇಳಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೆಯೋಣ ಇವತ್ತೇ ಈ ಒಂದು ವೇದಿಕೆ ಮೂಲಕ ಅಂತ